ನಾವೇನು ಮಾಡಬೇಕಂದ್ರೆ ನಮ್ಮ ಆತ್ಮ ನಮ್ಮ ಪ್ರಾಣ ಶರೀರವೆಲ್ಲ ಅದನ್ನು ಒಪ್ಪಿಸ್ಕೊಟ್ಟು ಒಬ್ರಿಗೋಸ್ಕರ ನಾವು ಕರ್ತನ ಸನ್ನಿಧಿಯಲ್ಲಿ ನಾವೇನು ಮಾಡಬೇಕು, ಪ್ರಾರ್ಥನೆ ಮಾಡಬೇಕು. ಪ್ರಾರ್ಥನೆ ಮಾಡುವಾಗ ದೇವರು ದೊಡ್ಡ ಒಂದು ಅದ್ಭುತ ನಮ್ಮೆಲ್ಲರ ಜೀವಿತದಲ್ಲಿ ಮಾಡೋದಕ್ಕಾಗಿ ಸಿದ್ಧನಾಗಿದ್ದಾನೆ. ಪ್ರಾರ್ಥಿಸೋಣ, ಯಾರು ಮೌನವಾಗಿರದೆ ನಮ್ಮ ಆತ್ಮ ನಮ್ಮ ಪ್ರಾಣ ಶರೀರವೆಲ್ಲ ಕರ್ತನಿಗೆ ಒಪ್ಪಿಸ್ಕೊಟ್ಟು ನಾವು ಕರ್ತನ ಸನ್ನಿಧಿಯಲ್ಲಿ ನಾವು ಪ್ರಾರ್ಥಿಸೋಣ. ದೇವ್ರ ವಾಕ್ಯದ ಪ್ರಿಯರೇ, ಎಲ್ಲಿ ಕಷ್ಟಪಡುವವರೇ, ಸಮಸ್ತ ಭಾರ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮ್ಗೆ ವಿಶ್ರಾಂತಿ ಕೊಡ್ತಂತ ಹೇಳಿ ಪ್ರಿಯರೇ. ಅದಕ್ಕೆ ಕರ್ತನ ಸನ್ನಿಧಿನ ಆಶ್ರಯಿಸ್ತಕ್ಕಂಥ ನೀವು ಕರ್ತನ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡುವಾಗ ದೇವರು ನೀವು ಪ್ರಾರ್ಥನೆಯನ್ನು ಕೇಳ್ತಾನೆ ಪ್ರಿಯರೇ. ನಿಮ್ಮ ಪ್ರಾರ್ಥನೆಯನ್ನು ಕೇಳಿ ದೇವರು ಸದುತ್ತರವನ್ನು ದಯಪಾಲಿಸಿಕೊಡ್ತಾನೆ ಪ್ರಿಯರೇ. ಗ್ಲೋರಿ ಗ್ಲೋರಿ ಗ್ಲೋರಿ. ಅದ್ಭುತ ಸ್ವರೂಪನೇ ನಿಮಗೆ ಸ್ತೋತ್ರ, ಆಲೋಚನೆ ಕರ್ತನೆ ನಿಮಗೆ ಸ್ತೋತ್ರ, ಪ್ರಾಕರ್ಮ ಆದ ದೇವರೇ ನಿಮಗೆ ಸ್ತೋತ್ರ ಸಲ್ಲಿಸ್ತೇವಯ್ಯ. ನಿನ್ನ ಒಂದು ಅದ್ಭುತ ಶಕ್ತಿ ಒಡನೆ, ನಿಮ್ಮ ಅದ್ಭುತ ಕಾರ್ಯದೊಡನೆ ದೇವರೇ ನಿನ್ನ ಒಂದು ಮಕ್ಕಳ ಜೀವಿತದಲ್ಲಿ ಅದ್ಭುತ ಮಾಡು ದೇವರೇ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಅಯ್ಯ, ನಿನ್ನ ವಾಕ್ಯದಲ್ಲಿ ಹೇಳಿದ್ರಿ, ಎಲ್ಲಿ ಕಷ್ಟಪಡುವವರೇ, ಸಮಸ್ತ ಭಾರ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡ್ತಾ ಅಂತ ಹೇಳಿದಯ್ಯ. ನಿನ್ನ ಸನ್ನಿಧಿಯಲ್ಲಯ್ಯ ನಿನ್ನ ಮಕ್ಕಳು ಬಂದಿರುವಾಗ, ನಿನ್ನ ಸನ್ನಿಧಿಯಲ್ಲಿ ನಿನ್ನ ಮಕ್ಕಳು ಪ್ರಾರ್ಥಿಸುವಾಗ ನಿನ್ನ ಮಕ್ಕಳ ಪ್ರಾರ್ಥನೆಯನ್ನು ಕೇಳಯ್ಯ. ನಿನ್ನ ಮಕ್ಕಳ ಪ್ರಾರ್ಥನೆಯನ್ನು ಕೇಳಿ ಅವ್ರಿಗೆಲ್ಲ ಥರ ಕಷ್ಟಗಳಿಂದ, ಕೇಡಿಂದ, ಸಂಕಟದಿಂದ, ಶೋಧನೆಗಳಿಂದ ಅಯ್ಯ ನೀನು ಬಿಡುಗಡೆ ಮಾಡ್ತೀವಿ ಎಂಬುದನ್ನು ನಾವು ಪ್ರಾರ್ಥಿಸ್ತೇವೆ. ನಿನ್ನ ಸನ್ನಿಧಿಯನ್ನು ಅನುಭವಿಸ್ತಕ್ಕಂಥ ನಿನ್ನ ಮಕ್ಕಳ ಜೀವಿತದಲ್ಲಿ ದೇವರೇ ದೊಡ್ಡ ಅದ್ಭುತ ಮಾಡಯ್ಯ. ಯಾಕಂದ್ರೆ ನಿನ್ನ ವಾಕ್ಯ ಹೇಳಿದಿ, ಭಕ್ತಿಹೀನನ ಪ್ರಾರ್ಥನೆ ದೇವರು ಕೇಳಲ್ಲ, ಯಾವನ್ ಭಕ್ತನಾಗಿದ್ದು ಆತನ ಚಿತ್ತಂತೆ ನಡೆಯುತ್ತಾನೋ ಅವನ ಪ್ರಾರ್ಥನೆ ಕೇಳ್ತಾ ಅಂತ ಹೇಳಿದಯ್ಯ. ಅಯ್ಯ, ನಿನ್ನ ಮಕ್ಕಳು ಪ್ರಾರ್ಥನೆ ಕೇಳಿಸ, ನಿನ್ನ ಮಕ್ಕಳು ಬಲವಾಗಿ ಪ್ರಾರ್ಥನೆ ಮಾಡ್ತಕ್ಕಂಥವ್ರಿದ್ದಾರೆ. ಅಯ್ಯ, ಈಗ ಇವ್ರ ಕಷ್ಟ, ಇವ್ರ ಭಾರ, ಇವ್ರ ಸಮಸ್ಯೆ, ಸಂಕಟ, ಇವ್ರ ಶೋಧನೆ ಅಯ್ಯ ಮುಂದಿಡ್ತಿದ್ದಾರೆ ಕರ್ತಾನೆ. ನೀನು ಇವ್ರ ಪ್ರಾರ್ಥನೆಯನ್ನು ಕೇಳಯ್ಯ. ನಿಮ್ಮ ಚಿಂತೆ ಭಾರವನ್ನು ನನ್ನ ಮೇಲೆ ಹಾಕ್ರಿ, ನಾನು ನಿಮಗೋಸ್ಕರ ಚಿಂತಿಸ್ತಾ ಅಂತ ಹೇಳಿದ್ರಯ್ಯ. ಅಥವಾ ನಿನ್ನ ಮಕ್ಕಳು ಏನಾದರೂ ಚಿಂತೆ ಭಾರಗಳಿದ್ರು ಕೂಡ ಅಯ್ಯ ನಿನ್ಗೆ ಒಪ್ಪಿಸ್ತಕ್ಕಂಥವ್ರಾಗಿದ್ದಾರಯ್ಯ. ನಿನ್ನ ಮಕ್ಕಳು ಪ್ರಾರ್ಥನೆ ಕೇಳು. ನಿನ್ನ ಮಕ್ಕಳ ಒಂದು ಬಲಹೀನತೆಯಲ್ಲಿದ್ದಾಗ ನಿನ್ನ ಮಕ್ಕಳನ್ನು ನೀನು ಬಲಪಡಿಸಯ್ಯ. ನಿಮ್ಮವ್ರ ವಿಷಯವಾಗಿ ಪ್ರಾರ್ಥನೆ ಮಾಡ್ರಿ. ನಿಮ್ಮ ಹೆಂಡತಿ, ನಿಮ್ಮ ಯಜಮಾನ, ನಿಮ್ಮ ಮಕ್ಕಳು, ನಿಮ್ಮ ತಾಯಿ ತಂದೆ, ನಿಮ್ಮ ಅಕ್ಕ ತಂಗಿ, ನಿಮ್ಮ ಅಣ್ಣ ತಮ್ಮರ ವಿಷಯವಾಗಿ ಪ್ರಾರ್ಥನೆ ಮಾಡ್ರಿ. ಯಾರಾದ್ರೂ ಬಲಹೀನರಾಗಿದ್ದಿರ್ಬೋದು, ಯಾರಾದ್ರೂ ರೋಗ ವ್ಯಾಧಿಯಲ್ಲಿ ಬಿದ್ದೋಗಿರ್ಬೋದು, ಯಾರೋ ಸಂಕಟದಲ್ಲಿ ಹರೇನೋ, ಅಥವಾ ಯಾರಾದ್ರೂ ಹಾಸ್ಪಿಟಲ್ನಲ್ಲಿ ರೋಗ ವ್ಯಾಧಿಯಲ್ಲಿ ನರಳಾಡ್ತಕ್ಕಂಥವ್ರಾಗಿದ್ದಾರೇನೋ ಅವರಿಗಾಗಿ ಪ್ರಾರ್ಥಿಸ್ರಿ. ನೀವು ಪ್ರಾರ್ಥಿಸುವುದರೆ ದೇವರು ನಿಮ್ಮ ಪ್ರಾರ್ಥನೆಯನ್ನು ಕೇಳಿ ನಿಮ್ಮವರನ್ನು ರಕ್ಷಿಸ್ತಾನೆ ಪ್ರಿಯರೇ. ನಿನಗಂತೂ ರಕ್ಷಿಸ್ತಾನಿಲ್ಲ ಅಂತಿಲ್ಲ, ಆದರೆ ನಿನ್ನವರನ್ನು ಕೂಡ ದೇವರು ರಕ್ಷಿಸ್ತಾನೆ. ನಿನ್ನ ಪ್ರಾರ್ಥನೆಯನ್ನು ಕೇಳಿ. ಯಾಕಂದ್ರೆ ಭಕ್ತಿಹೀನನ ಪ್ರಾರ್ಥನೆ ದೇವರು ಕೇಳತ್ತ. ಭಕ್ತನಾಗಿರ್ತಕ್ಕಂಥ ನೀನು ಒಂದು ವೇಳೆ ಪ್ರಾರ್ಥಿಸುವುದಾದರೆ ನಿನ್ನ ಪ್ರಾರ್ಥನೆಯನ್ನು ದೇವರು ಕೇಳಿ ರಕ್ಷಿಸ್ತಾನೆ ಪ್ರಿಯರೇ. ದೇವರಲ್ಲಿ ಪ್ರಾರ್ಥಿಸ್ರಿ. ಅಮ್ಮಯ್ಯ, ನಾಚಿಕೆ ಪಡಬೇಡ ಪ್ರಾರ್ಥನೆ ಮಾಡುವುದಕ್ಕಾಗಿ. ಗಂಟಲೆತ್ತು ಕೂಗು, ಸಂಕೋಚ ಪಡಬೇಡ. ನಿನಗೆ ದೇವರು ಸದುತ್ತರ ಕೊಡ್ತಾನೆ ಪ್ರಿಯರೇ. ಒಂದಿನ ನೀನು ಸ್ವರವೆತ್ತಿ ಪ್ರಾರ್ಥಿಸೋದ್ರೆ ದೇವರ ಅದ್ಭುತವನ್ನು ನೋಡ್ತಿ, ನೀನು ನೋಡ್ತಿ, ನಿನ್ನವರು ನೋಡ್ತಾರೆ ಪ್ರಿಯರೇ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಯೌವನಸ್ಥರಿಗಾಗಿ ನಾವು ಪ್ರಾರ್ಥನೆ ಮಾಡೋಣ. ಯೌವನಸ್ಥ ಕುಟುಂಬ, ಯೌವನಸ್ಥರು ಯಾರು ಮೂರ್ಛೆ ಹೋಗಲಿಕ್ಕೆ ಅವಕಾಶ ಇಲ್ಲ. ಪರಲಪ್ಪ 2:19 ಹೇಳಿ ಪ್ರಕಾರ ನಿನ್ನ ಮಕ್ಕಳು ಮೂರ್ಛೆ ಹೋಗದಂತೆ ಆಕಾಶ ಕಡೆ ಕೈಗಳೆತ್ತಿ ಕಣ್ಣೀರಿನಿಂದ ನೀನು ಪ್ರಾರ್ಥನೆ ಮಾಡಿ ಎಂಬುದಾಗಿ ದೇವರು ವಾಕ್ಯ ಹೇಳ್ತಾ ಪ್ರೇರೆ. ಈ ವರ್ಷದಲ್ಲಿ ದೇವ್ರ ದರ್ಶನ ಆದ ಪ್ರೇರೆ. ನಮಗ ಯೌವನಸ್ಥರು ಮೂರ್ಛೆ ಹೋಗ್ಲಕ್ಕೆ ಸಾಧ್ಯ ಇಲ್ಲ, ಯೌವನಸ್ಥರು ಮೂರ್ಛೆ ಹೋಗ್ಲಕ್ಕೆ ಸಾಧ್ಯ ಇಲ್ಲ. ನನ್ನ ಮನೆಯಲ್ಲಿ ಹೆಣ್ತೀನಿ ಮಕ್ಕಳು ಇಟ್ಕೊಂಡು, ನಮ್ಮ ಅಕ್ಕ ತಂಗಿ ಅಣ್ಣ ತಮ್ಮರು ಅವ್ರ ಹೆಣ್ತಿ ಅವ್ರ ಮಕ್ಕಳು ಇಟ್ಕೊಂಡೆ ಅನೇಕ ಜನ ನಮ್ಮ ಮನೇಲಿ ಕೂಡ ಯೌವನಸ್ಥರು ಕರ್ತಾನೆ. ನಾವು ಪ್ರಾರ್ಥಿಸ್ತೇವಯ್ಯ, ನಮ್ಮ ಮನೇಲಿ ಇರ್ತಕ್ಕಂಥ ಪ್ರತಿಯೊಂದು ಯೌವನಸ್ಥ ಮಕ್ಕಳನ್ನು ನಿನ್ನ ಹಸ್ತಕ್ಕೊಪ್ಪಿಸ್ಕೊಡ್ತೇವಯ್ಯ. ಪಾಪದಿಂದ ಕೇಡಿಂದ ನೀನು ತಪ್ಪಿಸಯ್ಯ. ನಮ್ಮ ಸಭೆಗೆ ಬರ್ತಕ್ಕಂಥ ಪ್ರತಿಯೊಂದು ಯೌವನಸ್ಥ ಮಕ್ಕಳು ನಾವು ಪ್ರಾರ್ಥಿಸ್ತೇವಯ್ಯ. ಕೇಡಿಂದ, ಅಪಾಯಗಳಿಂದ, ಸಂಕಟದಿಂದ, ಶೋಧನೆಯಿಂದ, ಪಾಪ ದ್ರೋಹ ಅಪರಾಧದಿಂದ, ಮರಣಕರ ಸಂಕಟದಿಂದ, ಶೋಧನೆಯಿಂದ ನೀನು ತಪ್ಪಿಸಿ ರಕ್ಷಿಸ್ತೆ ಎಂಬುದ ಒಂದು ಸನ್ನಿಧಿಯಲ್ಲಿ ನಾವು ಪ್ರಾರ್ಥಿಸ್ತೇವಯ್ಯ. ಅಯ್ಯ, ನಿನ್ನ ಮಹಿಮೆ ಆಗೋ ರೀತಿಯಲ್ಲಿ ನಮ್ಮ ದೇಶದಲ್ಲಿ ಅನೇಕ ಜನ ಉಂಟಾಯ ಕರ್ತಾನೆ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅನೇಕ ಜನ ಉಂಟಾಯ ದೇವ್ರೆ, ಇವರೆಲ್ಲರೂ ನೀನು ರಕ್ಷಿಸ್ತಿ ಎಂಬುದನ್ನು ಒಂದು ಸನ್ನಿಧಿಯಲ್ಲಿ ನಾವು ಪ್ರಾರ್ಥಿಸ್ತೇವಯ್ಯ. ನಮ್ಮ ದೇಶಕ್ಕಾಗಿ, ನಮ್ಮ ರಾಜ್ಯಕ್ಕಾಗಿ ಒಂದ್ಸರ್ತಿ ನಾವು ಪ್ರಾರ್ಥನೆ ಮಾಡೋಣ. ನಾಯಕರಿಗಾಗಿ ಪ್ರಾರ್ಥನೆ ಮಾಡೋಣ, ಸೇವಕರಿಗಾಗಿ ಪ್ರಾರ್ಥನೆ ಮಾಡೋಣ, ಎವಾಂಜಲಿಸ್ಟ್ಗಳಿಗಾಗಿ ಪ್ರಾರ್ಥನೆ ಮಾಡೋಣ. ನಾವು ಪ್ರಾರ್ಥನೆ
ಮಾಡುವಾಗ ದೇವರು ಅದ್ಭುತ ಮಾಡ್ತಾನೆ ಪ್ರಿಯರೇ. ಯಾವ ಸೇವಕರ ಮೇಲೆ ಸಂಕಟ ಬರ್ಲಿಕ್ಕೆ ಅವಕಾಶ ಇಲ್ಲ. ಯಾವ ಎವ್ಯಾಂಜಲಿಸ್ಟ್ಗಳ ಮೇಲೆ, ಯಾವ ಸುವಾರ್ತೆ ಪ್ರಕಟಿಸ್ತಕ್ಕಂಥ ಮಕ್ಕಳ ಮೇಲೆ ಶೋಧನೆ ಬರ್ಲಿಕ್ಕೆ ಅವಕಾಶ ಇಲ್ಲ. ನನ್ನ ಸೋದರಿ ಸೋದರ, ನಾವು ಪ್ರಾರ್ಥಿಸುವಾದರೆ ನಮ್ಮ ದೇವರು ನಮ್ಮ ದೇಶವನ್ನು, ನಮ್ಮ ರಾಜ್ಯವನ್ನು ರಕ್ಷಿಸ್ತಾನೆ ಪ್ರಿಯರೇ. ಆಳ್ತಕ್ಕಂಥ ವ್ಯಕ್ತಿಗಳಿಗೆ ಹೇಗೆ ಆಳ್ಬೇಕು ಆ ಥರ ಜ್ಞಾನವನ್ನು ಕೊಟ್ಟು ನಮ್ಮ ದೇವರು ನಡೆಸ್ತಾನೆ ಪ್ರಿಯರೇ. ಅಯ್ಯ, ನಮ್ಮ ದೇಶದಲ್ಲಿ ಸಮಾಧಾನವಿರಲಯ್ಯ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕೂಡ ಸಮಾಧಾನವಾಗಿರಲಯ್ಯ. ಅಯ್ಯ, ನಾವು ನೋಡ್ತೇವೆ ಹೈದರಾಬಾದು ತಿರುಮಲಗಿರಿಗೆ ನಿವಾಸಿಸ್ತಕ್ಕಂಥ ಪ್ರವೀಣ್ ಪಗಡಲಗಾರಯ್ಯ ಕಾಡ್ತಾನೆ, ಭಯಂಕರವಾಗಿರ್ತಕ್ಕಂಥ ಮರಣ ಗುರಿಯಾಗರಯ್ಯ. ಅಯ್ಯ, ವೈರಿಗಳು ಅವ್ರಿಗೆ ಹತ ಮಾಡ್ಸಿರಯ್ಯ. ಯಾವ ವೈರಿ ಐತೆ ಕರ್ತಾನೆ ಕಾರ್ಯಗಳು ಮಾಡೋನು ಕರ್ತಾನೆ. ನಾನು ಪ್ರಾರ್ಥಿಸ್ತಾ ಆ ವೈರಿ ಕೈಯಲ್ಲಿ ಒಂದು ದಿನ ಸತ್ಯವೇದಿರಬೇಕಪ್ಪ. ಹಲ್ಲೆಲೂಯಾ. ಅವರು ಪಟ್ಟಂತ ಪ್ರಯಾಸ, ಅವ್ರು ಪಟ್ಟಿರ್ತಕ್ಕಂಥ ಆ ಕಾರ್ಯ ದೇವರೇ, ಆ ಭಾರ ಯಾರೈತೆ ಕರ್ತಾನೆ ಅವರಿಗೆ ಮರಣಕರಕ್ಕೆ ಒಳಗೆ ಮಾಡಿದ್ರು ಕರ್ತಾನೆ, ಅವರೇ ಒಂದಿನ ಆ ಭಾರವನ್ನು ಹೊತ್ತುಕೊಳ್ಳುವಾಗ ನೀನು ಸಹಾಯ ಮಾಡಿ ಕರ್ತಾನೆ. ಅವ್ರಿಗೆ ಒಂದು ಬಲವಾಗಿ ಸುವಾರ್ತೆ ಪ್ರಕಟಿಸುವಾಗೆ ಅವ್ರಿಗೆ ಶಿಕ್ಷಿಸಿ ನಿನ್ನ ಮಾರ್ಪಡಿಸ್ತಿ ಎಂಬುದನ್ನು ನಾವು ಪ್ರಾರ್ಥಿಸ್ತಾ ಕರ್ತಾನೆ. ಯಾಕಂದ್ರೆ ವಿರೋಧಿಗಳು ದೇವರೇ ಪ್ರತಿದಿನ ಹೇಳ್ತಕ್ಕಂಥರಾಗಿದ್ದಾರೆ ದೇವರೇ. ನಾನು ಪ್ರಾರ್ಥಿಸ್ತಾ ಪ್ರವೀಣ್ ಪಗಲಾಡ ಅವ್ರ ತಾಯಿಗೆ, ಅವ್ರ ಹೆಂಡತಿಗೆ, ಅವ್ರ ಮಕ್ಕಳ ಜೀವಿತದಲ್ಲಿ ದೇವರೇ ಅದ್ಭುತ ಮಾಡು ಕರ್ತಾನೆ. ಅವ್ರ ಕುಟುಂಬದಲ್ಲಿ ಸಮಾಧಾನ ಇರಲಿಯ, ಅವ್ರ ಆತ್ಮಕ್ಕಂತೂ ಶಾಂತಿ ಇರಲಿ ಕರ್ತಾನೆ. ಹಲ್ಲೆಲೂಯಾ. ಯಾಕಂದ್ರೆ ಪೇತ್ರ ಯವಾನರು ದೇವರೇ ಹೇಗೆ ಅವ್ರಿಗೆ ಮರಣವನ್ನು ಒಪ್ಪಿಕೊಂಡಿದ್ರು ಕರ್ತಾನೆ, ಪೇತ್ರನಿಗೆ ಆದಂತಾನೆ ಮರಣ ದೇವರೇ ಅವ್ರಿಗೂ ಕೂಡ ಆಗದಯ್ಯ. ಆದ್ರೆ ಒಂದಿನ ನಿನ್ನ ಸನ್ನಿಧಿಲಿ ಅವ್ರು ಕಾಣಿಸ್ತಾರಯ್ಯ. ಅದಕ್ಕೆ ನಾವು ಪ್ರಾರ್ಥಿಸ್ತಾ ಕರ್ತಾನೆ. ಯಾರೈತೆ ಈ ಒಂದು ಕಾರ್ಯ ಮಾಡಿದ್ರು ದೇವರೇ ಅವ್ರಿಗೆ ನಾವು ಪ್ರಾರ್ಥಿಸ್ತೇಯ. ನಾವು ಸೇವಕರಾಗಿ ನಾವು ಪ್ರಾರ್ಥನೆ ಮಾಡ್ತಕ್ಕಂಥ ಒಂದೇ, ಇಂಥವ್ರಿಗೆ ನೀನು ಮೊದಲನೇದು ಮಾರ್ಪಡಿಸಯ್ಯ, ಇಂಥವ್ರಿಗೆ ರಕ್ಷಣೆ ಕೊಡಯ್ಯ. ಇಂಥವ್ರು ಸತ್ಯವೇದವನ್ನು ಪ್ರಕಟಿಸುವಾಗೆ, ಸತ್ಯವೇದವನ್ನು ಇರ್ತಕ್ಕಂಥ ಸತ್ಯ ಮರ್ಮಗಳನ್ನು ತಿಳಿಸುವಾಗೆ ಅವರನ್ನು ನೀನು ಮಾರ್ಪಡಿಸಿ ರಕ್ಷಿಸ್ತಿ ಎಂಬುದನ್ನು ನಿನ್ನ ಸನ್ನಿಧಿಯಲ್ಲಿ ನಾವು ಪ್ರಾರ್ಥಿಸ್ತೇವಯ್ಯ. ಅಯ್ಯ, ನಿನ್ನ ಮಹಿಮೆ ಆಗೋ ರೀತಿಯಲ್ಲಿ ನಮ್ಮ ದೇಶ ಆಳ್ತಕ್ಕಂಥ ವ್ಯಕ್ತಿಗಳನ್ನ ಹಸ್ತಗೊಪ್ಪಿಸ್ಕೊಟ್ಟಿದ್ದೇವೆ ಕರ್ತನೆ. ನಿನ್ನ ಒಂದು ಆಳ್ವಿಕೆ ಇರ್ತಕ್ಕಂಥ ವ್ಯಕ್ತಿಗಳನ್ನ ಕೈಲಿ ನಮ್ಮ ದೇಶ ಕೊಡಪ್ಪ ಕರ್ತನೆ. ಈ ನಮ್ಮ ದೇಶ ಅವ್ರ ಕೈಲಿರುವಾಗ ನೀವು ಸಹಕರಿಸಪ್ಪ ಕರ್ತನೆ. ಯಾರೈತೆ ಸತ್ಯಕ್ಕೆ ಆಳ್ತಾರೋ ಅಂತ ಒಂದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕೂಡ ವ್ಯಕ್ತಿಗಳನ್ನು ನೇಮಿಸಯ್ಯ ದೇವರೇ. ಅಂಥವ್ರ ಕೈಲಿ ದೇವರೇ ಸ್ಪಷ್ಟವಾಗಿ ನಮ್ಮ ಕರ್ನಾಟಕ ರಾಜ್ಯವನ್ನು ಕೊಡಪ್ಪ ಕರ್ತನೆ. ನಾವಿರ್ತಕ್ಕಂಥ ಪ್ರಾಂತವೆಲ್ಲ, ಈ ನಮ್ಮ ಬೀದರ್ ಡಿಸ್ಟಿಕ್ ಪಟ್ಟಣವೆಲ್ಲ ಒಂದು ಅದ್ಭುತ ಶಕ್ತಿಯೊಡನೆ ದೇವರೇ ಸುವಾರ್ತೆ ಮುಖಾಂತರವಾಗಿ ಒಂದು ಸುವಾರ್ತೆ ನಗರಿಗಳಾಗಿ ಮಾರ್ಪಡುವಾಗ ನೀವು ಕೃಪೆ ತೋರಿಸಿ ಎಂಬುದಾಗಿ ನಾನು ಪ್ರಾರ್ಥಿಸ್ತಯ್ಯ. ಅಯ್ಯ, ನಿನ್ನ ಮಹಿಮೆ ಆಗೋ ರೀತಿಯಲ್ಲಿ ಕರ್ತನೆ. ಇವತ್ತಿನ ದಿನ ಅದ್ಭುತವಾಗಿರ್ತಕ್ಕಂಥ ದಿನ, ಇವತ್ತಿನ ದಿನ ಅಮೂಲ್ಯವಾಗಿರ್ತಕ್ಕಂಥ ದಿನ, ಇವತ್ತಿನ ದಿನ ನಿನ್ನನ್ನು ಪ್ರಕಟಿಸ್ತಕ್ಕಂಥ ದಿನವಾಗಿದೆಯ್ಯ. ನಿನ್ನ ಸಮಯ ಕೊಡ್ತಕ್ಕಂಥ ಅವಕಾಶ ಕೊಡ್ತಕ್ಕಂಥ ದಿನವಾಗಿದೆಯ್ಯ. ಅದಕ್ಕೆ ನಾವು ನಿನ್ನಲ್ಲಿ ನಾವು ಆರಾಧನೆ ಮಾಡ್ತೇವಯ್ಯ, ನಿನ್ನಲ್ಲಿದ್ದು ನಾವು ಪ್ರಾರ್ಥಿಸ್ತೇವಯ್ಯ. ಆರಾಧನೆ ಆರಾಧನೆ ಆತ್ಮ ಸ್ವರೂಪನೇ, ನಿನ್ನ ಶಿಲುಬೆಯ ದೃಷ್ಟಿಸಿ, ನಿನ್ನ ಶಿಲುಬೆಯ ದೃಷ್ಟಿಸಿ. ನಾವು ನಿನ್ನ ಶಿಲುಬೆಯನ್ನು ದೃಷ್ಟಿಸ್ತೇವಯ್ಯ. ನಿನ್ನಲ್ಲಿದ್ದು ಸಂತೃಪ್ತರಾಗಿ ಅಯ್ಯ ನಿನ್ನ ಸುವಾರ್ತೆಯನ್ನು ಪ್ರಕಟಿಸುವುದಕ್ಕಾಗಿ ನಾವು ಸಿದ್ಧರಾಗಿದ್ದೇವಯ್ಯ. ಅಯ್ಯ, ನಿನ್ನ ಮಹಿಮೆ ಆಗಲಿ ಕರ್ತನೆ. ಇವತ್ತೆಷ್ಟು ಜನರಯ್ಯ ನಿನ್ನನ್ನು ಸ್ತುತಿಸುವುದಕ್ಕಾಗಿ, ನಿನ್ನನ್ನೇ ಆರಾಧಿಸುವುದಕ್ಕಾಗಿ, ನಿನ್ನನ್ನೇ ಕೊಂಡಾಡೋದಕ್ಕಾಗಿ ಬಂದಿರ್ತೇವ್ರೆ. ಅವ್ರ ಜೀವಿತ ಹೃದಯಗಳೆಲ್ಲ ಕಟ್ಟಲ್ಪಡುವ ಹಾಗೆ ನಿನ್ನ ಕೃಪೆ ತೋರಿಸಯ್ಯ. ಯಾರ ಕಾಯಿಲೆಗಳಿಂದ, ಕಷ್ಟಗಳಿಂದ, ಸಂಕಟಗಳಿಂದ, ಶೋಧನೆಗಳಿಂದ ಬಂದಿದ್ದೀರಯ್ಯ, ಅವ್ರಿಗಿರ್ತಕ್ಕಂಥ ಎಲ್ಲ ಕಾಯಿಲೆ, ಸಂಕಟ, ಶೋಧನೆಗಳ ಬಿಡುಗಡೆ ಮಾಡಿ ನಿನ್ನನ್ನು ಆರಾಧನೆ ಮಾಡುವಾಗ ನಾವು ಅದ್ಭುತ ನೋಡುವಾಗೆ ಸಹಾಯ ಮಾಡುತ್ತಾ ನಿನ್ನ ಮಹಿಮೆ ಆಗುವುದಿಲ್ಲ ಪಕ್ಕದ. ಥ್ಯಾಂಕ್ ಯು ಜೀಸಸ್. ಆರಾಧನೆ ಆರಾಧನೆ ಆತ್ಮ ಸ್ವರೂಪನೇ, ನಿನ್ನ ಶಿಲುಬೆಯ ದೃಷ್ಟಿಸಿ, ನಿನ್ನ ಶಿಲುಬೆಯ ದೃಷ್ಟಿಸಿ, ನಿನ್ನ ಪಾದದಲ್ಲಿ ಮೊಳಕಾಲೂರಿ, ಪೂರ್ಣ ಹೃದಯದಿಂದ ನಿನ್ನ ಸ್ತುತಿಸಿ, ನಿನ್ನ ಪಾದದಲ್ಲಿ ಮೊಳಕಾಲೂರಿ, ಪೂರ್ಣ ಹೃದಯದಿಂದ ನಿನ್ನ ಸ್ತುತಿಸಿ. ಆರಾಧನೆ
ಆರಾಧನೆ ನಿನ್ನ ಶಿಲುಬೆಯ ಘೋಷಿಸಿ ನಿನ್ನ ಶಿಲುಬೆಯ ಘೋಷಿಸಿ. ಹೌದಯ್ಯ, ಅಯ್ಯ ಕರ್ತನೆ, ದಿನ ಒಬ್ಬೊಬ್ಬರನ್ನು ಬಲಪಡಿಸು ಕರ್ತನೆ. ಒಂದೊಂದು ವ್ಯಕ್ತಿಗಳನ್ನು ಬಲಪಡಿಸಯ್ಯ. ಅವ್ರ ಬಲಹೀನತೆಯಲ್ಲಿ ಇದ್ದಿರುವಾಗ ಅಯ್ಯ ಅವ್ರ ಒಳಗೆ ನೀನಿದ್ದು ಬಲಪಡಿಸಯ್ಯ ಕರ್ತನೆ. ಇವತ್ತು ದಿನ ಪ್ರತಿಯೊಬ್ಬರು ಜೀವಿತ ಬಲಪಡಬೇಕಯ್ಯ. ಪ್ರತಿಯೊಂದು ಕುಟುಂಬನ ಪ್ರಾರ್ಥಿಸ ಸಂಕಟದಿಂದ ಶೋಧನೆಯಿಂದ ಬಿಡುಗಡೆ ಆಗ್ಬೇಕಯ್ಯ. ಅನೇಕ ಜನರು ದೊಡ್ಡ ಸಾಕ್ಷಿಗಾಗಿ ಅಯ್ಯ ನಿನ್ನ ಮಹಿಮೆ ಆಗುವ ರೀತಿಯಲ್ಲಿ ನಿನ್ನ ಅದ್ಭುತ ಕಾರಣ ತುಂಬಿಸಿ ನಡೆಸಬರ್ತೀನಿ ಎಂಬುದಾಗಿ ಸಂಜೆ ನಾವು ಪ್ರಾರ್ಥಿಸಯ್ಯ. ಗ್ಲೋರಿ 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 ಗ್ಲೋರಿ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಎಸ್ ಲಾರ್ಡ್. ಬಲಪಡಿಸು ನನ್ನ ಆತ್ಮವಾ, ಬಿದ್ದ ಕೈಗಳ ನಡುಗುವ ಮೊಣಕಾಲ ಪ್ರತಿ ನಿಮಿಷವು ನಿನ್ನ ಪ್ರಾರ್ಥಿಸು ಆತ್ಮನಿಂದ. ಬಲಪಡಿಸು ನನ್ನ ಆತ್ಮವಾ, ಬಿದ್ದ ಕೈಗಳ ನಡುಗುವ ಮೊಣಕಾಲ ಪ್ರತಿ ನಿಮಿಷವು ನಿನ್ನ ಪ್ರಾರ್ಥಿಸು ಆತ್ಮನಿಂದ. ಆರಾಧನೆ ಆರಾಧನೆ ಆತ್ಮ ಸ್ವರೂಪನೇ ನಿನ್ನ ಶಿಲುಬೆಯ ಘೋಷಿಸಿ ನಿನ್ನ ಶಿಲುಬೆಯ ಘೋಷಿಸಿ. ಹೌದಯ್ಯ, ನಿನ್ನ ಸನ್ನಿಧಿಯಲ್ಲಿ ನಾನು ಪ್ರಾರ್ಥಿಸ್ತಯ್ಯ. ಇವತ್ತು ಜೊಲ್ಲು ಬಿದ್ದ ಕೈ ಕಾಲುಗಳಯ್ಯ, ನಡುಗುವ ಮೊಣಕಾಲುಗಳಯ್ಯ, ಇವತ್ತು ಆ ಜನರಿಂದ ಆ ರೋಗ ವ್ಯಾಧಿ ಬಿಟ್ಟೋಗ್ಬೇಕಯ್ಯ. ಆ ಜೊಲ್ಲು ಬಿದ್ದ ಕೈಗಳಯ್ಯ ನಿಮ್ಮನ್ನೇ ಸ್ತುತಿಸುವ ಹಾಗೆ, ನಿಮ್ಮನ್ನೇ ಆರಾಧಿಸುವ ಹಾಗೆ ನೀವು ಸಹಾಯ ಮಾಡೋ ಕರ್ತನೆ. ಯಾಕಂದರೆ ಪ್ರತಿ ನಿಮಿಷ ಪ್ರತಿ ಸೆಕೆಂಡ್ ನಮ್ಮನ್ನು ಅವಕಾಶ ಕೊಟ್ಟಿದೆಯ್ಯ. ಈ ಪ್ರತಿ ನಿಮಿಷ ಸೆಕೆಂಡಲ್ಲಯ್ಯ ಪ್ರತಿ ಒಬ್ಬೊಬ್ಬರು ಒಂದೊಂದು ವಿಧವಾಗಿದ್ದೇವ್ರೆ. ಅದ್ಭುತ ಸೂಚಕ ಕಾರ್ಯಗಳು ಹೊಂದುವಾಗಿ ನೋಡುವ ಹಾಗೆ ನೀವು ಸಹಕರಿಸಿ ಎಂಬುದನ್ನು ಪ್ರಾರ್ಥಿಸ್ತಾರೆ. ನಿನ್ನ ಮಹಿಮೆ ಆಗುವ ರೀತಿ ಪ್ರಾರ್ಥಿಸಿದ ಮೌನ ಹೊಂದಿರದೆ ನಿಮ್ಮ ಆತ್ಮ ಪ್ರಾಣ ಶರೀರವನ್ನು ಒಪ್ಪಿಸಿಕೊಟ್ಟು ಪ್ರಾರ್ಥಿಸ್ತಾರೆ. ಅದ್ಭುತ ನೋಡ್ರಿ ಸಮಯದಲ್ಲಿ ಪ್ರತಿಯೊಬ್ಬರಿಗೆ ಪ್ರಾರ್ಥನೆ ಮಾಡ್ತಕ್ಕಂಥ ಆತ್ಮವನ್ನು ಕೊಡುವ ಸಮಯದಲ್ಲಿ ಪ್ರತಿಯೊಬ್ಬರಿಗೂ ಪ್ರಾರ್ಥನೆ ಮಾಡ್ತಕ್ಕಂಥ ಆತ್ಮ ಇರ್ತಾರೆ. ಗ್ಲೋರಿ 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 ಗ್ಲೋರಿ. ಥ್ಯಾಂಕ್ ಯು ಜೀಸಸ್. ನಿನ್ನ ಒಂದು ಅದ್ಭುತ ಶಕ್ತಿ ನಮ್ಮನ್ನು ತುಂಬಿಸಯ್ಯ. ಥ್ಯಾಂಕ್ ಯು ಲಾರ್ಡ್. ಉದಯ ಕಾಲದಲ್ಲಿ ನಿನಗೆ ಸ್ತೋತ್ರ ಬರಲಿ, ನೂತನ ಕೃಪೆಯಿಂದ ಹೊಸ ವರಗಳಿಂದ ಈ ದಿನವೂ ನಡೆಸು ಪರಿಶುದ್ಧ ಆತ್ಮದಿಂದ. ಉದಯ ಕಾಲದಲ್ಲಿ ನಿನಗೆ ಸ್ತೋತ್ರ ಬರಲಿ, ನೂತನ ಕೃಪೆಯಿಂದ ಹೊಸ ವರಗಳಿಂದ ಈ ದಿನವೂ ನಡೆಸು ಪರಿಶುದ್ಧ ಆತ್ಮನಿಂದ. ಆರಾಧನೆ ಆರಾಧನೆ ಆತ್ಮ ಸ್ವರೂಪನೇ ನಿನ್ನ ಶಿಲುಬೆಯ ಘೋಷಿಸಿ ನಿನ್ನ ಶಿಲುಬೆಯ ಘೋಷಿಸಿ. Thank you Jesus. Come to Holy Spirit in the name of Jesus. Hallelujah. ಅಯ್ಯ ನಿನ್ನ ಒಂದು ಆತ್ಮದ ಆವೇಶದಿಂದ ಬಲಪಡಿಸಕ್ಕಂತ ನಿನ್ನ ಒಂದು ಪರಿಶುದ್ಧಾತ್ಮ ಶಕ್ತಿಯಿಂದ ಬಲಪಡಿಸಯ್ಯ. ಅಯ್ಯ ನಿನ್ನ ಮಹಿಮೆ ಆಗ್ಬೇಕಂತಾನೆ. ಯಾಕಂದರೆ ನೂತನ ಕೃಪೆ ಪ್ರತಿಯೊಬ್ಬರನ್ನು, ನೂತನ ಆತ್ಮದಿಂದ ಪ್ರತಿಯೊಬ್ಬರು, ನೂತನ ಬಲ ನೂತನ ಶಕ್ತಿಯನ್ನು ತುಂಬಿಸಯ್ಯ. ಇವತ್ತು
ಸತ್ತರು ದೇವರೇ ಅವರ ಪ್ರಾರ್ಥನೆ ಕೇಳಿದ್ರು. ಇವಾಗ ಸತ್ತರನ್ನು ಕೊಟ್ಟದೆ ಮತ್ತೆ ಯಾರು ರೋಗ ವ್ಯಾಧಿಗಳನ್ನ ಬಂದಿದ್ರು ಕರ್ತನೆ, ಅವ್ರಿಗೆ ಅದ್ಭುತ ಮಾಡಿ ಅದ್ಭುತ ನೋಡುವಾಗೆ ಸಾಕು. ಗ್ಲೋರಿ ಪ್ರಾರ್ಥಿಸಿ, ಯಾರು ಮೌನವಾಗಿರದೆ ಪ್ರಾರ್ಥಿಸಿ. ಅದ್ಭುತ ಸ್ವರೂಪ ನಿಮಗೆ ಸ್ತೋತ್ರ ಸಲ್ಲಿಸ್ತೇವೆ. ಕರುಣಿಸು ಯೇಸು ಭಾರತ ದೇಶವ, ಸುರಿಸು ನಿನ್ನ ರಕ್ತವ, ಅಗ್ನಿಯುಕ್ತ ಆತ್ಮವ, ಎಲ್ಲರೂ ಸ್ತುತಿಸಲಿ ನಿನ್ನಯ ನಾಮವ. ಕರುಣಿಸು ಯೇಸು ಭಾರತ ದೇಶವ, ಸುರಿಸು ನಿನ್ನ ರಕ್ತವ, ಅಗ್ನಿಯುಕ್ತ ಆತ್ಮವ, ಎಲ್ಲರೂ ಸ್ತುತಿಸಲಿ ನಿನ್ನಯ ನಾಮವ. ಆರಾಧನೆ ಆರಾಧನೆ ಆತ್ಮ ಸ್ವರೂಪನೇ, ನಿನ್ನ ಶಿಲುಬೆಯ ದೃಷ್ಟಿಸಿ, ನಿನ್ನ ಶಿಲುಬೆಯ ದೃಷ್ಟಿಸಿ. ಕಾಲದಲ್ಲಿ ನಿನಗೆ ಸ್ತೋತ್ರ ಬರಲಿ, ನೂತನ ಕೃಪೆಯಿಂದ ಹೊಸ ವರಗಳಿಂದ ಈ ದಿನವೂ ನಡೆಸು ಪರಿಶುದ್ಧಾತ್ಮನಿಂದ. ದಯಾ ಕಾಲದಲ್ಲಿ ನಿನಗೆ ಸ್ತೋತ್ರ ಬರಲಿ, ನೂತನ ಕೃಪೆಯಿಂದ ಹೊಸ ವರಗಳಿಂದ ಈ ದಿನವೂ ನಡೆಸು ಪರಿಶುದ್ಧಾತ್ಮನಿಂದ. ಆರಾಧನೆ ಆರಾಧನೆ ಆತ್ಮ ಸ್ವರೂಪನೇ, ನಿನ್ನ ಶಿಲುಬೆಯ ದೃಷ್ಟಿಸಿ, ನಿನ್ನ ಶಿಲುಬೆಯ ದೃಷ್ಟಿಸಿ. ನಿನ್ನ ಪಾದದಲ್ಲಿ ಮೊಳಕಾಲೂರಿ, ಪೂರ್ಣ ಹೃದಯದಿಂದ ನಿನ್ನನ್ನೇ ಸ್ತುತಿಸಿ. ನಿನ್ನ ಪಾದದಲ್ಲಿ ಮೊಳಕಾಲೂರಿ, ಪೂರ್ಣ ಹೃದಯದಿಂದ ನಿನ್ನನ್ನೇ ಸ್ತುತಿಸಿ. ಆರಾಧನೆ ಆರಾಧನೆ ಆತ್ಮ ಸ್ವರೂಪನೇ, ನಿನ್ನ ಶಿಲುಬೆಯ ದೃಷ್ಟಿಸಿ, ನಿನ್ನ ಶಿಲುಬೆಯ ದೃಷ್ಟಿಸಿ, ನಿನ್ನ ಶಿಲುಬೆಯ ದೃಷ್ಟಿಸಿ. ಹೌದಯ್ಯ, ಶಿಲುಬೆ ಒಂದು ಕ್ರೈಸ್ತವರ ಗುರುತಾಗಿದೆ. ಯಾರು ನಿನ್ನ ಕಡೆ ತಿರುಗಿಕೊಂಡು ಬಂದಿರುತ್ತಾರೋ, ನಿನ್ನ ಕಡೆ ತಿರುಗಿಕೊಂಡಿದ್ದು ಅಯ್ಯ ನಿಮ್ಮನ್ನೇ ಸ್ತುತಿಸುತ್ತಾ ನಿಮ್ಮನ್ನೇ ಆರಾಧಿಸುವಾಗ, ಹಾಗೆ ಯಾರು ದೇವರೇ ತನ್ನ ಆತ್ಮ ಪ್ರಾಣ ಶರೀರವನ್ನು ನಿನಗೆ ಈ ದಿನ ಸಮರ್ಪಣೆ ಮಾಡಿದರಯ್ಯ, ಅವ್ರ ಜೀವಿತದಲ್ಲಿ ಒಂದು ಮೇಲಾಗಿರ್ತಕ್ಕಂಥ ಅದ್ಭುತ ಇದನ್ನು ಮಾಡಯ್ಯ. ಯಾರ್ಯಾರು ಕರ್ತನೆ ಯಾವ ಸಮಸ್ಯೆಗಳಿಂದ ಸಂಕಟ ಶೋಧನೆಗಳಿಂದ ಬಂದಿರ್ತಾರೆ ಅಯ್ಯ, ಈಗ ನನ್ನ ಆತ್ಮ ಪ್ರಾಣ ಶರೀರ ನಿನಗೆ ನಾನು ಒಪ್ಪಿಸ್ತಾ ಎಂಬುದಾಗಿ ಪ್ರಾರ್ಥಿಸುವಾಗ ದೇವರೇ, ಅವ್ರು ನಡುಗುವ ಮೊಣಕಾಲು ಕರ್ತನೆ, ಚೋಲ್ ಬಿದ್ದ ಕೈಗಳ ಅಯ್ಯ ನಿಮ್ಮನ್ನೇ ಸ್ತುತಿಸುವಾಗೆ, ನಿಮ್ಮನ್ನು ಕೊಂಡಾಡುವಾಗೆ, ನಿನ್ನ ಸನ್ನಿಧಿಯಲ್ಲಿ ಈ ದಿನ ಅದ್ಭುತ ನೋಡುವ ಹಾಗೆ ನಿನ್ನ ಕೃಪೆ ತೋರಿಸಯ್ಯ. ಇವಾಗಲೇ ನಾನು ಪ್ರಾರ್ಥಿಸ್ತಕ್ಕಂತಾನೆ, ಇವ್ರ ಕೈ ಕಾಲಿಗೆ ದೇವರೇ ನಡುಗಿಸ್ತಕ್ಕಂಥ, ಚೋಲ್ ಹಾಕಿರ್ತಕ್ಕಂಥ ಈ ಸೈತನನ ಸಕಲ ಅಧಿಕಾರ ಇವ್ರ ಶರೀರದಿಂದ ಇವಾಗಲೇ ಅದು ಮುರಿಯಲ್ಪಡಬೇಕಯ್ಯ.
ಅಂಧಕಾರ, ದುಷ್ಟಶಕ್ತಿ, ಮಾಟ ಮಂತ್ರ ಶಕ್ತಿ, ದುರಾತ್ಮ, ಪೀಡಿಸ ಶೋಧಿಸ್ತಕ್ಕಂಥ ಆತ್ಮಗಳಿಂದ ಬಂಧಿಸಲ್ಪಟ್ಟಿರ್ತಕ್ಕಂಥ ಅಧಿಕಾರ ಇವಾಗ ನಾವು ಬೆಂಕಿ ಹಾಕಿ ನಜರತ್ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಸುಟ್ಟಿ ನಾಶ ಮಾಡ್ತೇವೆ. ಹಲ್ಲೆಲೂಯಾ. ಶಿಖರ ಬರ 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 ಶಂದರ ಬರ ಬರ ಬರ. ಒಂದ್ಸತಿ ನಾವು ಚಪ್ಪಲಿ ತಡ್ತಾ ನಾವು ದೇವರನ್ನು ಸ್ವಾಗತಿಸೋಣ. ಜೋರಾಗಿ ಚಪ್ಪಲಿ ತಡ್ತಾ ಶಿಖರ ಬರ 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 ಶಂದರ ಬರ ಬರ. ದೇವರಿನ ಮಹಿಮೆ ಆಗ್ಲಿಕ್ಕೆ ಆಗ್ತಾನೆ, ನಿಮ್ಮ ಘನತೆ ಆಗಲಿ. ಅಲ್ಲಾಡು ಎಲಿಯ ಪ್ರಾರ್ಥಿಸುವಾಗ ಆಕಾಶದಿಂದ ದೇವರೇ ಬೆಂಕಿಯನ್ನು ಸುರಿಸಿ ಕಲ್ಲು ಕಟ್ಟಿಗೆ ನೀರು ಮಾಂಸ ಬೂದಿಯಾಗಿ ಹರಿಯುವ ಸಮನೆ ಮಾಡಿದೆ. ಈ ದಿನ ಕಾಣಿಸ್ತಕ್ಕಂಥ ಎಲ್ಲ ಥರ ಸೈತಾನ ಸಕಲ ಅಧಿಕಾರ, ಎಲ್ಲ ಥರದ ಮಾಟ ಮಂತ್ರ ಶಕ್ತಿ, ಎಲ್ಲ ಥರದ ದುಷ್ಟ ಆತ್ಮ, ಎಲ್ಲ ಥರದ ಪೀಡಿಸ ಶೋಧಿಸ್ತಕ್ಕಂಥ ಆತ್ಮಗಳಿಗೆ ನಾವು ಬೆಂಕಿ ಹಾಕ್ತೀವಪ್ಪ. ಹಲ್ಲೆಲೂಯಾ. ಅವಕ್ಕೆಲ್ಲ ಸುಟ್ಟು ನಾಶ ಮಾಡ್ತೇವೆ. ಶಿಖರ ಬರ 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 ಶಂದರ ಬರ 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 ದಿಕ್ಕಲ್ಲರ ಬರ ಬರ ಬರ. ಅದ್ಭುತ ಶಕ್ತಿ ಕಾರ್ಯ ಮಾಡ್ತಾರೆ. ಪ್ರತಿಯೊಬ್ಬರಿಗಿರ್ತಕ್ಕಂಥ ಕಾಯಿಲೆ, ರೋಗ, ವ್ಯಾಧಿಗಳಾಗಬೇಕಪ್ಪ. ಪ್ರತಿಯೊಬ್ಬರಿಗಿರ್ತಕ್ಕಂಥ ಸೈತಾನ ಅಧಿಕಾರಗಳೆಲ್ಲ, ಮಂತ್ರತಂತ್ರ ಶಕ್ತಿ, ಬೆಳಿ ಸೋಲಿಸ್ತಕ್ಕಂಥ ಆತ್ಮ, ಹಾಳು ನಾಶ ಮಾಡ್ತಕ್ಕಂಥ ಆತ್ಮಗಳೆಲ್ಲ ಮುರಿಯಲ್ಪಡ್ಬೇಕಯ್ಯ. ಇವಾಗಲೇ ಮುರಿಯಲ್ಪಡ್ಬೇಕಯ್ಯ. ಗ್ಲೋರಿ ಗ್ಲೋರಿ ಗ್ಲೋರಿ. ಬಲಪಡಿಸೇಸು ನನ್ನ ಆತ್ಮವ, ಜೊಲುಬಿದ್ದ ಕೈಗಳ ನಡುಗುವ ಮೊಣಕಾಲ ಪ್ರತಿ ನಿಮಿಷವು ನಿನ್ನ ಪ್ರಾರ್ಥಿಸು ಆತ್ಮನಿಂದ. ಬಲಪಡಿಸೇಸು ನನ್ನ ಆತ್ಮವ, ಜೊಲುಬಿದ್ದ ಕೈಗಳ ನಡುಗುವ ಮೊಣಕಾಲ ಪ್ರತಿ ನಿಮಿಷವು ನಿನ್ನ ಪ್ರಾರ್ಥಿಸು ಆತ್ಮನಿಂದ. ಆರಾಧನೆ ಆರಾಧನೆ ಆತ್ಮ ಸ್ವರೂಪನೇ, ನಿನ್ನ ಶಿಲುಬೆಯ ಸೃಷ್ಟಿಸಿ, ನಿನ್ನ ಶಿಲುಬೆಯ ಸೃಷ್ಟಿಸಿ. ನನ್ನ ಸಹೋದರಿ ಸಹೋದರ, ನೀನು ಕರ್ತನ ಕಡೆ ನೋಡಿ ಸಮಯದಲ್ಲಿ ನಿನ್ನ ಆತ್ಮ, ನಿನ್ನ ಪ್ರಾಣ, ಶರೀರವಿಲ್ಲ. ನೀನು ದೇವರ ಕಡೆ ತಿರುಗಿಕೊಂಡು ಒಪ್ಪಿಸಿ ಸಮಯದಲ್ಲಿ ನೀನು ದೇವರಿಗೆ ಆತ್ಮ, ಪ್ರಾಣ, ಶರೀರ ಒಪ್ಪಿಸುವಾಗ ನಾಶನದಿಂದ ದೇವರನ್ನು ತಪ್ಪಿಸ್ತಾನೆ ಪ್ರಿಯ. ನಾಶ ಮಾಡ್ತಕ್ಕಂಥ ಆತ್ಮಗಳಿಂದ ನೀನು ತಪ್ಪಿಸ್ತಾನೆ ಪ್ರಿಯರೇ. ಹಾಳು ಮಾಡ್ತಕ್ಕಂಥ ಅಧಿಕಾರಗಳಿಂದ ನೀನು ತಪ್ಪಿಸ್ತಾನೆ ಪ್ರಿಯರೇ. ಇವಾಗ ನಿನ್ನ ಆತ್ಮ, ಪ್ರಾಣ, ಶರೀರ ದೇವರಿಗೆ ಒಪ್ಪಿಸುವುದರೆ ನನ್ನ ಸೋದರಿ ಸೋದರ, ಈ ದಿನ ಅಂತೂ ನಿನ್ನ ಖಾಲಿ ಕೈಯಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾರ್ಯಾರು ರೋಗ ವ್ಯಾಧಿಗಳಿಂದ ಬಂದಿದ್ದರು, ದೇವರು ನಿಮಗೆ ಎಲ್ಲ ಥರ ರೋಗದಿಂದ ಇದನ್ನು ಬಿಡುಗಡೆ ಮಾಡತಾನೆ ಪ್ರಿಯರೇ. ಸಂಪೂರ್ಣವಾಗಿ ಬಿಡುಗಡೆ ಕೊಟ್ಟಿದ್ದಾನೆ ಪ್ರಿಯರೇ. ಅಂಧಕಾರ, ದುಷ್ಟಶಕ್ತಿ, ಮಾಟ ಮಂತ್ರದ ಶಕ್ತಿಗಳಿಂದ ಬಂಧಿಸಲ್ಪಟ್ಟಿದ್ದು ನೀವು, ನಿಮಗೆ ಹಾಳು ನಾಶ ಮಾಡ್ತಕ್ಕಂಥ ಆತ್ಮಗಳಿಗೆ ದೇವರು ಇವತ್ತು ಬಿಡುಗಡೆ ಮಾಡ್ಯಾನ ಪ್ರಿಯರೇ. ನಿಮ್ಮ ಕಾಲಿನ ಕೆಳಗೆ ಹಾಕ್ಯಾನ ಪ್ರಿಯರೇ. ಅದಕ್ಕೆ ಸ್ಪಷ್ಟವಾಗಿ ಅದಕ್ಕೆ ತುಳಿಯುವಂಥ ಶಕ್ತಿ ನಿಮ್ಮನ್ನು ಕೊಟ್ಟನು ಪ್ರಿಯರೇ. ನನ್ನ ಸೋದರಿ ಸೋದರ, ನೀನು ನಂಬುವುದಾದರೆ ದೇವರ ಮಾಡುವ ಅದ್ಭುತ ಕಾರ್ಯಗಳನ್ನು ಹೊಂದಿಕೊಳ್ಳಿ ಸ್ಪಷ್ಟವಾಗಿ. ದೇವರು ಮಾಡಿರ್ತಕ್ಕಂಥ ಒಂದು ಅದ್ಭುತ ನೀನು ಪಡೆದುಕೊಳ್ಳಿ ಸ್ಪಷ್ಟವಾಗಿ. ದಿಕ್ಕಲರ ಬರ 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 ಅಯ್ಯ, ನಿನ್ನ ಮಹಿಮೆ ಆಗಿದೆ. ಈ ದಿನ ಪ್ರತಿಯೊಬ್ಬೊಬ್ಬರು ಒಳಗೆ ಕರ್ತಾರೆ. ನೀನು ಅದ್ಭುತ ಮಾಡಿದ್ದೀವಿ. ಹೆಸರಿಗಾಗಿ ನೀನು ಅದ್ಭುತ ಮಾಡಿದೆ. ಸ್ತೋತ್ರ ಸಲ್ಲಿಸ್ತೇವೆ. ದೂರ ದೂರ ಪಟ್ಟಣಗಳಿಂದ, ದೇಶಗಳಿಂದ ಜನ ಬಂದರಯ್ಯ. ದೂರ ದೂರ ಗ್ರಾಮಗಳಿಂದ ಜನ ಬಂದಿರ್ತಕ್ಕಂಥ ಪ್ರತಿಯೊಬ್ಬರಯ್ಯ, ಅವರು ಯಾವ ವಿಷಯವಾಗಿ, ಯಾವ ಉದ್ದೇಶಕ್ಕಾಗಿ ಬಂದಿದ್ದರು, ಆದ್ದರಿಂದ ಅವ್ರಿಗೆ ಸಂಪೂರ್ಣ ಮನಪೂರ್ವಕ ಬಿಡುಗಡೆ ಮಾಡಿ. ಸ್ವಚ್ಛತೆಗಾಗಿ ಬಂದಿದ್ದರೆ ಅವರು ಸ್ವಚ್ಛತೆ ಕೊಡಯ್ಯ. ರಕ್ಷಣೆಗಾಗಿ ಬಂದಿದ್ರು ಅದರ ಕರ್ತನೆ ಅವ್ರಿಗೆ ಇದನ್ನ ವಾಕ್ಯದ ಅನುಸಾರವಾಗಿ ರಕ್ಷಿಸಯ್ಯ. ನಿನ್ನ ಮಹಿಮೆ ಆಗುವಂತೆ ಕರ್ತನೆ. ಇವತ್ತು ಅನೇಕ ಒಂದು ಅದ್ಭುತ ನಮ್ಮ ಜೀವಿತದಲ್ಲಿ, ನಮ್ಮ ಸಭೆಯಲ್ಲಿ, ಸಭಿಕರ ಒಳಗ ಬಂದಿರತಕ್ಕಂಥ ಮಕ್ಕಳ ಒಳಗ ನೀನು ಅದ್ಭುತ ಮಾಡಿದ್ದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇಯ. ಇವತ್ತಿನ ವಾಕ್ಯದ ಕಡೆ ಹೋಗ್ತೇವಯ್ಯ. ಇವತ್ತಿನ ವಾಕ್ಯದಲ್ಲಿ ಬಲ, ಶಕ್ತಿ, ಸಾಮರ್ಥ್ಯವ್ರಿ ಹೇಳ್ತಕ್ಕಂಥ ನಾನು ಬಲಹೀನನ ಮತ್ತು ಜ್ಞಾನದಿಂದ ಕರ್ತನೆ. ನಿಮ್ಮ ವಾಕ್ಯದ ಬಲದಿಂದ, ಶಕ್ತಿಯಿಂದ, ಕೃಪೆಯಿಂದ, ಜ್ಞಾನದಿಂದ ಅನುಗ್ರಹನ ತುಂಬಿಸಯ್ಯ.
ಇವತ್ತು ವಾಕ್ಯ ಹೇಳುವಾಗ ನೀನು ಮೊದಲು ಮಾತಾಡೋಣ, ಬಾಯಿ ತುಟ್ಟಿದ್ರೆ ನಾಲಿಗೆಗಿಳಿದು ನಮ್ಮೆಲ್ಲರಿಗೆ ಮಾತಾಡ. ನೀನು ಮಾತಾಡೋದನ್ನು ಬದುಕಿಕೊಂಡಿರ್ಲಕ್ಕೆ ಸಾಧ್ಯ ಅದ. ನೀನು ಬರುವರ ನಾವು ಸಿದ್ಧವಾಗಿರ್ಲಕ್ಕೆ ಅವಕಾಶ ಇದೆಯಾ? ಇವತ್ತಿನ ವಾಕ್ಯದೊಟ್ಟಿ ನಮ್ಮನ್ನು ಮಾತಾಡೋಕ್ಕಾಗ್ತಾನೆ. ಇವತ್ತು ಸಮಯದಲ್ಲಿ ನಮ್ಮೆಲ್ಲರ ಆತ್ಮ, ನಮ್ಮೆಲ್ಲರ ಪ್ರಾಣ, ನಮ್ಮೆಲ್ಲರ ಶರೀರ ವಾಕ್ಯದೊಟ್ಟಿಗೆ ಅದ್ಭುತವಾಗಿ ನನಗೆ ನಮ್ಮೆಲ್ಲರಿಗೂ ಮಾತಾಡ್ತಿರೋದಾಗಿ ನಜರೇತ ಯೇಸು ಕ್ರಿಸ್ತನಲ್ಲಿ ಪ್ರಾರ್ಥಿಸೋಣ ರಕ್ಷಕ. ಆಮೇನ್, ಆಮೇನ್, ಆಮೇನ್. ಯೌವನನ ಕುರಿತು ಅನ್ಯ ಜನರಾಗಿರ್ತಕ್ಕಂಥ ಜನಗಳು ಪ್ರಾರ್ಥನೆ ಮಾಡ್ಯಾರ. ಅನ್ಯ ಜನಗಳು ಯೌವನನ ವಿಷಯವಾಗಿ ಪ್ರಾರ್ಥನೆ ಮಾಡಿ, ಈ ದೋಷ ಯಾಕೆ ದೇವರೇ ನಮಗಂತೂ ಗೊತ್ತಿಲ್ಲ, ಮತ್ತು ಇಷ್ಟು ಗಾಢ ನಿದ್ರೆ ಮಾಡ್ತಕ್ಕಂಥವನಾಗಿದ್ದಾನೆ, ನಮ್ಗೆ ಕೂಡ ಈ ವಿಷಯ ಗೊತ್ತಿಲ್ಲ. ಮತ್ತು ಇವನು ಹೇಳ್ತಾನ, ನಿನ್ನಲ್ಲಿ ಭಯಭಕ್ತಿ ಉಳ್ಳವನು ಹನ ಎಂಬುದಾಗಿ ಈ ವ್ಯಕ್ತಿ ಹೇಳ್ತಾನ. ಮತ್ತು ಇಷ್ಟು ಒಣಕೋಣೆ ಹೋಗಿ ಯಾವ ಭಯವಿಲ್ಲದೆ ಈ ಸಮುದ್ರ ಅಲ್ಲಲ್ಲ ಕೊಲ್ಲಲಾದರೂ ಕೂಡ ನಮ್ಮಲ್ಲಿರ್ತಕ್ಕಂಥ ಎಲ್ಲ ಸರಕುಗಳು, ಸಾಮಾನುಗಳು ಎಲ್ಲ ನಾವು ಬಿಸಾಡಿ ಸಮುದ್ರದಲ್ಲಿ ಹಾಕ್ತೇವಲ್ಲ ಎಲ್ಲ, ಇವನಿಗೆ ಚಿಂತೆ ಇಲ್ಲ ದೇವ ಮಲಗನಲ್ಲ ಅಂತ ತಿಳ್ಕೊಂಡು ಜನರು ದೇವರ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡ್ತಾರೆ. ದೇವರ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡಿ ಅಲ್ಲಿ ನೋಡ್ತೇವೆ ಅವರು ತಮ್ಮ ತಮ್ಮ ವಿಷಯದಲ್ಲಿ ಹರಕೆಗಳು ಮಾಡ್ಕೊಡೋ ಅಂತ ಪ್ರೇಯರೆ. ಯೌವನನ ವಿಷಯವಾಗಿ ಆ ಶೋಧನೆ ಭಯಂಕರವಾಗಿ ಬಂದಿರುವಾಗ ಹರಕೆ ಮಾಡಿರಂತ, ದೇವರೇ 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 ಎಂಬುದಾಗಿ. ಮತ್ತು ತಿರುಗಿ ಆ ಅನ್ಯರಾಗಿರ್ತಕ್ಕಂಥ ಜನಗಳು ದೇವರ ಕಡೆ ತಿರುಗಿಕೊಂಡ್ರೆ ಎಂಬುದು ಕೂಡ ನೋಡ್ತೇವೆ ಪ್ರಿಯನು. ಇವತ್ತು ನಾವೇ ಕ್ರಿಸ್ತವರಾಗಿ ಇನ್ನೂ ಮನಪೂರ್ವಕವಾಗಿ ಸಂಪೂರ್ಣವಾಗಿ ದೇವರ ಕಡೆ ನಾವು ತಿರುಗಿಕೊಂಡಿಲ್ಲ ಪ್ರಿಯರೇ. ನಂಬಿದೆವು, ದೀಕ್ಷಾಸ್ನಾನ ಹೊಂದಿದೆವು, ಆತನ ದೇಹದಲ್ಲಿ ರಕ್ತದಲ್ಲಿ ಪಾಲ್ಭಾಗಿದ್ದೆವು. ಆತನ ದೇಹ ರಕ್ತದಲ್ಲಿ ಪಾಲ್ಭಾಗಿದ್ದು ಕೂಡ ನಾವು ಸಂಪೂರ್ಣವಾಗಿ ಮನಪೂರ್ವಕವಾಗಿ ದೇವರ ಕಡೆ ಇನ್ನೂ ಸಂಪೂರ್ಣವಾಗಿ ನಾವು ತಿರುಗಿಲ್ಲ ಪ್ರಿಯರೇ. ಒಂದು ನಂಬಿಕೆ ವಿಶ್ವಾಸದ ಏನು ನಂಬಿಕೆ ವಿಶ್ವಾಸ ನಮ್ಮೊಳಗಂದರೆ, ಯಾವತ್ತು ಭೀ ದೇವರ ಸನ್ನಿಧಿಗೆ ಹೋದೆ ಅಂದ್ರೆ ನಮ್ಮನ್ನು ಕ್ಷಮಿಸ್ತಾನ ದೇವರು ಎಂಬುದಾಗಿ ಅಂತೇವೆ ಪ್ರೇರೆ. ಆದರೆ ದೇವರು 770 ಸಾರಿ ಕ್ಷಮಿಸ್ತಾನಂತ. ಅಂದ್ರೆ ಮಾಡೋಂಥ ಪಾಪ ಮಾಡಿದ್ರಲ್ಲ, ಯಾವುದೋ ಅನ್ಎಕ್ಸ್ಪೆಕ್ಟೆಡ್ ಆಗಿ ತನ್ನ ಕೈಲಿ ಆಗಿರ್ತಕ್ಕಂಥ ಘಟನೆಯೋ ಅಥವಾ ಕೇಳೋ ಹೇಳೋ ಯಾವುದೋ ಒಂದು ಮಾಡಿರುವಾಗ ಈ 770 ಸಾರಿ ಕ್ಷಮಿಸ್ತಾರಂತ. ಮತ್ತು 770 ಸಾರಿ ಓದೋದರ ಪರಿಸ್ಥಿತಿ ಏನು? ಮನುಷ್ಯನು ತಿಳಿದು ತಿಳಿಯಲ್ ರೀತಿಗೆ ಒಂದು ದಿನಕ್ಕೆ 9 ರೀತಿಯಾಗಿ ಪಾಪ ಮಾಡ್ತಾನೆ. ತಿಳಿದು ತಿಳಿಯಲ್ ರೀತಿಗೆ ಅವ್ರು ಉಂಟಾಗಲ್ದೇ 9 ರೀತಿಯಲ್ಲಿ ಮನುಷ್ಯನು ಪಾಪದಲ್ಲಿ ಬಿದ್ದದರಂತ ಪ್ರೇರೆ. ಮತ್ತು ಯಾವ್ಯಾವ ಪಾಪಗಳಿರ್ಬೋದು, ಎಷ್ಟು ನೀತಿವಂತನಾದರೂ ಕೂಡ ಆ ನೀತಿವಂತನ ಒಳಗೆ ಒಂದು ಘಟನೆ 101% ಜరుగుತ್ತಂತ ಪ್ರೇರೆ. ಕಣ್ಣಿಲ್ಲಿ ನೋಡೋ ಅಥವಾ ಕಿವಿಲ್ ಕೇಳೋ ಅಥವಾ ಬಾಯಿಲಿ ಅಂದೋ ಅಥವಾ ಬೇಕಂತೂ ಮಾಡೋ ಅಥವಾ ಇನ್ನೊಬ್ಬರು ಹಿಂದೆ ಆಡೋ ಅಥವಾ ಇನ್ನೊಬ್ಬರಿಗೆ ಬೈದೋ ಅಥವಾ ಬೀದಿಯಲ್ಲಿ ಹೋಗುವಾಗ ಏನೇ ಒಂದು ಘಟನೆಗಳು ನೋಡು, ಮಾಡಲ್ಲಂಥ ಕಾರ್ಯ ಆಗಲ್ಲಂಥ ಕಾರ್ಯಗಳು ನೋಡು, ಮನುಷ್ಯ ಏನು ಮಾಡ್ತಾನಂತ ತಿಳಿದು ತಿಳಿತಿಗೆ 9 ರೀತಿಗೆ ಪಾಪ ಮಾಡ್ತಾನಂತ ಪ್ರೇರೆ. ಎಷ್ಟು ಮುಚ್ಚಿದ್ರು ಕೂಡ ಈ ರೀತಿಗೆ ಮನುಷ್ಯನ ಬಿದ್ದೋಯ್ತಾನಂತ. ಆದರೆ ಯೌವನನು ಏನೂ ಪಾಪ ಮಾಡಿಲ್ಲ, ಯೌವನನು ಒಂದು ಕಾರ್ಯ ಮಾಡ್ಯಾನ, ಗಾಢ ನಿದ್ರೆ ಮಾಡ್ಯಾನ ಪ್ರೇರೆ. ಆತನು ಸಮುದ್ರ ಅಲ್ಲಲ್ಕೊಳ್ಳಲಾಗಿದೆ, ಸಮುದ್ರವನ್ನು ಅಲ್ಲಲ್ಕೊಳ್ಳಾದರೂ ಕೂಡ ಸಮುದ್ರದಾಗಿರ್ತಕ್ಕಂಥ ಎಲ್ಲ ಜನರಲ್ಲಿ ನಾವ್ಯದಲ್ಲಿ ಪ್ರಯಾಣ ಮಾಡ್ತಾ ಭಯಪಟ್ಟು ಏನು ಮಾಡ್ಯಾರ, ಸಮುದ್ರಗಿರ್ತಕ್ಕಂಥ ಅವ್ರವ್ರ ಸರಕುಗಳೆಲ್ಲ ಮಾಡ್ಯಾರ ಬಿಡಿಸಿಕಾರ ಪ್ರೇರೆ. ಸಮುದ್ರದ ಪ್ರಯಾಣ ಮಾಡುವಾಗ ಆಗಿನ ಕಾಲದಾಗ ಬೆಳ್ಳಿ ಸಾಮಾನು, ಬಂಗಾರ ಸಾಮಾನುಗಳು ಅಥವಾ ದಿನಕ್ಕೆ ಬೇಕಾಗಿರ್ತಕ್ಕಂಥ ಆಹಾರ ಪದಾರ್ಥ ವಸ್ತುಗಳು ಇವೆಲ್ಲ ಸಮುದ್ರ ಪ್ರಯಾಣದಿಂದ ಅವಾಗೇನು ಮಾಡ್ತೇವೆ ಅಂತ ತೆಗೆದುಕೊಂಡು ಹೋಗ್ತಾರೆ ಪ್ರಯೋಜನ. ವ್ಯಾಪಾರ ಮಾಡ್ತಕ್ಕಂಥವ್ರು ಕೂಡ ಇವತ್ತು ತೋಮನು ಭಾರತ ದೇಶಕ್ಕೆ ಬಂದನ. ತೋಮನು ಹೇಗೆ ಬಂದನ ಭಾರತ ದೇಶಕ್ಕೆ? ಯಾಕೆ ತೋಮನು ನಮ್ಮ ಭಾರತ ದೇಶಕ್ಕೆ ಬಂದನ? ತೋಮನು ನಮ್ಮ ಭಾರತ ದೇಶಕ್ಕೆ ಬರಬೇಕಂತ ಬಂದಿಲ್ಲ. ಆದರೆ ನಮ್ಮ ಭಾರತ ದೇಶದವರೇ ಕೇರಳ ಪ್ರಾಂತಕ್ಕೆ ಸಂಬಂಧಪಟ್ಟಂಥ ಇಬ್ಬರು ವ್ಯಾಪಾರಸ್ಥರು ಅಲ್ಲಿ ಆ ಪಟ್ಟಣಕ್ಕೆ ಹೋಗ್ಯಾರಂತ ಪ್ರೇರೆ. ವ್ಯಾಪಾರಸ್ಥರು ಹೋದಾಗ ಈ ತೋಮನು ಈ ಅನ್ಯ ಭಾಷೆ ಅಂತೇವಲ್ಲ, ಈ ನಮ್ಮ ಭಾರತ ದೇಶದ ಮಾತಾಡತಾನಂತಲ್ಲಿ. ಬಹುಶಃ ಕನ್ನಡ ಮಾತಾಡಿರ್ಬೋದು, ಮರಾಠಿ ಆಡಿರ್ಬೋದು, ಹಿಂದಿ ಆಡಿರ್ಬೋದು, ತಮಿಳು ಆಡಿರ್ಬೋದು, ಮಲಯಾಳಂ ಮಾತಾಡಿರ್ಬೋದು, ಯಾವುದು ಭಾಷೆನೋ ಆ ಭಾಷೆದ ಮಾತಾಡ್ತಾರಂತ ಪ್ರೇರೆಯಲ್ಲಿ. ಪ್ರಾರ್ಥನೆ ಮಾಡುವಾಗ ಈ ಭಾಷೆ ಮಾತಾಡುವಾಗ ಈ ನಮ್ಮ ಭಾರತ ದೇಶದ ಇಬ್ಬರು ವ್ಯಕ್ತಿ ಕೂಡ ಅಲ್ಲಿ ಸ್ಪಷ್ಟವಾಗಿ ಹಾರ, ಅಯ್ಯೋ ಇವ ನಮ್ಮ ವ್ಯಕ್ತಿ ಕಾಣತಾನ, ನಮ್ಮ ಪ್ರಾಂತದವು ಕಾಣತಾನಲ್ಲ, ಇನ್ನು ನಾವು ತೆಗೆದುಕೊಂಡು ಹೋಗ್ಬೇಕೆಂಬ ಉದ್ದೇಶ ಇಟ್ಕೊಂಡು ಆ ತೋಮನಿಗೆ ಭಾರತ ದೇಶ ತೆಗೆದುಕೊಂಬಂದ್ರಂತ ಪ್ರೇರೆ. ಹಲ್ಲೆಲೂಯ, ಹಲ್ಲೆಲೂಯ. ಅದಕ್ಕೆ ಸಮುದ್ರ ಪ್ರಯಾಣವಾಗಿ ಮಾಡ್ತಕ್ಕಂಥರಾಗಿದ್ದರು. ಸಮುದ್ರ ಕೆಳಗಂದ್ರೆ ನಾವ್ಯದ ಕೆಳಗಡೆ ಭಾಗದಲ್ಲಿ ಹೋಗಿ ಅವನ ನಿದ್ರೆ ಮಾಡ್ತಾನ. ಗಾಢ ನಿದ್ರೆ ಅವನಿಗೆ ಹತ್ತದ. ಆ ಯೌವನಿಗೆ ಗಾಢ ನಿದ್ರೆ ಹತ್ತಿರುವಾಗ ಪರಿಸ್ಥಿತಿಗಳೆಲ್ಲ ಅಲ್ಕೊಳ್ಳ. ಯಾಕಂದರೆ ಮಾಡಬಾರದೆಂಬ ಒಂದು ಕೆಲಸ ಯೌವನನು ಮಾಡ್ಯಾನ ಪ್ರೇರೆ.
ತಾರ್ಸಿಸಿಗೆ ಓಡ್ಲಕ್ಕಾಗಿ ಪ್ರಯಾಸಪಟ್ಟನ. ತಾರ್ಸಿಸಿಗೆ ಓಡ್ಲಾಕ ಪ್ರಯಾಸಪಟ್ಟಾಗ ಅವನ ಮುಖಾಂತರವಾಗಿ ಸಮುದ್ರದಾಗ ಜನರು ಅನೇಕ ಒಂದು ಸಾಮಾನುಗಳು ಬಿಡಿಸಿ ಎಷ್ಟೋ ಒಂದು ಬಿಸ್ನೆಸ್ ವ್ಯಾಪಾರ ಮಾಡ್ತಕ್ಕಂಥವ್ರು ಲಾಸ್ ಆಗ್ಯಾರ ಪ್ರೇರೆ. ಅವರು ಎಷ್ಟೋ ಆಸ್ತಿ ಕಳ್ಕೊಂಡ್ರು, ಅವರು ಎಷ್ಟೋ ಅವ್ರಿಗೆ ಬರ್ತಕ್ಕಂಥ ಒಂದು ದುಡ್ಡನ್ನು ಕಳೆದುಕೊಂಡ್ರು ಪ್ರೇರರು. ಅವ್ರಿಗೆ ಯಾವ ಯಾವ ಕಾರ್ಯಗಳಿಗಾಗಿ ಅವ್ರು ಪ್ರಯಾಣಿಸ್ತಿದ್ರು ಅಥವಾ ಅದ್ರಾಗ ಊಟದ ವ್ಯವಸ್ಥೆ ಮಾಡ್ತಕ್ಕಂಥ ರ್ಯಾಷನ್ ಕೂಡ ಇದ್ದಿರ್ಬೋದು, ಅದು ಕೂಡ ಬಿಡಿಸಿಕಾರ ಪ್ರೇರೆ. ಆದರೆ ಯೌನನು ಚಿಂತೆ ಇಲ್ಲದೆ ಮಲಗಿಕೊಂಡಿರುವಾಗ ಯೌನನ ವಿಷಯವಾಗಿ ಏನು ಮಾಡ್ಯಾರ, ಅಲ್ಲಿ ಎಲ್ಲ ಜನರು ಯಾರಿಗೆ ಬರ್ತದೆ ಚೀಟಿ ಅಂತೇಳಿ ಚೀಟು ಹಾಕ್ಯಾರ. ಚೀಟು ಹಾಕಿದ ತಕ್ಷಣ ಚೀಟು ಯೌನನಿಗೆ ಬಂದದ. ಯೌನನಿಗೆ ಬಂದ ತಕ್ಷಣ ಏನಲ್ಲತನ ಮತ್ತೇನು ಮಾಡ್ತೀನಿ, ನಂಗೆ ಸಮುದ್ರ ಬಿಡಿಸ್ಯಾಕ್ರಿ, ಸಮುದ್ರ ಶಾಂತ ಆಗೋಯ್ತು ಎಂಬುದಾಗಿ ಅವನನ್ನು ಹೇಳ್ತಾನಲ್ಲಿ. ಯಾಕೆ ಅವನಿಗೆ ಗೊತ್ತದ ಆಲ್ರೆಡಿ ನನ್ನ ಮುಖಾಂತರವಾಗಿ ಈ ಕೇಡು ಬಂದದೆ ಎಂಬುದಾಗಿ. ಇವತ್ತು ನಾ ಓಪನ್ ಆಗಿ ಹೇಳ್ತೇನೆ ನಿಮಗೆ ಸ್ಪಷ್ಟವಾಗಿ, ಕುಟುಂಬದಾಗ ಒಬ್ಬರೇ ಪಾಪ ಮಾಡ್ತಕ್ಕಂಥರಾಗಿರ್ತೀರಿ, ಕುಟುಂಬದಾಗ ಒಬ್ಬರೇ ಅಪರಾಧ ಮಾಡ್ತಕ್ಕಂಥರಾಗಿದ್ದೀರಿ, ಕುಟುಂಬದಲ್ಲಿ ಒಬ್ಬವನೇ ದೋಷ ಮಾಡ್ತಕ್ಕಂಥರಾಗಿದ್ದೀರಿ, ಕುಟುಂಬದಾಗ ಒಬ್ಬವನೇ ದೇವರಿಗೆ ವಿರುದ್ಧವಾಗಿ ಕಾರ್ಯ ಮಾಡ್ತಕ್ಕಂಥ, ಕುಟುಂಬದಾಗ ಒಬ್ಬವನೇ ದೇವರಿಗೆ ವಿರುದ್ಧವಾಗಿ ಕಾರ್ಯ ಮಾಡ್ತಕ್ಕಂಥರಾಗಿದ್ದೀರಿ. ಒಂದು ವ್ಯಕ್ತಿ ಮುಖಾಂತರ ನಿಮ್ಮ ಕುಟುಂಬವೆಲ್ಲ ಅನುಭವಿಸ್ಲತ್ತು ಪ್ರೇರೆ. ನೀನು ಒಬ್ಬನೇ ಮಾಡಿರ್ತಕ್ಕಂಥ ಪಾಪ, ನೀನು ಒಬ್ಬಳೇ ಮಾಡಿರ್ತಕ್ಕಂಥ ಪಾಪ, ಆ ದ್ರೋಹ ಅಪರಾಧಗಳು ನಿನ್ನ ಮನೆಗೆ ನಡಗಿಸತ್ತು ಪ್ರೇರೆ, ಗಡಗಡ ಗಡಗಡ ನಡೆಸತ್ತು ಪ್ರೇರೆ. ನಿನ್ನ ತಾಯಿಯೋ, ನಿನ್ನ ತಂದೆನೋ, ನಿನ್ನ ಅಕ್ಕ ಅಣ್ಣ ತಮ್ಮನೋ, ನಿನ್ನವರು ಕೋರ್ಟಿಗೆ, ಬಜಾರ್ದಾಗ, ಪೊಲೀಸ್ ಸ್ಟೇಷನ್ಕ ಅನೇಕ ಒಂದು ಇಲ್ಲದಂಥ ಈ ಸ್ಥಳದಲ್ಲಿ ನಿನಗಾಗಿ ಅವ್ರು ತಗೋಪಡ್ತಾರೆ ಪ್ರೇರೆ. ನೀವು ಒಬ್ಬನೇ ಮಾಡಿದಿ, ಆದರೆ ನಿನ್ನಿಂದ ಅನೇಕ ಜನ ಸಮಸ್ಯೆ ತಗೊಳ್ಳೋದ ಪ್ರೇರೆ. ಯೌನರು ಒಬ್ಬನೇ ಗಾಢ ನಿದ್ರೆ ಮಾಡುತ್ತಾಳದನ್, ದೇವರಿಂದ ದೂರ ಓಡೇನ, ದೇವರಿಂದ ದೂರ ಓಡಬೇಕೆಂಬ ಉದ್ದೇಶ ಇಟ್ಕೊಂಡನ. ಯೌನನ ಮೇಲೆ ದೇವರ ನಂಬಿಕೆ ವಿಶ್ವಾಸವನ್ನು ಇಟ್ಟು ಸುವಾರ್ತೆಯನ್ನು ಪ್ರಕಟಿಸುವುದಕ್ಕಾಗಿ ಯೌನನಿಗೆ ಏರ್ಪಡಿಸಿ ಕಳಿಸುವಾಗ ಯೌನನು ಮಾಡಿರ್ತಕ್ಕಂಥ ಕಾರ್ಯ ಏನು, ತಾರ್ಸಿಸಿ ಓಡ್ನಡ್ದನ್ ಪ್ರೇರೆ. ಅಂದರೆ ಉತ್ತಮವಾಗಿರ್ತಕ್ಕಂಥ ದೇಶಕ್ಕೆ, ಒಳ್ಳೆ ದೇಶಕ್ಕೆ ಆತನ ಓಡ್ನಡ್ದನ್ ಪ್ರೇರೆ. ಅದಕ್ಕೆ ಅವನ ಮುಖಾಂತರ ಆ ಸಮುದ್ರದಲ್ಲಿ ನಾವ್ಯದಲ್ಲಿ ಪ್ರಯಾಣಿಸ್ತಕ್ಕಂಥ ಅನೇಕ ಜನರು ಕಷ್ಟಕ್ಕೊಳಗಾರ ಪ್ರೇರೆ, ಮರಣ ಭಯವನ್ನು ಎದುರ್ಕೊಂಡ್ರ ಪ್ರೇರೆ. ಇವತ್ತು ನಾವು ಮುಳುಗೋಯ್ತೇವೆ ತಿಳ್ಕೊಂಡ್ರು, ಅವರು ಹಿಂತಿರುಗಿ ವಾಪಸ್ ಬರಬೇಕೆಂಬ ಉದ್ದೇಶ ಇಟ್ಕೊಂಡು ಸಮುದ್ರದಲ್ಲಿ ನಾವೇ ಊಟ ಹಾಕುವ ಕೂಡ ಅವ್ರಿಗೆ ಮತ್ತು ಕೂಡ ಅಲ್ಲಲ್ಲ ಕುಳ್ಳಲ್ಲಿ ಇನ್ನೂ ಹೆಚ್ಚಾಯ್ತಾ ಒಂದು ಪ್ರೇರೆ. ಆದರೆ ಯೌನನ ಮುಖಾಂತರ ಅಲ್ಲಿ ಅವ್ರ ಘಟನೆ ಎದುರ್ಕೊಂಡರು ಪ್ರೇರೆ. ಆ ಯೌನನು ಜೀವಿತದಲ್ಲಿ ದೊಡ್ಡ ಒಂದು ಘಟನೆ ಪ್ರಿಯ, ಅದು ದೊಡ್ಡೊಂದು ಅದ್ಭುತನೇ. ಆದರೆ ಅವರು ಪ್ರಾರ್ಥನೆ ಮಾಡಿ ಹಿಂಗೆ ಈ ಯೌನನಿಗೆ ಸಮುದ್ರದಲ್ಲಿ ಹಾಕಬಾರ್ದು. ಯೌನನಿಗೆ ಕೇಳ್ತಾರೆ ಸ್ಪಷ್ಟವಾಗಿ, ಏನು ಮಾಡಂತೆ ನಿಂಗೆ, ನನ್ನನ್ನು ಎತ್ತಿ ಈ ಸಮುದ್ರದಲ್ಲಿ ಹಾಕ್ರಿ, ಈ ಸಮುದ್ರದಲ್ಲಿ ಹಾಕ್ತೀರಿ ಅಂದ್ರೆ ಈ ಸಮುದ್ರ ಶಾಂತವಾಗೋಯ್ತದೆ ಪ್ರೇರೆ ಅಂತ ಹೇಳ್ತಾನೆ. ಆ ಸಮುದ್ರ ಶಾಂತವಾದ ತಕ್ಷಣ ಯೌನನ ಕುರಿತವಾಗಿ ಅವ್ರು ಪ್ರಾರ್ಥನೆ ಮಾಡ್ತಾರೆ ಪ್ರೇರೆ. ಪ್ರಾರ್ಥನೆಯನ್ನು ಮಾಡಿ ಯೌನನಿಗೆ ಸಮುದ್ರದಲ್ಲಿ ಎತ್ತು ಹಾಕಿದ ತಕ್ಷಣವೇ ಎದಕ್ಕೆ ದೇವರು ಅಪ್ಪಣೆ ಕೊಟ್ಟನಲ್ಲಿ, ಎದಕ್ಕೆ ಅಪ್ಪಣೆ ಕೊಟ್ಟನ, ಒಂದು ದೊಡ್ಡ ಒಂದು ಮೀನಿಗೆ ಅಪ್ಪಣೆ ಕೊಟ್ಟನ. ಆ ಮೀನು ಯೌನನಿಗೆ ನುಂಗ್ಯದ ಪ್ರೇರೆ. ಮೀನಿನ ಹೊಟ್ಟೆ ಒಳಗ ಯೌನನು 3 ರಾತ್ರಿ 3 ಹಗಲು ಒಂದು ಪ್ರಾರ್ಥನೆ ಯೌನನಲ್ಲಿ ಮಾಡ್ಯಾನ ಪ್ರೇರೆ. ಇವತ್ತು 3 ಹಗಲು ಮತ್ತು ರಾತ್ರಿ ನೀವು ಪ್ರೇಯರ್ ಮಾಡ್ತೀರಿ, ಭಯಪಟ್ಟ ಅಂಜಿಕೆ ಆಗಲತ್ತು, ಹೆದರ್ಲತ್ತ ಅನ್ಕೋರಿ, ಹೆದರಿಕೆ ಆಗಲತ್ತು, ಮರಣಕರ ರೋಗನ ಅಥವಾ ಯಾವ ವ್ಯಾಧಿನೋ ಏನೋ ಸಮಸ್ಯೆನೋ ಸಂಕಟನೋ ಅಥವಾ ಹೆಂಡತಿ ವಿಷಯವಾಗೋ, ಮಗಳ ವಿಷಯವಾಗೋ, ಮಗನ ವಿಷಯವಾಗೋ, ಅಥವಾ ತಾಯಿ ತಂದೆ ವಿಷಯವಾಗೋ, ಅಥವಾ ವ್ಯಾಪಾರ ಬಿಸ್ನೆಸ್ ವಿಷಯವಾಗೋ, ಅಥವಾ ಕೈ ಕೆಲಸ ವ್ಯಾಪಾರ ಬಿಸ್ನೆಸ್ ನಡ್ಲತ್ತಿಲ್ಲ, ಅನೇಕ ಒಂದು ಘಟನೆ ಎದುರ್ಕೊಳ್ತೀರಿ, ಈ ವಿಷಯವಾಗೋ ಅದು ಪ್ರಾರ್ಥನೆ ಆಯ್ತದ ಮಾಡ್ತೀರಿ. 3 ದಿನ ಹಗಲು ಇರುಳು ರಾತ್ರಿ ಕಾಲವನ್ನು ಕಳೀತಾ ದೇವ್ರ ಸನ್ನಿಧಿನಿ ಹಂಚಿಕೊಳ್ತೀರಿ. ಇಲ್ಲ, ಆಲ್ನೈಟ್ ಪ್ರೇಯರ್ ಮಾಡೋಕೆ ಕೂಡ್ರಂದ್ರೆ ಆನ್ಲೈನ್ ಪ್ರೇಯರ್ದಾಗ ಕೂಡ ಅರ್ಧ ಜನ ಮಲಗ್ತಾರೆ ಪ್ರೇಯರೇ, ಅರ್ಧ ಜನ ಮಲಗ್ತಾರೆ. ಹಲ್ಲೆಲೂಯ ಅಂದಾಗ ಬೋಲೆ ಸುಮಸ್ಸಿಗೆ ಎಂಬ ಶಬ್ದಗಳು ಬಾಯಿಲಿಂದ ಏನು ಮಾಡ್ತಾವೆ, ಕೇಳಿಸ್ಬರ್ತಾವೆ ಪ್ರೇಯರ್, ಆನ್ಲೈನ್ ಪ್ರೇಯರ್ದಾಗ. ನನ್ನ ಸೋದರ, ನಿನ್ನ ಕುಟುಂಬ ಇವತ್ತು ನಾಶನ ಮಾರ್ಗದ ನಡೆದಂದ್ರೆ ಅದು ನಿನ್ನ ಮನೆಯಲ್ಲಿ ನಿನ್ನ ಒಬ್ಬನೇ ತಪ್ಪು ಮಾಡ್ತಾಯಿದ್ದಿ, ನಿನ್ನ ಕುಟುಂಬದಲ್ಲಿ ನಿನ್ನ ಒಬ್ಬನೇ ಹಾನಿಯಾಸ್ಪದ ಕಾರ್ಯಕ್ರಿಯೆಗಳನ್ನು ಮಾಡ್ತಕ್ಕಂಥದ್ದಾಗಿದೆ. ನಿನ್ನ ಮುಖಾಂತರವಾಗಿ ನಿನ್ನ ಕೈ ಕೆಲಸ, ನಿನ್ನ ವ್ಯಾಪಾರ ಬಿಸ್ನೆಸ್ ಇವತ್ತು ಹಾಳಾಗ್ಯದ. 3 ದಿನ ಹಗಲು ಮತ್ತು ಇರುಳು ಅಲ್ಲಿ ಮೀನಿನ ಹೊಟ್ಟೆ ಒಳಗೆ ಯೌನನು ಸುಮ್ಮನೆ ಕುಂತಿಲ್ಲ ಪ್ರೇಯರೇ. ನೀವು ಅಂದ್ಕೊಂಡಿರ್ಬೋದು, ಯೌನನು ಅವನಿಗೆ ಉಸಿರಾಟ ಹ್ಯಾಂಗಾಗತ್ತು, ಉಸಿರು ಹೇಗೆ ತೆಗೆದುಕೊಂಡನು, ಅವನಿಗೆ ಗಾಳಿ ಎಲ್ಲಿಂದ ಸಿಕ್ಕಿತ್ತು ಎಂಬುದಾಗಿ ನೀವು ಹೇಳಿರ್ಬೋದು, ನೀವು ಕೇಳ್ತಕ್ಕಂಥವ್ರಾಗಿದ್ದಿರ್ಬೋದು. ಆದರೆ ಅದರಲ್ಲಿ ಪ್ರತ್ಯೇಕವಾಗಿರ್ತಕ್ಕಂಥ ಒಂದು ಕೋಣೆ ಆ ಮೀನಿನ ಹೊಟ್ಟೆ ಒಳಗಿರ್ತಂಥ ಪ್ರೇಯರು. 3 ದಿವಸ ಆ ಮೀನು ನುಂಗಿರ್ತಕ್ಕಂಥದ್ದು ಯಾವುದೇ ವಸ್ತು ಆಗಲಿ ಅದಕ್ಕೆ ಹಾನಿ ಮಾಡಲ್ಲಂತ ಅದು ಜೀವವಾಗಿರ್ತಂಥ ಪ್ರೇಯದ ಹೊಟ್ಟೆಯಲ್ಲಿ 3 ದಿನ. ಅದಕ್ಕೊಂದು 2 ಭಾಗ ಪ್ರತ್ಯೇಕವಾಗಿರ್ತಕ್ಕಂಥ ಒಂದು ಕೋಣೆ ಅದರೊಳಗಿರ್ತಂಥ ಆ ಪ್ರತ್ಯೇಕವಾಗಿ ಕೋಣೆ ಒಳಗೆ ಯೌನನು ಏನು ಮಾಡ್ತಾನ, 3 ದಿನ ಹಗಲು ಇರುಳನ ಪ್ರೇರೆ. ಅದಕ್ಕಾಗಿ ಗೊತ್ತು ಸಂದೇಶ ಕಡೆಗೆ ಹೋಗೋಣ ಸ್ಪಷ್ಟವಾಗಿ. ಯೌನನು ಬರೆದ ಗ್ರಂಥ 2ನೇ ಅಧ್ಯಾಯ 1-2 ವಚನ ಓದ್ರಿ.
ಯೌವನನು ಆ ಮೀನಿನ ಹೊಟ್ಟೆಯೊಳಗೆ ಇದ್ದುಕೊಂಡು ತನ್ನ ದೇವರಾದ ಯೆಹೋವನಿಗೆ ಹೀಗೆ ಪ್ರಾರ್ಥನೆ ಮಾಡಿದನು. ಇಕ್ಕಟ್ಟಿನಲ್ಲಿ ನಾನು ಯೆಹೋವನಿಗೆ ಮೊರೆ ಇಟ್ಟೆನು. ಆತನು ನನಗೆ ಸದುತ್ತರವನ್ನು ದಯಪಾಲಿಸಿದನು. ಪಾತಾಳದ ಗರ್ಭದೊಳಗಿಂದ ಕೂಗಿಕೊಂಡೇನು. ಆಹಾ, ನನ್ನ ಧ್ವನಿಯನ್ನು ಲಾಲಿಸಿದಿ ಎಂಬುದಾಗಿ. ಎದರೊಳಗಿಂದ ಕೂಗ್ಲತ್ತಾನೆ ಇವನನು? ಎದರೊಳಗಿಂದು? ಪಾತಾಳ ಗರ್ಭದೊಳಗನ ಅಂದರೆ ಮೀನಿನ ಹೊಟ್ಟೆ ಒಳಗನ. ಅದು ಪಾತಾಳ ಎಂಬುದಾಗಿ ತಿಳ್ಕೊಂಡು ಪ್ರಯತ್ನ. ನಾನು ಮುಗಿದೋಯ್ತು, ನಂದೆಲ್ಲ ಇವತ್ತು ಮುಗಿದೋಯ್ತು ಎಂಬುದಾಗಿ ಇವನ ತಿಳ್ಕೊಂಡು ಅಲ್ಲಿ ಮೀನಿನ ಹೊಟ್ಟೆ ಒಳಗೆ ಇದ್ದುಕೊಂಡು ದೇವರಿಗೆ ಪ್ರಾರ್ಥನೆ ಮಾಡತಾನ ಪ್ರೇಯರೆ. ಇವತ್ತು ನಿಮ್ಮ ಹೃದಯದ ಮೇಲೆ ಕೈ ಇಟ್ಕೋಬೇಕು. ನಿಮ್ಮ ಹೃದಯ ಮೇಲೆ ಕೈ ಇಟ್ಕೊಂಡು ಹೇಳಬೇಕು, ನನ್ನ ಪ್ರಾರ್ಥನೆ ದೇವರು ಕೇಳ್ತಾನ. ನಾನು ಮಾಡಿದ ಪ್ರಾರ್ಥನೆ ದೇವರು ಕೇಳಿ ನನ್ನನ್ನು ರಕ್ಷಿಸ್ತಾನೆ ಎಂಬುದಾಗಿ ನಿಮ್ಮ ಹೃದಯ ಮೇಲೆ ಕೈ ಇಟ್ಟು ನೀವು ಹೇಳ್ಕೋಬೇಕು ಪ್ರೇಯರೆ. ಯಾಕಂದರೆ ನೀನು ಏನಿದೆ ಅಂದರೆ ಕ್ರಿಸ್ತನ ಒಂದು ಸ್ವಂತ ರಕ್ತದಲ್ಲಿ ತೊಳೆಯಲ್ಪಟ್ಟವರಿದ್ದೀನಿ. ಕ್ರಿಸ್ತನು ನಿಮಗಾಗಿ ರಕ್ತ ಸುರಿಸಿ ತನ್ನ ರಕ್ತವನ್ನು ಚೆಲ್ಲಿ ನಿಮ್ಮನ್ನು ಕೊಂಡ್ಕೊಂಡನು ಪ್ರೇಯರೆ. ಆತನ ರಕ್ತನೇ ನಿಮಗೆ ಬೆಲೆಯಾಗಿ ಕಟ್ಟನ ಪ್ರೇಯರ್. ಆತನು ನಿಮ್ಮಲ್ಲಿ ಆತನ ಒಂದು ರಕ್ತದ ಮುದ್ರೆ ಅದ. ನಿಮ್ಮಲ್ಲಿ ಆತನ ರಕ್ತದ ಮುದ್ರೆ ಇದ್ದಿರುವಾಗ ನೀವು ಆತನ ಒಂದು ಪ್ರತ್ಯೇಕಿಸಲ್ಪಟ್ಟಂಥ ಒಂದು ಭಾಗವಾಗಿದ್ದೀರಿ, ಅಥವಾ ಆತನ ಮಗಳಾಗಿ ನೀವು ಇದ್ದೀರಿ ಪ್ರೇಯರೆ. ನಿಮ್ಮ ಪ್ರಾರ್ಥನೆ ದೇವರು ಕೇಳದಂತೀರಿ. ಮೀನಿನ ಹೊಟ್ಟೆ ಒಳಗ ಯೌವನನು ಪ್ರಾರ್ಥನೆ ಮಾಡ್ಯಾರ. 3 ದಿನ ಹಗಲು ಇರುಳು ಯೌವನನು ಪ್ರಾರ್ಥನೆ ಮಾಡ್ಯಾನ ಪ್ರೇಯರೆ. ನೀವು ಒಂದು ಕ್ಷಣ ಪ್ರಾರ್ಥನೆ ಮಾಡ್ಲಿಕ್ಕಾಗಲ್ಲ ಪ್ರೇಯರೆ. ಯೇಸು ಸ್ವಾಮಿ ಗೆತ್ಸೆಮನೆ ತೋಟದಾಗ ಪ್ರಾರ್ಥನೆ ಮಾಡ್ಕೊಳ್ಳೋಕೆ ಹೋದಾಗ ಶಿಷ್ಯರಿಗೆ ಹೇಳ್ಯಾನ ಪ್ರೇಯರೆ, ನಾನು ಬರುವವರೆಗೆ ನೀವು ಪ್ರಾರ್ಥನೆ ಮಾಡ್ತಾ ಇರಿ ಅಂತೇಳಿ. ನಾನು ಬರುವವರೆಗೆ ಪ್ರಾರ್ಥನೆ ಮಾಡಿರಿ, ನೀವು ಮಲಗಬೇಡ್ರಿ ಅಂತ ಹೇಳಿದಾಗ ಶಿಷ್ಯರು ಯೇಸು ಸ್ವಾಮಿ 3 ಸರ್ತಿ ಹೋಗೋಕ್ಕೆ 3 ಸರ್ತಿ ಕೂಡ ಶಿಷ್ಯರು ಮಾಡ್ಯಾರ. ಏನು ಮಾಡ್ಯಾರ? ಮಲಗಿಕೊಂಡ್ರು ಪ್ರೇಯರ್. ಅವ್ರಿಗೆ ಕೇಳ್ತಾನೆ ಸ್ವಾಮಿಗೆ ಏನಂತ ಕೇಳ್ತಾನ, ತುಸು ಆದರೂ ಕೂಡ ನಿಮಗೆ ಪ್ರಾರ್ಥನೆ ಮಾಡ್ಲಿಕ್ಕಾಗಲ್ಲ, ಈಗೋ ನನ್ನನ್ನು ತೆಗೆದುಕೊಂಡು ಹೋಗ್ತಕ್ಕಂಥವ್ರು ಬಂದಾರ ಆಲ್ರೆಡಿ ಅಂತ ಹೇಳ್ತಾನೆ ಪ್ರೇಯರ್ ಅವ್ರಿಗೆ. ಗೊತ್ತಾನ ಸೋದರ, ನಿನ್ನಲ್ಲಿ ಪ್ರಾರ್ಥನೆ ಕಡಿಮೆ ಆಯ್ತಂದ್ರೆ ಮೊದಲನೇದು ನಿನ್ನ ಒಳಗೆ ಬರ್ತಕ್ಕಂಥದ್ದು ಕಷ್ಟನೇ, ಮೊದಲನೇ ನಿನ್ನ ಒಳಗೆ ಬರ್ತಕ್ಕಂಥದ್ದು ಶೋಧನೆನೇ, ಮೊದಲನೇದು ನಿನ್ನ ಸಂಸಾರದಲ್ಲಿ ಬರ್ತಕ್ಕಂಥ ಒಂದು ಶ್ರಮೆನೇ, ಒಂದು ಕಣ್ಣೀರೇ, ಒಂದು ಕಷ್ಟವಾಗಿ ನಿನ್ನ ಜೀವಿತದಲ್ಲಿ ಮಾರ್ಪಡ್ತವೆ ಪ್ರೇಯರೇ. ನಾನು ಈ ಕಣ್ಣಿನ ಹಾಸ್ಪಿಟಲ್ಗೆ ಹೋಗಿ ತೋರಿಸ್ಕೊಳಕ್ಕೆ ಹೋಗಿದ್ದ. ಹಾಸ್ಪಿಟಲ್ದಾಗ ನನಗೆ ಏನು ಅನಿಸಿಲ್ಲ. ಹಾಸ್ಪಿಟಲ್ ಹೊರಗೆ ಬಂದ ತಕ್ಷಣ ನಾನು ಕಿವಿಯಾಗ ಸೀಟಿ ಹೊಡಿತಕ್ಕಂಥ ಶಬ್ದ ಸ್ಟಾರ್ಟ್ ಆಗ್ಯದ ಪ್ರೇಯರೇ. ಸೀಟಿ ಇಷ್ಟು ಭಯಂಕರವಾಗಿ ಸೀಟಿ ಹೊಡಿತದ, ಹೆಡ್ಡೇಕ್ ಆಗ್ಲತ್ತದ. ನಾನು ಅಂದ್ಕೊಂಡಿದ್ದೆ ಮುಂಜಾನೆ ತನಕ ನಾನು ಮೆಂಟಲ್ ಆಗೋಯ್ತು ಅಂದ್ಕೊಂಡಿದ್ದೆ. ನಾ ಪೂರ ಇಷ್ಟು ಸೀಟಿ ಹೊಡೆತದ ಕಿವ್ಯಾಗ ಸುಯಿ ಕಿರ್ಕ ತೋಡ ಹೊಡೆತದ. ಈಗ ಹೊಳ್ತಲ್ಲ ಆಲ್ರೆಡಿ ಮುಂದಿನ ದಿನದಾಗ ಅದೇ ಒಂದು ಸೀಟಿ ನನ್ನ ಕಿವ್ಯಾಗ ಕೇಳ್ತದ. ಕಿವ್ಯಾಗ ಪೂರ ಗುಳುಗುಳು ಮಾಡ್ತಾ ಕಿವಿ ಹಿಂಗೆ ಬಂದಿದ್ರು ಕೂಡ ಹಿಂಗೆ ಮಾಡಿದ್ರು ಕೂಡ ಏನೇನೇನೋ ಮಾಡ್ದ ಏನೂ ಕಡಿಮೆಲ್ಲ ಪ್ರೇಯರೆ. ರಾತ್ರಿ 1 ಆಗಲತ್ತದ, 2 ಆಗಲತ್ತದ, ಸುಯಿ ಶಬ್ದನೇ. ಇದಕ್ಕೆ ಬಿಟ್ಟು ಏನೂ ಪ್ರಯೋಜನ ಇಲ್ಲ. ನಾ 1-2 ದಿನದಾಗ ಅನ್ಕೊಳ್ತಾ ನಾ ಹುಚ್ಚಾಗೋದ, ನನ್ನ ಕತೆ ಮುಗಿದೈತಿದ್ದು ಯಾಕೋ ಕಿವ್ಯಾಗ ಇಡ್ತಾರ ಸುಯಿ ಶಬ್ದ ಕೇಳಿ ಉಂಟದಂದ್ರೆ ಇದು ಯಾಕೋ ನನಗೆ ಒಂಥರ ಮೆಂಟಲ್ ಥರ ಆಗಿ ಮಾರ್ಪಡಿಸಿದೇನೋ ಎಂಬುದು ತಿಳ್ಕೊಂಡು ಮಧ್ಯರಾತ್ರಿಯಲ್ಲಿ ಕರ್ತನ ಕಡೆ ತಿರುಗಿಕೊಂಡು, ಅಯ್ಯ ಮತ್ತು ಈ ಶಬ್ದ ಹೇಗೆ ನನ್ನ ಪಾದದಾರಿಯಲ್ಲಿ ಬಂದದೋ ಗೊತ್ತಿಲ್ಲ, ಅಥವಾ ನನಗೆ ನೋಡಿ ಬಂದದೋ ಗೊತ್ತಿಲ್ಲ, ಅಥವಾ ಹೇಗೆ ಈ ರೋಗ ನನ್ನ ಒಳಗೆ ಅಂಟುಕೊಳ್ಳೋದು ನನಗೆ ಗೊತ್ತಿಲ್ಲ ದೇವರೇ, ಅಥವಾ ನಾನು ಏನಾದರೂ ಒಂದು ವೇಳೆ ತಪ್ಪಾಗಲಿ ದ್ರೋಹ ಆಗಲಿ ನಿನ್ನ ದೃಷ್ಟಿಗೆ ವಿರುದ್ಧವಾಗಿ ಏನಾದರೂ ಕಾರ್ಯ ಮಾಡಿದರೆ ಅಯ್ಯ ನನಗೆ ಮೊದಲನೇ ಕ್ಷಮಿಸು. ಸ್ವಲ್ಪ ಕಷ್ಟ ಆದರೂ ಕೂಡ ಪರವಾಗಿಲ್ಲ, ನನಗೆ ಕ್ಷಮಿಸು. ಮೊದಲನೇದು ನಿನಗೆ ಇಷ್ಟ ಆದಂಥ ಜೀವನದಂದೇ ನಾನು ಜೀವಿಸುವ ನನಗೆ ಸಹಾಯ ಮಾಡಿದೇವರು ಎಂಬುದಾಗಿ ಒಂದು ಪ್ರಾರ್ಥನೆ, ಸ್ವಲ್ಪ ಎಣ್ಣೆ ಹಚ್ಕೊಂಡು ಪ್ರಾರ್ಥನೆ ಮಾಡಿ ಮಲಗಿಕೊಂಡಿದ್ದ. ಮುಂಜಾನೆ ಎದ್ದು ನೋಡೋಕ್ಕೆ ಇನ್ನೂ 50% ಕಮ್ಮದ, 50% ಇನ್ನೂ ಸೀಟಿ ಹೊಳ್ಳೆತು. ಇದು ಹೇಗೆ ಸಾಯಂಕಾಲ ತನ ಆಗಿತ್ತು, ಯಾವ ಡಾಕ್ಟ್ರನ್ನ ಸಂಪರ್ಕ ಮಾಡಲಿ, ಯಾವ ಡಾಕ್ಟ್ರ್ ಬಳಿಗೆ ಹೋಗಲಿ ಎಂಬುದಾಗಿ ಒಳಗೆ ಇನ್ನೂ ನನಗೆ ಅನಿಸ್ಲತ್ತ. ಆಲ್ರೆಡಿ ನಾ ಮತ್ತೆ ಮಧ್ಯಾಹ್ನ ತಿಳ್ಕೊಂಡ ವೈದ್ಯನಾಗಿರ್ತಕ್ಕಂಥ ದೇವರೆಂಬುದಾಗಿ, ನಾನೇ ನಿಮಗೆ ಆರೋಗ್ಯದಾಯಕನೆಂಬುದಾಗಿ ದೇವ್ರ ವಾಕ್ಯ ಹೇಳಲ್ಲ ಸ್ಪಷ್ಟವಾಗಿ. ದೇವರೇ ನನಗೆ ಆರೋಗ್ಯ ಕೊಡ್ತಕ್ಕಂಥವನಾಗಿದ್ದಾಗ ಈ ಸೀಟಿ ಹೊಡಿತಕ್ಕಂಥ ಶಬ್ದ ಯಾವ ಡಾಕ್ಟ್ರ್ ಬಳಿಗೆ ಹೋದರೂ ಕೂಡ ಇದ್ರ ಅರ್ಥನೇ ಆಗಲ್ಲ. ಇದಕ್ಕೆ ಔಷಧಿನೇ ಕೊಡ್ಲಿಕ್ಕಾಗಲ್ಲ, ಅಥವಾ ಮೆಂಟಲ್ ಡಾಕ್ಟರ್ಸ್ ಇರ್ತಾರೆ ಅವ್ರ ಬಳಿಗೆ ಹೋದಾಗ ಮಾತ್ರನೇ ಇದಕ್ಕೆ ಟ್ರೀಟ್ಮೆಂಟ್ ಆಯ್ತಿರ್ಬೋದು. ಅಕ್ಕ ಪಾದ್ರಿ ಸಾಬ್ರೆ ನೀವೇನು ಚಿಂತೆ ಮಾಡತ್ತೀರಿ ಅಂತಾರೇನೋ.
ನನಗೆ ಗೊತ್ತಾರ ಆಲ್ರೆಡಿ ಆ ಡಾಕ್ಟರ್ಸ್ ಇಲ್ಲ ಅಂತ, ನೀವೇನು ಚಿಂತೆ ಮಾಡ್ತೀರಿ ಅಂತಾರೆ ಅಂದ್ಕೊಂಡು ಹೋಗಿಲ್ಲ. ಮಧ್ಯಾಹ್ನ ಒಂದು ಪ್ರಾರ್ಥನೆ, ಸಾಯಂಕಾಲ ಟೈಮಿಗೆ ಒಂದು ಸ್ನಾನ ಮಾಡಿ ಒಂದು ಪ್ರಾರ್ಥನೆ, ತಕ್ಷಣವೇ ಈ ಶೀಟಿ ಹೊಡಿತಕ್ಕಂಥ ಶಬ್ದ ನನ್ನ ಕಿವಿಲಿಂದ ಬಿಟ್ಟು ಹೋಗೋದು ಪ್ರೇಯರಿ. ಹಲ್ಲೆಲೂಯ, ಹಲ್ಲೆಲೂಯ. ಇದು ನಾನು ಸಾಕ್ಷಿ, ನನ್ನ ಜೀವಿತದಲ್ಲಿ ಆಗಿರ್ತಕ್ಕಂಥ ಘಟನೆ. ಈ ಸೀಟಿ ಹೊಡಿತಕ್ಕಂಥ ಶಬ್ದ ಇಷ್ಟು ಭಯಂಕರ ಇರ್ತದೆ ಗೊತ್ತದನ್ನು, ಅಷ್ಟು ಹೆಡ್ಡೇಕ್ ಆಗ್ಲತ್ತು, ಬೇಸರ ಆಗ್ಲತ್ತು, ಸಿಟ್ಟುಂಟು ಭಯಂಕರವಾಗಿರ್ತಕ್ಕಂಥದ್ದು. ಆದರೆ ದೇವರ ಸನ್ನಿಧಿಯಲ್ಲಿ ಮೊರೆಯಿಡುವಾಗ, ಆತನ ಕಡೆ ಸಂಪೂರ್ಣವಾಗಿ ಮನಪೂರ್ವಕವಾಗಿ ತಿರುಗಿಕೊಂಡು ಪ್ರಾರ್ಥನೆ ಮಾಡಿರುವಾಗ ದೇವರು ಈ ರೋಗದಿಂದ, ಈ ಸಮಸ್ಯೆದಿಂದ ದೇವರು ನನಗೆ ಏನು ಮಾಡ್ಯಾನ, ಬಿಡುಗಡೆ ಮಾಡ್ಯಾನ ಪ್ರೇರೆ. ಒಂದು ಡೇ 24 hours ಆಗಿ ದೇವರು ನನಗೆ ಏನು ಮಾಡ್ಯಾನ, ಸ್ವಸ್ಥತೆ ಕೊಟ್ಟನ ಪ್ರೇರೆ. ಆದರೆ ನಾ ಹೇಳ್ತಾ, ನಿಮಗೆ ಏನಿದ್ದರೂ ಕೂಡ ಪರವಾಗಿಲ್ಲ, ನೀವು ಮೊದಲನೇದು ಅರಿಕೆ ಮಾಡ್ತಕ್ಕಂಥದ್ದು ನಿಮ್ಮ ಪಾಪನೇ, ನಿಮ್ಮ ದ್ರೋಹನೇ, ನಿಮ್ಮ ಅಪರಾಧನೇ. ಯೌನನು ಮೀನಿನ ಹೊಟ್ಟೆ ಒಳಗೆ ಹಣ ಅಂದ್ರೆ ಸುಮ್ಮನಿಲ್ಲ, ಅವು ಮಾಡಿರ್ತಕ್ಕಂಥ ತಪ್ಪು, ದ್ರೋಹ, ಅಪರಾಧಗಳನ್ನು ಎಣಿಸುತ್ತಾ ವಿಜ್ಞಾಪನೆ ಮಾಡತ್ತಾನ. ಅಯ್ಯ ನಾ ಹಿಂಗೆ ಮಾಡಬಾರ್ದಾಗಿತ್ತು, ನಾ ಹಿಂಗೆ ಮಾಡಿದ. ಅದಕ್ಕಾಗಿ ಪಾತಾಳದ ಗರ್ಭದೊಳಗೆ ನಾವು ಹೋಗಿದೆ. ಅಯ್ಯ ಈ ಪಾತಾಳ ಎಂಬ ಗರ್ಭದ ಹೋಗಿದೆಗೋ, ಅಯ್ಯ ನಾನು ನಿನ್ನ ಕೂಗ್ಲತ್ತಿದ, ನನಗೆ ಬಲಪಡಿಸಯ್ಯ, ನನ್ನ ಬಿಡುಗಡೆ ಮಾಡಿ ಎಂಬುದಾಗಿ ಯೌನನು ದೇವರ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡ್ತಾನೆ. ಇವತ್ತು ನನ್ನ ಸೋದರಿ ಸೋದರ, ನೀನು ಎಷ್ಟು ಮಟ್ಟಿಗೆ ಪ್ರಾರ್ಥನೆ ಮಾಡ್ತಿ, ಎಷ್ಟು ದಿನ ನೀ ಪ್ರಾರ್ಥಿಸ್ತಿ, ಎಷ್ಟು ಸಮಯ ನೀ ಪ್ರಾರ್ಥಿಸ್ತಿ, ಎಷ್ಟು ಗಳಿಗೆ ನೀ ಪ್ರಾರ್ಥಿಸ್ತಿ. ಇವತ್ತು ನಿಮ್ಗೆ ಪ್ರಾರ್ಥನೆಗೆ ಅವಕಾಶ ಸಿಗ್ಲತ್ತಿಲ್ಲ ಪ್ರಿಯರೇ. ಸಣ್ಣ ಮಕ್ಕಳು ಮೊಬೈಲ್ ನೋಡ್ತಕ್ಕಂಥವ್ರಾಗಿದ್ದಾರೆ, ಕಾಲೇಜ್ ಹೋಗ್ತಕ್ಕಂಥವ್ರಾಗಿದ್ದಾರೆ, ಫೋನ್ಸ್ ನೋಡ್ತಾರೆ. ಆದರೆ ಪ್ರಾರ್ಥನೆಗೆ ಸಮಯ ಸಿಗ್ಲತ್ತಿಲ್ಲ ನಿಮಗೆ. ಫೋನ್ ನೋಡ್ಲಿಕ್ಕೆ ಗಂಟೆ ಸಮಯ ಸಿಗ್ಲತ್ತ ನಿಮಗೆ. ಬೈಬಲ್ ಸ್ಟಡಿ ಮಾಡ್ಲಿಕ್ಕೆ ನಿಮಗೆ ಸಮಯ ಸಿಗ್ಲತ್ತಿಲ್ಲ. ಒಂದು 10 ನಿಮಿಷ, ಒಂದು 15 ನಿಮಿಷ, ಒಂದು 20 ನಿಮಿಷ, ಒಂದು ಅರ್ಧ ತಾಸು, ಒಂದು 10 ಅಧ್ಯಾಯನೋ 5 ಅಧ್ಯಾಯನೋ ಬೈಬಲ್ ಸ್ಟಡಿ ಮಾಡ್ಲಿಕ್ಕೆ ನಿಮ್ಗೆ ಸಮಯ ಸಿಗ್ಲತ್ತಿಲ್ಲ. ಓದು ಬರೆದಂಥ ಹಿರಿಯರಿದ್ದೀರಿ, ಜ್ಞಾನವಂತರಾಗಿದ್ದೀರಿ, ಒಳ್ಳೆ ಒಂದು ವ್ಯಾಪಾರ ಬಿಸ್ನೆಸ್ ಅದ, ಒಂದು ಒಳ್ಳೆ ಉದ್ಯೋಗ ಕೊಟ್ಟಂತ ದೇವ್ರು ನಿಮ್ಮ ಜೀವಿತದಲ್ಲಿ ಒಳ್ಳೆ ಅದ್ಭುತ ಕಾರ್ಯಗಳು ನೋಡುವಾಗ ದೇವರು ನಿಮ್ಮನ್ನು ಸಹಾಯ ಮಾಡ್ಯಾನ. ಎಜುಕೇಷನ್ ಅದ, ಆದರೆ ಸತ್ಯವೇದನ ಓದಿಕೊಂಡು ದೇವರ ಸನ್ನಿಧಿಯನ್ನು ಅನುಸರಿಸಬೇಕು. ಯಾಕೆ ನಾನು ಇಷ್ಟು ಕೆಳಗಡೆ ಬಿದ್ದು ಹೋಗಿದ್ದ, ಯಾಕೆ ನಾನು ನನ್ನ ಜೀವಿತದಲ್ಲಿ ಇಷ್ಟು ಭಯಂಕರವಾಗಿರ್ತಕ್ಕಂಥ ಘಟನೆಯನ್ನು ನಾನು ಎದುರ್ಕೊಳ್ಳುತ್ತಿದ್ದೆ, ಯಾಕೆ ಎಂಬುದಾಗ ಒಂದು ಕ್ವಶನ್ ನಿಮ್ಮ ಹೃದಯದ ಮೇಲೆ ನೀವು ಹಾಕೊಂಡು ಒಂದು ವೇಳೆ ನೀನು ಪ್ರಾರ್ಥನೆ ಮಾಡುವುದರೆ ದೇವರಿನ ಜೀವಿತದಲ್ಲಿ ಅದ್ಭುತ ಮಾಡ್ತಾನೆ. ಯೌನನ ಜೀವಿತದಲ್ಲಿ ಹೇಗೆ ಒಂದು ದೊಡ್ಡೊಂದು ಅದ್ಭುತ ಮಾಡತಾನೋ, ಯೌನನು ಹೇಗೆ ಮೀನಿನ ಹೊಟ್ಟೆ ಒಳಗಿಳಿದು ದೇವರ ಸನ್ನಿಧಿ ಕಡೆ ತಿರುಗಿಕೊಂಡು ಪ್ರಾರ್ಥನೆ ಮಾಡತಾನೋ, ಇವತ್ತು ನೀನು ಒಂದು ವೇಳೆ ಪ್ರಾರ್ಥನೆ ಮಾಡುವುದರೆ ದೇವರಿನ ಜೀವಿತದಲ್ಲಿ ದೊಡ್ಡ ಒಂದು ಅದ್ಭುತ ಮಾಡ್ತಾನೆ ಪ್ರಿಯರೇ. ಹಲ್ಲೆಲೂಯಾ. ಚಪ್ಪಲಿದ್ರೆ ದೇವರಿಗೆ ಮಹಿಮೆ ಆಗಲಿ. ತಿರುಗಿ ನೋಡ್ತೇವೆ ನಾವು ನಹುಮನ ಪ್ರವಾದನೆ ಗ್ರಂಥ 1ನೇ ಅಧ್ಯಾಯ 7ನೇ ವಚನ. ಯೆಹೋವನು ಒಳ್ಳೆಯವನು. ಏನಂತ? ಹಲ್ಲೆಲೂಯಾ. ದೇವರು ಒಳ್ಳೆಯವನ ಕೆಟ್ಟವನ? ಏನನ? ದೇವರು ಒಳ್ಳೆಯವನ ಪ್ರೇರೆ. ಹೋದ್ರಮ್ಮ. ಇಕ್ಕಟ್ಟಿನ ದಿನದಲ್ಲಿ ಯೆಹೋವನು ಒಳ್ಳೆಯವನು, ಇಕ್ಕಟ್ಟಿನ ದಿನದಲ್ಲಿ ಆಶ್ರಯ ದುರ್ಗವಾಗಿದ್ದಾನೆ. ಆಶ್ರಯ ದುರ್ಗವಾಗಿದ್ದಾನೆ. ತನ್ನ ಮೊರೆ ಹೊಕ್ಕುವರನ್ನು, ತನ್ನ ಮೊರೆ ಹೊಕ್ಕುವವರನ್ನು ಬಲ್ಲನು. ಯಾರಿಗೆ ತಿಳ್ಕೊಳ್ಳೋಣ ದೇವರು? ಯಾರಿಗೆ ತಿಳಿತಾನಂತ? ಯಾರು ದೇವರನ್ನು ಆಶ್ರಯಿಸ್ತಾರೋ, ಯಾರು ದೇವರಿಗೆ ಒಳಗಾಗಿರ್ತಾರೋ, ದೇವರಿಗೆ ಒಳಗಾಗಿರ್ತಕ್ಕಂಥ ವ್ಯಕ್ತಿಗಳಿಗೆ ದೇವರು ತಿಳಿದುಕೊಳ್ತಾನಂತ ಪ್ರೇಯರೇ. ಒಂದು ಆಪತ್ತು ಕಾಲದಲ್ಲಿ ಒಂದು ಕೋಳಿ ಆಗಲಿ ಅಥವಾ ಹದ್ದಾಗಲಿ ಅಥವಾ ಇನ್ನೂ ಯಾವುದೋ ಒಂದು ಪಕ್ಷಿ ಆಗಲಿ, ಮಳೆ ಆಗಲಿ ಅಥವಾ ಬರಫ್ ಬೀಳ್ತಕ್ಕಂಥ ಈ ಸ್ಥಿತಿಯಲ್ಲಿ ಒಂದು ವೇಳೆ ಅದಕ್ಕೆ ಒಂದು 2, 3, 4 ಮರಿಗಳು ಬಂದರೂ ಕೂಡ ತಾನು ತೊಯಿಸಿಕೊಂಡು, ಮಳೆಯಲ್ಲಿ ಅದು ತಾನು ತೊಯಿಸ್ಕೊಂಡು ತನ್ನ ಮರಿಗಳಿಗೆ ಪಂಕದ ಕೆಳಗೆ ಹಾಕೋತದ ಪ್ರೇಯರೇ. ಒಂದು ನಿನ್ನ ವಿಡಿಯೋ ನೋಡಿದ, ಹದ್ದು ಎತ್ತರ ಬೆಟ್ಟದಲ್ಲಿರ್ತಕ್ಕಂಥ ಹದ್ದು ಮರಿ ಇಟ್ಟದಾದರೆ ಬರ್ಫ್ ಬೀಳೋದು ಪ್ರೇಯರ್ ಕಂಪ್ಲೀಟ್ಲಿ. ಬರ್ಫಿನಲ್ಲಿ ಹದ್ದು ತನ್ನ ಹೊಟ್ಟೆ ಒಳಗ ಆ ಮರಿಗಳನ್ನು ಎಳ್ಕೊಂಡು ತನ್ನ ಮೇಲೆ ಪೂರ ಬರ್ಫ್ ತುಂಬಿಗೆದ, ಖಾಲಿ ಅದ್ರ ತಲೆ ಮಾತ್ರನೇ ಉಳಿದೋದು ಪ್ರೇಯರ್. ಅದು ಗಳಿಗೆ ಕ್ಷಣದ ಏನು ಮಾಡ್ತದ, ತನ್ನ ಪಂಕವನ್ನು ಝಾಡಿಸೋದು ಪ್ರೇರೆ. ಇನ್ನೂ ನಾನು ಒಂದು ವೇಳೆ ಬಲಹೀನತೆ ಬಿದ್ದೈತೇನೋ, ಈ ಬರ್ಫಲಿಂದ ನನ್ನ ಮಕ್ಕಳಿಗೆ ಪೋಷಣೆ ಕೊಡೋಕ್ಕಾಗಲ್ದೇನೋ ಅಥವಾ ಮರಣ ಹೊಂತಾನೆಂಬುದು ಭಯ ಹಿಡ್ಕೊಂಡು ಅದು ಪದೇ ಹದ್ದು ಏನು ಮಾಡ್ತದ, ಪಂಕವನ್ನು ಛಾಡಿಸಿ ತನ್ನ ಮರಿಗಳಿಗೆ ಇನ್ನೂ ಒಳ ಹಾಕೊಳ್ಳುತ್ತದೆ ಪ್ರೇರೆ. ಯಾಕೆ ಗೊತ್ತದನ, ನಾನು ಸತ್ರು ಕೂಡ ಪರವಾಗಿಲ್ಲ, ಆದರೆ ನನ್ನಲ್ಲಿ ಇರ್ತಕ್ಕಂಥ ಈ ಮಕ್ಕಳು ಅದ್ಭುತವಾಗಿ ಬೆಳಿಬೇಕೆಂಬುದಾಗಿ ಯೇಸು ಸ್ವಾಮಿ ಕೂಡ ಇದೇ ಒಂದು ಕಾರ್ಯ ಮಾಡ್ಯಾನ. ನಾವು ಒಂದು ಉನ್ನತ ಸ್ಥಾನಕ್ಕೆ ಬರಬೇಕೆಂಬುದಾಗಿ ತಾನೇ ನಾವು ಮಾಡಿರ್ತಕ್ಕಂಥ ಪಾಪ, ದ್ರೋಹ, ಅಪರಾಧಗಳಿಗಾಗಿ ತನ್ನ ಶಿಲ್ಮೆ ಮೇಲೆ ತನ್ನ ಪ್ರಾಣವನ್ನೇನು ಮಾಡ್ಯಾನ,
ಒಪ್ಪುಶನ್ ಪ್ರೇರಿ, ನೀನು ಮಾಡಿದ ಪಾಪ ನಾನು ಮಾಡಿದ ಪಾಪನೇ. ಇವತ್ತು ನಾವು ಅನ್ಕೊಳತ್ತಿದ್ದೆವು ಈ ಸ್ವಲ್ಪಟ್ಟಿಗೆ ಏನಾಯ್ತದ, ಈ ಸ್ವಲ್ಪಟ್ಟಿಗೆ ಸೇವನೆ ಮಾಡಿದ್ರೆ ಏನಾಯ್ತದ, ಸ್ವಲ್ಪ ಒಂದು ಸಿಗರೇಟ್ ಬಿಗಿದ್ರೆ ಏನಾಯ್ತದ, ಸ್ವಲ್ಪ ಸೇರಿಕೊಂಡ್ರೆ ಏನಾಯ್ತದ, ಸ್ವಲ್ಪ ಗುಟ್ಕಾ ಸೇವನೆ ಮಾಡಿದ್ರೆ ಏನಾಯ್ತದ, ಸ್ವಲ್ಪ ಅದು ಸೇವನೆ ಮಾಡಿದ್ರೆ ಸೇವನೆ ಮಾಡಿದ್ರೆ ಏನಾಯ್ತದ ಎಂಬುದಾಗ ನೆನ್ಕೊಳ್ಳುತ್ತಿದ್ದೆ. ಆದರೆ ಆಗಲ್ಲಂಥದ್ದೇ ಆಗೋಯ್ತು ಪ್ರೇರಿ. ನೀವು 1 ವಾರ ಕೆಲಸ ಮಾಡಿದ್ರೇನು, 1 ತಿಂಗಳು ಕೆಲಸ ಮಾಡಿದ್ರೇನು, ಕೆಲವೊಬ್ಬರಿಗೆ 1 ವರ್ಷ ಕೆಲಸ ಮಾಡಿರ್ತಕ್ಕಂಥ ದುಡ್ಡು ಹಾಸ್ಪಿಟಲ್ದಾಗ ಕಟ್ಟಬೇಕಾಯ್ತು ಪ್ರೇರಿ. ಇದು ನೀ ಅನ್ಕೊಳ್ಳತ್ತಿದ್ದಿ ಅದಕ್ಕೆ ಬೆಲೆ ಅದ, ನೀ ಮಾಡಿದ ಪಾಪಕ್ಕೆ ಬೆಲೆ ಅದ. ಏನು, ನಿನ್ನ ಶರೀರ ಕಟ್ಟಬೇಕಾಯ್ತದ ಪ್ರೇರಿ ಆ ಬೆಲೆ. ಡಾಕ್ಟರ್ಸು ಒಂದು ಇಂಜೆಕ್ಷನ್ ಹೊಡಿಯುವಾಗ ನಿನಗೆ ಗೊತ್ತಾಯ್ತದ, ಡಾಕ್ಟರ್ಸು ನಿನಗೊಂದು ಸರ್ಜರಿ ಮಾಡುವಾಗ ನಿನಗೆ ಗೊತ್ತಾಯ್ತದ, ಡಾಕ್ಟರ್ಸು ನಿನಗೊಂದೊಂದು ಕಾರ್ಯಗಳು ಮಾಡುವಾಗ ಭಯ ಪಡ್ತಿ, ಅಲ್ಲಿ ಮರಣವನ್ನು ಭಯವನ್ನು ಎದುರ್ಕೊಳ್ತಿ, ಅಲ್ಲಿ ಪ್ರಯೋಜನ ಇಲ್ಲ. ಆದರೆ ನೀ ಮಾಡಿರ್ತಕ್ಕಂಥದ್ದು ಬಿಲ್ಲು ಕಟ್ಟಲೇಬೇಕು 101%. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ನಿನ್ನನ್ನು ತಿಳ್ಕೊಂಡನು ಪ್ರೇರಿ. ಆತನ ಒಳಗಾಗಿದ್ದೆ ಅಂದ್ರೆ ನಿನಗೆ ಇಕ್ಕಟ್ಟಿನ ದಿನದಲ್ಲಿ ಆಶ್ಚರ್ಯ ದುರ್ಗವಾಗಿ ನಿನಗಿದ್ದಾನೆ ಪ್ರೇರಿ. ಆತನು ನಿನ್ನ ಕಷ್ಟಕರ ದಿನದಲ್ಲಿ ದೇವರು ನಿನ್ನೊಟ್ಟಿಗೆ ಇರ್ತಾನೆ ಪ್ರೇರಿ. ಸಂಕಟ ದಿನದಲ್ಲಿ ನಿನ್ನ ದೇವರು ಇರ್ತಾನೆ ಪ್ರೇರಿ. ನನಗೆ ಎಲ್ಲರೂ ಬಿಟ್ಕೊಟ್ಟು ಹೊಡ್ಯಾರ ಅಂತೀರಿ, ಇಲ್ಲ, ನಿನಗೆ ಯಾರು ಬಿಟ್ಟು ಹೋಗಿಲ್ಲ. ದೇವರು ನಿನ್ನನ್ನು ಕೈ ಹಿಡಿದಾನೆ ಪ್ರೇರಿ. ಲೋಕದ ಅಣ್ಣ ತಮ್ಮರು ಬಿಟ್ಟು ಹೋಗ್ತಿರ್ಬೋದು, ಲೋಕದ ಅಕ್ಕ ತಂಗಿರು ಬಿಟ್ಟು ಹೋಗ್ತಿರ್ಬೋದು, ಲೋಕದ ಬಂಧ ಬಳಗದವರು ನೀನು ದೋಷಿಸಿ ತಿರಸ್ಕರಿಸಿ ನಿನ್ನ ದೂರ ಹೊಡ್ತಿರ್ಬೋದು. ಆದರೆ ಒಂದು ವೇಳೆ ನೀನು ದೇವರಿಗೆ ಒಂದು ವೇಳೆ ಮೊರೆ ಇಟ್ಟಿ ಅಂದ್ರೆ, ದೇವರಿಗೆ ನೀನು ಪ್ರಾರ್ಥನೆ ಮಾಡಿದೆ ಅಂದ್ರೆ ದೇವರು ನಿನ್ನನ್ನು ತಿಳಿದುಕೊಂಡನು ಪ್ರೇರೆ. ಮತ್ತು ಮೀನಿನ ಹೊಟ್ಟೆ ಒಳಗ ಯೌವನನಿಗೆ ಹೇಗೆ ದೇವರು ತಿಳ್ಕೊಂಡನ, ಮೀನಿನ ಹೊಟ್ಟೆ ಒಳಗ ಹೇಗೆ ಯೌವನನು ದೇವರನ್ನು ಪ್ರಾರ್ಥನೆ ಮಾಡ್ಯಾನ. ಇವತ್ತು ಒಂದು ಮನೆ ಕೊಟ್ಟಂತ ದೇವನಿಗೆ ಸ್ಪಷ್ಟವಾಗಿ, ಅಥವಾ ರೆಂಟ್ ಅದನ್ನೋ ಮನೆ ಇಲ್ಲ ಗೊತ್ತಿಲ್ಲ, ಅಥವಾ ಸ್ವಂತ ಆಗಿರ್ತಕ್ಕಂಥ ಮನೆ ಇದನ್ನೋ ಗೊತ್ತಿಲ್ಲ. ಆದರೆ ಮನೆ ಸ್ವಂತ ಆಗಿದ್ರು ಕೂಡ, ಕಿರಾಯಿ ಕಟ್ತಕ್ಕಂಥ ಮನೆ ಆಗಿದ್ರು ಕೂಡ ಆ ಮನೆಯಲ್ಲಿ ಇವತ್ತಿನ ಪ್ರಾರ್ಥನೆ ಅದನ್ನ. ಕಷ್ಟದಾಗಿದ್ದಿ, ದುಃಖದಾಗಿದ್ದಿ, ಸಂಕಟದಾಗಿದ್ದಿ, ಶೋಧನದಾಗಿದ್ದಿ, ಇಕ್ಕಟ್ಟಿನ ದಿನಗಳು ಎದುರ್ಕೊಳ್ಳದೆ ಸ್ಪಷ್ಟವಾಗಿ ಒಂದು ಪ್ರಾರ್ಥನೆ, ಒಂದು ವಿಜ್ಞಾಪನೆಯಿಂದ ಅದನ್ನು ಇವತ್ತು 3 ದಿನ ಹಗಲಿರುಳು ಯೌವನನು ಮೀನಿನ ಹೊಟ್ಟೆ ಒಳಗೆ ಏನೋ ಆಹಾರ ಸೇವನೆ ಮಾಡಿಲ್ಲ. ಮೀನು ಏನರ ಅವನಿಗೆ ಸಪ್ರೇಟ್ ಏನರ ಒಳಗೆ ಕರೆದಿಟ್ಟದೆ ಅಂತಿಲ್ಲಕ, ಏನರ ಹಣ್ಣು ಹಂಪಲು ಮೀನು ಅವನಿಗೆ ಇಟ್ಟದನ್ನು ಒಳಗೆ ತಿಲ್ಲಕ, ಏನಿಲ್ಲ ಪ್ರೇರಿ. ಯೌವನನು ಹಗಲಿರುಳು 3 ದಿನ ಉಪವಾಸ, ಒಂದು ಪ್ರಾರ್ಥನೆ ಯೌವನನು ಹೊಟ್ಟೆ ಒಳಗೆ ಮಾಡ್ತಾನೆ. ಯಾಕಂದರೆ ನಾನು ಬಲ ಹೊಂದಬೇಕು ದೇವರೇ, ನನಗೆ ಇನ್ನೂ ಜೀವಿತವಾಗಿಟ್ಟು ನನಗೆ ಸ್ತೋತ್ರ. ಈ ಮೀನನ್ನು ನುಂಗಿದಾದರೆ ನನಗೊಂದು ಪ್ರಶಾಂತವಾಗಿರ್ತಕ್ಕಂಥ ಈ ಸ್ಥಳ, ಇದರ ಹೊಟ್ಟೆ ಒಳಗೆ ನನಗೆ ಇಟ್ಟಿದಲ್ಲ ದೇವರು ಎಂಬುದಾಗಿ ಯೌವನನು ದೇವ್ರ ಕಡೆ ತಿರುಗಿಕೊಂಡು ಉಪವಾಸ, ಒಂದು ವಿಜ್ಞಾಪನೆ, ಪ್ರಾರ್ಥನೆ ಮಾಡತಾನೆ ಪ್ರೇರಿ. ಇವತ್ತು ನನ್ನ ಸಹೋದರಿ ಸಹೋದರ, ನೀನು ದೇವರ ಕಡೆ ಸಂಪೂರ್ಣವಾಗಿ ತಿರುಗಿಕೊಂಡು ಇರುವುದಾದರೆ ದೇವನಿಗೆ ಅದ್ಭುತ ಮಾಡ್ತಾನೆ ಪ್ರೇರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾವಾಗ ಅದ್ಭುತ ಮಾಡ್ತಾನೆ ದೇವರು? ಯಾವಾಗ? ಸಂಪೂರ್ಣವಾಗಿ. ಎಕ್ಸಾಂಪಲ್ ಒಂದು ಮಾತಾಡ್ತೇನೆ ನಿಮ್ಗೆ. ಹಾಸ್ಪಿಟಲ್ ಬೆಡ್ ಮೇಲಿದ್ದೀರಿ, ಪ್ರೆಸೆಂಟು ಒಂದು ಹಾಸ್ಪಿಟಲ್ ಬೆಡ್ ಮೇಲಿದ್ದೀರಿ, ಮರಣದ ಭಯ ನಿಮಗದ. ಡಾಕ್ಟರ್ಸ್ ನಿಮ್ಗೆ ನೋಡಿ ಪದೇ ಪದೇ ಈಗ ಆಪರೇಷನ್ ಮಾಡಬೇಕು ಒಂದು 10 ನಿಮಿಷದಾಗ ನಿಮಗೊಂದು ಅರ್ಧ ಗಂಟೆ ಒಳಗಿಟ್ಟೆ ಆಪರೇಷನ್ ಮಾಡ್ತಕ್ಕಂಥ ಬ್ಲೇಡ್ಸ್ಗಳೆಲ್ಲ ಪದೇ ಪದೇ ನಿಮ್ಮ ಬಲ್ಲಿ ತಂದು ಇಡ್ತಾ, ಮತ್ತು ಇದು ಯಾಕೋ ಚೆಂದಿಲ್ಲ, ಇದು ಯಾಕೋ ಕರೆಕ್ಟ್ ಕೊಯ್ತಿದೆ ಇಲ್ಲೋ ಅಂತ ಹೇಳಿ ಮತ್ತು ಬೇರೆ ಬೇರೆ ಥರ ಅನ್ಕೋರಿ. ಹಂಗೆ ಅನಿಸ್ತದೆ ನಿಮ್ಗೆ? ಯಾಕೋ ನಾವು ಬದುಕಪ್ಲೇ ಇಲ್ಲ. ಡಾಕ್ಟರ್ ಬಿಟ್ಟರೆ ನಂಗೆ ಬಿಟ್ಕೊಡ್ರಿ ನಂಬರ್ ಕೂಡ ಕೆಲವೊಬ್ಬರು ಇರ್ತಾರೆ, ಕೆಲವೊಬ್ಬರು ಎದ್ದು ಓಡ್ಲಕ್ಕೆ ಕೂಡ ಪ್ರಯಾಸ ಪಡ್ತಾರೆ. ಅವ್ರು ನಿಮ್ಗೆ ಅಂದಿಸ್ಲತ್ತಾರೆ, ಸುಮ್ಮನೆ ಅನ್ಕೋರಿ. ಅಥವಾ ಆ ಬ್ಲೇಡ್ ಜಾಗದಲ್ಲಿ ಇಷ್ಟು ದೊಡ್ಡೊಂದು ಕತ್ತಿ ತೊಗೊಂಬಂದು ಅದಕ್ಕೆ ಸುಮ್ಮನೆ ಐರನ್ ಹಚ್ಚಿ ಹಿಂಗೆ ಅದಕ್ಕೆ ಮಸಲತ್ತಾರೆ ಅನ್ಕೋರಿ. ಹ್ಯಾಂಗೆ ಅನಿಸ್ತದೆ ನಿಮ್ಗೆ? ಹ್ಯಾಂಗೆ ಅನಿಸ್ತದ? ಮರಣ ಭಯ. ಆದರೆ ಅಲ್ಲಿ ಹಾಸ್ಪಿಟಲ್ನಲ್ಲಿ ಬಿದ್ದು ಅಥವಾ ಯಾವುದೋ ಒಂದು ಸ್ಥಳದಲ್ಲಿದ್ದು ಮರಣ ಭಯವನ್ನು ಅನುಭವಿಸೋಕ್ಕಿಂತ ಮುಂಚಿತವಾಗಿ ದೇವರ ಸನ್ನಿಧಿಯಲ್ಲಿ ಪ್ರತಿದಿನ ನಿನ್ನ ಆತ್ಮ, ನಿನ್ನ ಪ್ರಾಣ, ನಿನ್ನ ಶರೀರವನ್ನು ಒಪ್ಪಿಸಿಕೊಟ್ಟು ಪ್ರಾರ್ಥನೆ ದ್ವಾರ ಶುದ್ಧಿ ಮಾಡಿಕೊಳ್ಳುವುದಾದರೆ ಎಷ್ಟು ಉತ್ತಮ. ಯಾಕಂದರೆ ನಿನ್ನನ್ನು ನೀನು ರಕ್ಷಿಸ್ಕೊಳ್ಳೋಕೆ ಅವಕಾಶ ಇದೆ, ನಿನಗೆ ಬಿಡುಗಡೆ ಮಾಡ್ಲಿಕ್ಕೆ ದೇವರು ಒಂದು ಅವಕಾಶ ನಿನ್ನ ಕೊಟ್ಟನ. ಆದರೆ ನೀನು ಮೊರೆಯಿಡಬೇಕು. ಅದಕ್ಕೆ ನಹುಮ ಹೇಳ್ತಾನೆ ಸ್ಪಷ್ಟವಾಗಿ, ಯೆಹೋವನು ಒಳ್ಳೆಯವನು, ಇಕ್ಕಟ್ಟಿನ ದಿನದಲ್ಲಿ ನಿಮಗೆ ಆಶ್ರಯ ದುರ್ಗವಾಗಿದ್ದಾನೆ ಎಂಬುದಾಗಿ ಏನು ಮಾಡ್ತಾನೆ ನಹುಮನು ಸ್ಪಷ್ಟವಾಗಿ ತನ್ನ ಒಂದು ಪ್ರಬೋಧನೆ ಗ್ರಂಥದಲ್ಲಿ ಬರ್ತಾನೆ ಪ್ರೇರಿತನ ಅಂತ. ಅವಕ್ಕೆಲ್ಲ ಇವತ್ತು ಎಷ್ಟು ಜನರು ಅಂಧಕಾರಕ್ಕೆ ಒಳಗೆ ಮುಳುಗ್ಲಕ್ಕ ಇಷ್ಟ ಇಲ್ಲ ನಿಮ್ಗೆ, ಆದರೆ ದೇವರು ನಿಮ್ಮನ್ನು ತಳ್ಳತಾನೆ. ದೇವರು ನಿಮ್ಮನ್ನು ಅದರಿಂದ ಹೊರಗೆ ತೆಗಬೇಕೆಂಬ ಉದ್ದೇಶ ಇಟ್ಟಾನೆ. ಯಾಕಂದರೆ ಮಾಡಿದ್ದು ನೀನು ಸಾಕು, ನೀನು ಎಷ್ಟು ಮಾಡಿದ್ರು ಸಾಕು. ನೀನು ಹಿಂತಿರುಗುವುದಾದರೆ ದೇವರು ನೀನು ಉನ್ನತ ಸ್ಥಾನ ಮಾನಕ ನಿನ್ನನ್ನು ಬೆಳೆಸ್ತಾನ, ನಿನ್ನನ್ನು ಬಲಪಡಿಸ್ತಾನೆ ಪ್ರೇ. ಅದಕ್ಕೆ ಯೌವನನು ಮೀನಿನ ಹೊಟ್ಟೆ ಒಳಗ ಪ್ರಾರ್ಥನೆ ಮಾಡತಾನೆ. ಅಯ್ಯ ನನ್ನ ಪರಿಸ್ಥಿತಿ ಇದಾಗೋ,
ನಾನು ಮಾಡಬಾರದೆಂಬುದಾಗೆ ನಾನು ಮಾಡಿದ, ಆದರೆ ನಾನು ಮಾಡಿದ್ದು ಈಗ ನಾನು ಪಾತಾಳದ ಗರ್ಭದೊಳಗೆ ನಾನು ಅನುಭವಿಸಿದ್ದಾದರೆ ನನ್ನ ಕೂಗನ್ನು ನೀನು ಲಾಲಿಸಿದ್ದೆ ಎಂಬುದಾಗಿ, ನನ್ನ ಸ್ವರವು ನೀನು ಕೇಳದ ದೇವರೆಂಬುದಾಗಿ ಏನು ಮಾಡ್ತಾನ, ದೇವ್ರ ಕಡೆ ತಿರುಗಿಕೊಂಡು ಪ್ರಾರ್ಥನೆ ಮಾಡ್ತಾನೆ ಪ್ರಿಯವನನ್ನು. ಇವತ್ತು ನಾವು ಕೂಡ ದೇವ್ರ ಕಡೆ ತಿರುಗಿಕೊಂಡು ಮನಪೂರ್ವಕವಾಗಿ ಸಂಪೂರ್ಣವಾಗಿ ತಿರುಗಿಕೊಂಡು ಪ್ರಾರ್ಥನೆ ಮಾಡೋದ್ರೆ ಎಷ್ಟೊಂದು ಅದ್ಭುತ, ಎಷ್ಟೋ ಮೇಲಾಗಿರ್ತಕ್ಕಂಥ ಕಾರ್ಯಗಳನ್ನು ಹೊಂದುವುದಕ್ಕೆ ಅವಕಾಶ ಇದೆ ಪ್ರಿಯರೇ. ಇವತ್ತು ಪ್ರತಿಯೊಬ್ಬರಿಗೆ ನಾವು ಆಚರಿಸ್ತೇವೆ, ಪ್ರತಿಯೊಂದು ಕುಟುಂಬಕ್ಕೆ ಆಚರಿಸ್ತೇವೆ. ಎಲ್ಲಿ ಹೋದರೂ ಕೂಡ ವಾಕ್ಯದ ಅನುಸಾರವಾಗಿ ನಿಮ್ಮ ಜೀವಿತ ಹೀಗದ, ನೀವು ಹೀಗೆ ಮಾರ್ಪಡ್ರಿ, ದೇವರು ಹೀಗೆ ನಿಮ್ಮ ಜೀವಿತದಲ್ಲಿ ಅದ್ಭುತ ಮಾಡುತ್ತಾನೆ ಎಂಬುದಾಗಿ ಪ್ರತಿಯೊಂದು ಕುಟುಂಬದಲ್ಲಿ ಹೋಗಿ ಎಚ್ಚರಿಸಿ ಪ್ರಾರ್ಥನೆ ಕೂಡ ಮಾಡ್ತೇವೆ. ಆದರೆ ಸ್ವಲ್ಪಟ್ಟಿಗೆ ಪ್ರಿಯರೇ, ಕೆಲವೊಬ್ಬರು ಏನು ಹೇಳ್ತಾರೆ ಅಂದರೆ, ಈ ಪಾಸ್ಟರ್ಗ ಇವತ್ತು ನಮ್ಮ ಮನೆಗೆ ಕರ್ಕೊಂಡ್ಬಂದಿದ್ದು, ನೆಕ್ಸ್ಟ್ ಟೈಮ್ ಕರ್ಕೊಂಬರ್ಬೇಡ ಅಂತ ಹೇಳ್ತಾರೆ ಪ್ರಿಯರೇ. ಕೆಲವೊಂದು ಮನೇಲಿ, ಕೆಲವೊಂದು ಫ್ಯಾಮ್ಲಿದಾಗ ಹೇಳ್ತಾರೆ ಆಲ್ರೆಡಿ. ಯಾಕಂದರೆ ಒಲೆಗೆ ಕಬ್ಬಿಣ ಹಾಕಿ ಅದಕ್ಕೆ ಹೆಸರು ಕೊಟ್ಟಿರುವಾಗ ಆ ಕಬ್ಬಿಣ ಕೆಂಪಗಾಯ್ತದ ಪ್ರೇರೆ ಪುರ ಟೋಟಲ್. ಆ ಕಬ್ಬಿಣ ಕೆಂಪಗಾಯ್ತದ, ಆ ಕಬ್ಬಿಣ ಹೆಡಕಿನ ಮೇಲೋ ತಲೆ ಮೇಲೋ ಇಕ್ಕಿದಾಗ ಏನಂತಾರ, ಉರೆ ಕಳ್ಳಿ ತಂದು ತಲೆ ಮೇಲೆ ಇಕ್ಕೇನಂದಪ್ಲೆ. ಚುಚ್ಚುವ ಮಾತುಗಳು. ಯಾಕಂದರೆ ಪಾಪ ದ್ರೋಹ ಅಪರಾಧ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ವಾಕ್ಯದ ಅನುಸಾರವಾಗಿ ದೇವರೇನು ಮಾಡ್ತಾನ, ಚುಚ್ಚುತ್ತಾನ ಪ್ರೇರೆ. ಅವರು ನಮ್ಮ ಎದುರಂತಾರ ಒಳ್ಳೆ ಸೇವಕರು ಉತ್ತಮವಾಗಿ ಸಂದೇಶ ಕೊಟ್ಟರು, ಭಾಳ ಬಾರಿ ಅಂತಾರೆ. ನೆಕ್ಸ್ಟ್ ಆ ಮನೆಯಿಂದ ಹೊರಗೆ ಹೋದಾಗ ಆ ವ್ಯಕ್ತಿಗಳು ಹೇಳ್ತಾರೆ, ಇಂಥ ಒಂದು ಪಾಸ್ಟರ್ಗಳಿಗೆ ಇನ್ನೊಂದು ಸರ್ತಿ ನಮ್ಮ ಮನೆಗೆ ನೀವು ತರಬೇಡ ಅಂತ ಹೇಳ್ತಾರೆ ಪ್ರೇರೆ. ಯಾಕೆ ವಿಷಯ ನಾನು ನಿಮ್ಮನ್ನು ಎಚ್ಚರಿಸ್ತೇವೆ, ಜಾಗ್ರತೆ ಹೋದರೆ ಇದು ಬೈಬಲ್ ನಿಮ್ಮನ್ನು ಕನ್ನಡಿದ ಪ್ರೇರೆ. ನಿನಗೆ ಒಂದು ಮುಖ ಈ ಥರ ಕನ್ನಡಿ ಬಂದು ನಿಂತಿದ್ರೆ ನಿನ್ನ ಮುಖ ಕಾಣಿಸಪ್ಪಲೆ ಅಂದರೆ ನೀನು ಮಾಡಿದ್ದು ನಿನಗೆ ಸತ್ಯವೇದನೆ ಮಾಡ್ತದ, ನೀನು ದೇವ್ರ ಕಡೆ ತಿರುಗಬೇಕೆಂಬುದಾಗಿ ನೀನು ತೋರಿಸು ಪ್ರೇರೆ. ನೀ ಏನೇನು ಮಾಡಬಾರ್ದು ಎಂಬುದಾಗಿ ಮಾಡಿರ್ತು, ಯಾವ ಕೆಲಸ ನೀನು ಮಾಡಿರ್ತು, ಇದು ನೀನು ಒಂದು ಕನ್ನಡಿಯಾಗಿ ನಿನ್ನ ಮುಖದ ಮುಂದೆ ಏನು ಮಾಡ್ತದ, ನೀನೇನು ತೋರಿಸು ಪ್ರೇರೆ. ಮಗನೇ ಈಗ ನಿನ್ನ ಮುಖ ಇಲ್ಲದ, ಮಗನೇ ನೀ ಹಿಂಗೆ ನಡಿ, ಮಗಳೇ ಹಿಂಗೆ ನಡಿ, ಈ ಮಾರ್ಗದಾಗ ಬಾ, ಇಂಥ ಒಂದು ಮಾರ್ಗದಾಗ ಬಾ ಎಂಬುದಾಗಿ ದೇವರು ನಿನಗೆ ಸ್ಪಷ್ಟವಾಗಿ ಒಂದು ಕನ್ನಡಿಯಾಗಿ ನಿಂತು ನೀನು ಪ್ರತಿದಿನ, ಪ್ರತಿಗಳಿಗೆ, ಪ್ರತಿ ನಿಮಿಷ, ಪ್ರತಿ ಸೆಕೆಂಡಲ್ಲಿ ನೀನು ಸರಿ ಮಾಡ್ತಾನೆ ಪ್ರೇರೆ. ಆದರೆ ಇವತ್ತು ನೀನು ಸರಿ ಆಯ್ತೆ, ಇವತ್ತು ನೀನು ಸರಿಯಾಗುವುದರೆ ಎಷ್ಟೋ ಉತ್ತಮ. ಹಲ್ಲೆಲೂಯ, ಹಲ್ಲೆಲೂಯ. ಸತ್ಯವೇದಾಗಿರ್ತಕ್ಕಂಥ ಮಾತುಗಳು ಇದ್ದಂಗೆ ಹೇಳಬೇಕಾ, ಅಥವಾ ಇದಕ್ಕೆ ಮುಚ್ಚಿಟ್ಟು ನಾವು ಬೇರೆ ಹೇಳಬೇಕಾ? ಕ್ವಶನ್ ಆಗದಾಗಂತ ನಾವು ಭೀ ಸತ್ಯವೇದ ಅನುಸಾರವಾಗಿ ಹೇಳಕ್ಕಂತ ಸೇವಕರೇ ಇಲ್ಲ, ದೇವರ ಆತ್ಮದ ಅನುಸಾರವಾಗಿ ಬಂದಿರತಕ್ಕಂಥ ಸಂದೇಶವನ್ನೇ ನಾವು ಕುಟುಂಬಕ್ಕೆ ಪ್ರಯತ್ನ ಪಡಬೇಕಾಗಿತ್ತು. ದೇವ್ರಿಗೆ ಬಿಟ್ಟು ನಾವು ಏನು ಮಾಡ್ಲಿಕ್ಕಾಗಲ್ಲ. ಯಾರೋ ಒಂದು ಸಂದೇಶ ಹಿಂಗೆ ಕೊಡ್ರಿ ಅಂತ ಅವ್ರು ಹೇಳಿದ ಮಾತು ಕೇಳಿದೆ ಅಂದ್ರೆ ದೇವ್ರ ಮಾತು ಯಾವಾಗ ಕೇಳಬೇಕು? ನಾವು ದೇವ್ರ ಮಾತನ್ನು ಕೇಳಿ ದೇವರನ್ನು ಆಲಿಸುವಾಗ, ದೇವರ ಮಾತನ್ನು ಕೇಳುವಾಗ ದೇವರು ನಿನ್ನನ್ನು ಬಲಪಡಿಸ್ತಾನೆ. ಯಾಕಂದರೆ ನಿನ್ನ ಮಾತು ದೇವರು ಹೇಗೆ ಕೇಳುತ್ತಾನೋ ದೇವ್ರ ಮಾತು ನೀನು ಕೂಡ ಕೇಳಬೇಕಷ್ಟೇ. ಯಾಕಂದರೆ ದೇವರ ಮಾತು ಕೇಳುವವನು ಎಂದು ಪಾತಾಳಕ್ಕೆ ಮುಟ್ಲಕ್ಕೆ ಅವಕಾಶ ಇಲ್ಲ. ದೇವ್ರ ಮಾತು ಕೇಳುವವನು ಆತನ ಸನ್ನಿಧಿಯಲ್ಲಿ ಎಡಬಲ ಹಿಂದೆ ಮುಂದೆ ಇರ್ಲಕ್ಕ ಒಂದು ಅವಕಾಶ ಅನ್ಸ ಹೊರತು ಬಿಟ್ಟು ಹೋಗ್ಲಕ್ಕೆ ಅವಕಾಶ ಇಲ್ಲ ಪ್ರಿಯರೇ. ಇವತ್ತು ನೀವೇನೇ ಇರಲಿ, ಹೇಗೆ ಇರಲಿ ಪರವಾಗಿಲ್ಲ, ಆದರೆ ದೇವರ ಮಾತನ್ನು ಆಲಿಸಿ ನೀವು ಕೇಳ್ತಕ್ಕಂಥರಾಗಿರ್ಬೇಕು. ಕೀರ್ತನೆಗಳು 9ನೇ ಅಧ್ಯಾಯ 9-10 ವಚನ. ಕೀರ್ತನೆಗಳು 9ನೇ ಅಧ್ಯಾಯ 9-10 ವಚನ. ಯೆಹೋವನು ಕುಗ್ಗಿ ಹೋದವರಿಗೆ ಆಶ್ರಯವು ಆಪತ್ತ ಕಾಲದಲ್ಲಿ ದುರ್ಗವು ಆಗಿರುವನು. ಯೆಹೋವನೇ ನಿನ್ನ ನಾಮ ಮಹಿಮೆಯನ್ನು ಬಲ್ಲವರು ನಿನ್ನಲ್ಲಿ ಭರವಸೆ ಇಡುವರು. ಯಾಕಂದರೆ ನಿನ್ನ ಮರೆ ಹೋಗುವವರನ್ನು ನೀನು ಕೈ ಬಿಡುವವನು ಅಲ್ಲ. ಹಲ್ಲೆಲೂಯ. ಯವನನ್ನ ಕೈ ದೇವರು ಬಿಟ್ಟನ, ಯವನನ್ನ ಕೈ ದೇವರು ಬಿಟ್ಕೊಟ್ಟನ, ಯವನನ್ನು ಗಾಢ ನಿದ್ರೆ ಮಾಡ್ಯಾನ, ನನ್ನ ಮಾತಿಗೆ ತಿರಸ್ಕಾರ ಮಾಡ್ಯಾನ, ಯವನನ್ನು ಈ ರೀತಿ ಕಾರ್ಯ ಮಾಡ ಅಂತೇಳಿ ಯವನನಿಗೆ ದೇವರು ಬಿಟ್ಟನೇನು? ಯವನನಿಗೆ ದೇವರು ಬಿಟ್ಟಿಲ್ಲ. ಹೇಗೆ ನಿನ್ನನ್ನು ಬಿಟ್ಕೊಡ್ತಾನ? ದೇವರಿದ್ದ ನಮ್ಮ ಜೀವಿತಕ್ಕೆ ಹಂಗಿರ್ತಿತ್ತು, ದೇವರಿದ್ದ ನಮ್ಮ ಮನೆಗೆ ಘಟನೆ ಕಾಯ್ತಿತ್ತು, ದೇವರಿದ್ದ ನಮ್ಮ ಕುಟುಂಬಕ್ಕೆ ಸಮಸ್ಯೆ ಯಾಕೆ ಬರ್ತಿತ್ತು, ದೇವರಿದ್ರ ನಮ್ಮ ಜೀವಿತದಲ್ಲಿ ಈ ಆಪತ್ತು ಕಾಲಗಳು ಯಾಕೆ ಬರ್ತಿದ್ವು, ದೇವರಿದ್ದ ನಮಗೆ ಯಾಕೆ ಕಷ್ಟ ಬರ್ತೀವಿ ಎಂಬುದಾಗಿ ಹೇಳ್ತಕ್ಕಂಥ ಜನರು ಇವತ್ತು ಅನೇಕ ಜನರ ಪ್ರಿಯ. ಆದರೆ ದೇವರು ನಿಮ್ಮನ್ನು ಕೈ ಬಿಡುವವನಲ್ಲ. ಯಾಕಂದರೆ ನೀನು ಆತನಲ್ಲಿ ಭರವಸೆ ಇಟ್ಟಿದೆ. ಯವನನು ಆಪತ್ತು ಕಾಲದಲ್ಲಿದ್ದನು, ಕುಗ್ಗಿ ಹೋಗಿದ್ದನು. ಯವನನು ಕುಗ್ಗಿ ಹೋಗಿದ್ದು, ಅಯ್ಯೋ 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 ದೇವರೇ, ನನಗೆ ಯಾರು ಸಹಾಯ ಮಾಡಿದವರು, ಯಾರು ನನ್ನ ಜೀವಿತಕ್ಕಾಗಿ ಇವತ್ತು ನನ್ನ ಪರಿಸ್ಥಿತಿ ಈಗ ಯಾಕೆ ನನಗಿಂತದೊಂದು ಎಂಬುದಾಗಿ ಅವನನ್ನು ದೇವ್ರ ಕಡೆ ತಿರುಗಿಕೊಂಡು ಏನು ಮಾಡ್ತಾನೆ, ಪ್ರಾರ್ಥನೆ ಮಾಡ್ತಾನೆ. ಕುಗ್ಗಿ ಹೋಗ್ಯಾನ ಪ್ರಿಯ ಅವನನ್ನು ಪೂರ ಸ್ಪಷ್ಟವಾಗಿ ಅಲ್ಲಿ ಹೊಟ್ಟೆ ಒಳಗೆ ಆಶ್ರಯವು ಆಪತ್ಕಾಲದಲ್ಲಿ ದುರ್ಗವಾಗಿರುವನು ಎಂಬುದಾಗಿ
ಯವನನು ತನ್ನ ಜೀವಿತದಲ್ಲಿ ಆಗಿರ್ತಕ್ಕಂಥ ಒಂದು ಘಟನೆಯನ್ನು ದೇವರ ಮುಂದೆ ಒಂದು ಪ್ರಕಟಿಸಲತ್ತಾನೆ. ಅಯ್ಯ ದೇವರೇ, ನನಗೆ ಅದ್ಭುತ ಮಾಡಯ್ಯ, ನೀನು ಆಪತ್ಕಾಲದಲ್ಲಿ ಆದುಕೊಳ್ತಕ್ಕಂಥ ದೇವರಾಗಿದ್ದಿ. ಯಾಕಂದರೆ ನಿನಿವೆ ಪಟ್ಟಣದ ಒಂದು ಕೂಗು ಅಂದರೆ ಅವ್ರು ಮಾಡಿರ್ತಕ್ಕಂಥ ದ್ರೋಹ ಅಪರಾಧಗಳು ದೇವರ ದೃಷ್ಟಿಯಲ್ಲಿ ಅವು ಬಂದಿರುವಾಗ, ದೇವರು ಸಮೀಪಕ್ಕೆ ಮುಟ್ಟಿರುವಾಗ, ಅಲ್ಲಿ ಯವನನಿಗೆ ಪ್ರತ್ಯೇಕವಾಗಿರ್ತಕ್ಕಂಥ ಈ ವ್ಯಕ್ತಿ ಈ ಅದ್ಭುತ ಕಾರ್ಯಗಳು ಮಾಡ್ತಾನೆ, ಹೋಗಿ ಅವ್ರಿಗೆ ಸುವಾರ್ತೆ ಪ್ರಕಟಿಸ್ತಾನೆ ಎಂಬುದಾಗಿ ತಿಳ್ಕೊಂಡು ಸ್ಪಷ್ಟವಾಗಿ ಯವನನ್ನೇ ದೇವರು ಆರಿಸಿಕೊಂಡು ಏನು ಮಾಡ್ಯಾನ, ನಿನಿವೆ ಪಟ್ಟಣಕ್ಕೆ ಹೋಗಂತ ಕಳಿಸ್ಯಾನ ಪ್ರಿಯ. ಆದರೆ ಯವನನ ಜೀವಿತದಲ್ಲಿ ಬಂದಾಗ ಘಟನೆ, ಆತನು ಒಳ್ಳೆ ಕಾರ್ಯಗಳಕ್ಕಾಗಿ ಪ್ರಯಾಸಪಟ್ಟನು ಪ್ರಿಯರೇ, ಒಳ್ಳೇದು ನೋಡೋಕ್ಕೆ ಪ್ರಯಾಸಪಟ್ಟನು ಪ್ರಿಯ. ಇವತ್ತು ನಾವೊಂದು ಮಾತು ಹೇಳ್ತೇನೆ ನಿಮ್ಗೆ, ದುಃಖದಲ್ಲಿರ್ತಕ್ಕಂಥ ಕುಟುಂಬಕ್ಕೆ ಸಂತೈಸುವುದಕ್ಕಾಗಿ ಹೋಗಲ್ಲ ಪ್ರಿಯ ಜನ. ಯಾವುದರ ಒಂದು ಮರಣ, ಒಂದು ಮೋಕ್ಷಕ್ಕೆ ಹೋದ್ರೆ ಇಮಿಡಿಯೇಟ್ಲಿ ಬಂದು ಸ್ನಾನ ಮಾಡ್ತಾರೆ. ಒಂದು ಮಾತು ನಿಮ್ಗೆ ನೋಡಿ ಕೇಳ್ರಿ, ನೀವು ಕಟ್ಟಿದ ಮನೆಯೇ ಚೆಂದ ಬೇಕ್ರಿ, ನೀವೆಷ್ಟೋ ಸಾವಿರಾರು ರೂಪಾಯಿ ಅಥವಾ ಲಕ್ಷಣ ಗಂಟೆ ರೂಪಾಯಿ ನೀವು ಖರ್ಚು ಮಾಡಿ ಮನೆಯನ್ನು ಕಟ್ತಿರ್ಪ್ರಿ. ಆದರೆ ಕೊನೆಯದು ಆ ಮನೆಯಲ್ಲಿ ಇರ್ಲಿಕ್ಕೆ ನಿಮಗೆ ಸ್ಥಳ ಇರಲ್ಲ. ಕರೆಕ್ಟ್ ಅಂತೀರಿ? ಶಾಶ್ವತವಾಗಿ ಮನೇಲಿ ಇರ್ತೀರಿ. ಲಕ್ಷ ರೂಪಾಯಿ ನೀವು ಕಟ್ಟಿ ಖರ್ಚು ಮಾಡಿ ಮನೆಯನ್ನು ಕಟ್ತೀರಿ. ಆ ಮನೆಯಲ್ಲೇ ನೀನು ಮರಣ ಹೊಂದಿ ಅಂದ್ರೆ 1 ದಿನನೋ 2 ದಿನನೋ ತನ್ನವರೇ ನಿಮ್ಗೆ ಏನಂತಾರಂದ್ರೆ, ಇನ್ನೂ ಟೈಮ್ ಆಗಿಲ್ಲ. ಏನಂತಾರ? ಹಲ್ಲೆಲೂಯಾ. ಏನಂತಾರ? ಇನ್ನೂ ಟೈಮ್ ಆಗಿಲ್ಲ, ಇನ್ನು ಎಬ್ಸಲ್ರಂತ. ಅಂದರೆ ಏನರ್ಥ? ಆ ಮನೆ ಕಟ್ಟಿರ್ತಕ್ಕಂಥ ವ್ಯಕ್ತಿಗೆ ಆ ಮನೆಯಲ್ಲಿ ಅವನಿಗೆ ಸ್ಥಳ ಇಲ್ಲ. ಖತಮಾಗೋಯ್ತಾವ, ಅವ ಸತ್ತೋದನು, ಅವ್ನು ಮುಗಿದೋಯ್ತು, ಅವನ್ನೆಲ್ಲ ತೀರೋಯ್ತು ಭೂ ಯಾತ್ರೆದಾಗಿರ್ತಕ್ಕಂಥದ್ದು. ಮತ್ತು ತಿರುಗಿ ಸಮಾಧಿ ಮಾಡಿ ನಾವೇ ಕಟ್ಟಿರ್ತೇವೆ ಮನೆ, ಮತ್ತು ತಿರುಗೋದು ಆ ಮನೆಗೆ ಸ್ನಾನ ಮಾಡಲ್ದೇ ಒಳಗೆ ಹಚ್ಚಿ ಕಲಿಯೋ ಪ್ರಿಯರಿ. ನಮ್ಮ ಮತ್ತೆ ಅರ್ಥ ಆಗ್ಲತ್ತದ? ಆ ಮನೆ ಒಂದು ಓಪನಿಂಗ್ ಮಾಡಿದಾಗ, ಸುಂದರವಾದ ಮನೆಯಲ್ಲಿ ಹಾಡು ಹಾಡ್ತೇವಲ್ಲ, ಅವತ್ತು ಮನೆ ಕಟ್ಟಿದಾಗ ಸುಂದರವಾಗಿರ್ತದ. ಆ ಮನೆಯಲ್ಲಿ ವ್ಯಕ್ತಿ ಯಾರು ಸತ್ತೋದ್ರು ಅಂದ್ರೆ ಆ ಮನೆಗೆ ಏನಿರ್ತದ? ಶಂಶನ್ ಘಾಟ್ ಇರ್ತದ, ಏನಿರ್ತದ ರೀ ಆ ಮನೆ. ಅವು ಕೂಡ ಸುಂದರವೇ ಇರ್ತವೆ ಪ್ರಿಯರಿ. ನೀನು ಸುಂದರವಾಗಿರ್ಬೇಕು, ನಿನ್ನ ಹೃದಯ ಸುಂದರವಾಗಿರ್ಬೇಕು. ನಿನ್ನ ಹೃದಯ ದೇವರಿಗೆ ಒಪ್ಪಿಸಿ ತನ್ನ ಆತ್ಮ ಪ್ರಾಣ ಶರೀರವನ್ನು ದೇವರಿಗೆ ಒಪ್ಪಿಸಿಕೊಟ್ಟಿರುವಾಗ ಅವಾಗ ಈ ನಿನ್ನ ಒಂದು ಹೃದಯ ಸುಂದರವಾಗಿರ್ಲಕ್ಕೆ ಅವಕಾಶ ಅನಿಸಿದ ಪ್ರಿಯರೇ. ನಾವು ಕಟ್ಟಿರ್ತಕ್ಕಂಥ ಮನೆಗೆ ನಮಗೆ ಹೋಗ್ಲಕ್ಕೆ ಚಾನ್ಸ್ ಇರಲ್ಲ. ಜನ ಅಂತಾರೆ, ಅಗೋಗೋ ಅಲ್ಲಿಂದ್ರೆ ಸ್ನಾನ ಮಾಡಿ ಒಳಗೆ ಬರ್ಬೇಕು. ನನ್ನ ಸೋದರ, ನಾವು ಕಟ್ಟಿರ್ತಕ್ಕಂಥ ಮನೆಗೆ ನಾವು ನಿವಸಿಸ್ಲಿಕ್ಕಾಗಲ್ಲ. ಆದರೆ ಯವನನಿಗೆ ಒಂದು ಪಟ್ಟಣಕ್ಕೆ ಹೋಗಿ ಸುವಾರ್ತೆ ಪ್ರಕಟಿಸಿ ಅಂತ ಹೇಳಿದಾಗ ಯವನನು ಬೇರೆ ಕಾರ್ಯಗಳು ಮಾಡೋಕ್ಕೆ ಪ್ರಯಾಸಪಟ್ಟನ, ಬೇರೆ ಕಡೆ ಹೋಗಕ್ಕೆ ಪ್ರಯಾಸಪಟ್ಟನ. ಆದರೆ ಇಕ್ಕಟ್ಟಿನ ದಿನಗಳನ್ನು ಅನುಭವಿಸನ ಪ್ರಿಯರೇ. ಯವನನು ಮೀನಿನ ಹೊಟ್ಟೆ ಒಳಗೆ ಪ್ರಾರ್ಥನೆ ಮಾಡತನ. ಏನಂತ? ಯಾಕಂದರೆ ನಿನ್ನ ಮರೆ ಹೋಗುವವರನ್ನು ನೀನು ಕೈ ಬಿಡುವವನಲ್ಲ. ಯವನನು ಕೈ ದೇವರು ಬಿಟ್ಟಿಲ್ಲ. ಇವತ್ತು ನಿನ್ನ ಕೈ ಕೂಡ ದೇವರು ಬಿಡುವವನಲ್ಲ. ನೀನು ಇಕ್ಕಟ್ಟಿನಲ್ಲಿದ್ದೆ, ನಿನ್ನ ಕಷ್ಟದಲ್ಲಿದೆ, ಸಂಕಟದಲ್ಲಿದೆ, ಶ್ರಮೆ ಶೋಧನೆಯಲ್ಲಿದೆ, ನೀ ದೇವರಿಗೆ ಮೊರೆ ಇಡು. ನೀ ದೇವರಲ್ಲಿ ಪ್ರಾರ್ಥನೆ ಮಾಡುವಾಗ ನಿನ್ನ ದೇವರು ನೋಡ್ತಕ್ಕಂಥನಲ್ಲ. ಜನ ನೋಡಿದಬ್ಲೆ ದೇವ್ರು ನೋಡಲ್ಲ. ನಿನಗೆ ಇಕ್ಕಟ್ಟಿನಿಂದ ದೇವರು ಇಮಿಡಿಯೇಟ್ಲಿ ನಿನ್ನನ್ನು ಮೇಲಕ್ಕೆ ಎತ್ತಿ ನಿನ್ನ ಉನ್ನತ ಸ್ಥಾನವನ್ನು ತರುವುದಕ್ಕಾಗಿ ದೇವರು ಪ್ರಯಾಸ ಪಡುತ್ತಿರುತ್ತು. ದೇವರು ನಿನ್ನನ್ನು ಏನೋ ತಿಳ್ಕೊಂಡು ನೀನು ಬಿಟ್ಟುಕೊಟ್ಟು ಬೇರೆಯಾಗಿ ಕಾರ್ಯಗಳು ದೇವರು ಮಾಡ್ತಿಲ್ಲ. ಆದರೆ ನೀನು ದೇವರ ಕಡೆ ಮನಪೂರ್ವಕವಾಗಿ ಸಂಪೂರ್ಣವಾಗಿ ನೀನು ತಿರುಗಿಕೊಂಡು ದೇವರನ್ನು ಸ್ತುತಿಸುವುದಾದರೆ, ಆತ್ಮಿಕ ರೀತಿಗೆ ಸತ್ಯಕ ರೀತಿಗೆ ನೀ ಸ್ತುತಿಸುವುದಾದರೆ ದೇವರನ್ನ ಜೀವಿತದಲ್ಲಿ ಅದ್ಭುತ ಮಾಡ್ತಾನೆ. ಯವನನು ಆಪತ್ತು ಕಾಲದಲ್ಲಿ ದೇವರಿಗೆ ಮೊರೆ ಇಟ್ಟಾನ ಪ್ರೇರಿ. ಭೂಗರ್ಭದೊಳಗೆ ಹೋಗಿ ಪ್ರಾರ್ಥನೆ ಮಾಡ್ತಾನೆ ಪ್ರೇರತಾನ. ಇವತ್ತು ನಾವು ಇದ್ದಂಥ ಮನೆಯಲ್ಲಿ, ಕುಟುಂಬದಲ್ಲಿ, ಸ್ಥಳದಲ್ಲಿ, ಯಾವ ಪ್ರಾಂತದೇನೋ ಅಲ್ಲಿ ದೇವರಿನ ಆತ್ಮಪಣ ಶರೀರ ಒಪ್ಪಿಸ್ಲಕ್ಕೆ ಆಗಲ್ಲ ಪ್ರೇರಿ. ಆಲಯದಲ್ಲಿ ಕೂಡ ಬಂದು ಪ್ರಾರ್ಥನೆ ಮಾಡಂದ್ರೆ ಪ್ರಾರ್ಥನೆಗೆ ನಿರ್ಲಕ್ಷ್ಯವಾಯ್ತು ಪ್ರೇರಿ. ಸ್ಪಷ್ಟವಾಗಿ ನನ್ನ ಸೋದರ ಇವತ್ತು ಯವನನ್ನು ಪ್ರಾರ್ಥನೆ ಕೇಳ್ತಾನ. ಇವತ್ತು ದೇವರು ನಿನ್ನ ಒಂದು ಪ್ರಾರ್ಥನೆಯನ್ನು ಕೇಳ್ತಕ್ಕಂಥನಾಗಿದ್ದಾನೆ ಪ್ರೇರಿ. ಅದಕ್ಕೆ ಯವನನ್ನು ಬರೆದ ಗ್ರಂಥ 2ನೇ ಅಧ್ಯಾಯ 7ನೇ ವಚನ ಓದ್ರಿ. ನನ್ನ ಆತ್ಮವು ನನ್ನಲ್ಲಿ ಕುಂದಿದಾಗ ಯೆಹೋವನಾದ ನಿನ್ನನ್ನು ಸ್ಮರಿಸಿದೆನು. ನನ್ನ ಭಿನ್ನಹವು ನಿನಗೆ ಮುಟ್ಟಿತು. ನಿನ್ನ ಪರಿಶುದ್ಧಾಲಯಕ್ಕೆ ಸೇರಿತು ಎಂಬುದಾಗಿ. ಯವನನ ಮಾಡಿರ್ತಕ್ಕಂಥ ಒಂದು ವಿಜ್ಞಾಪನೆ ಅವನಿಗೆ ಇಷ್ಟೊಂದು ಭಯಂಕರವಾಗ್ಯದ, ಅಷ್ಟು ಭಯಂಕರವಾಗ್ಯದ ಬರೀ. ಆದರೆ ಅವನು ಆ ಭಯಂಕರವಾಗಿ ಈ ಸ್ಥಿತಿಯಲ್ಲಿ ದೇವರ ಒಂದು ಪ್ರಕಾಶ ರೂಪನ ತನ್ನ ಕಂಡುಕೊಂಡನು ಪ್ರೇರಿ. ದೇವರು ಮಾಡಿರ್ತಕ್ಕಂಥ ಅದ್ಭುತ ಯವನನೇನು ಮಾಡೋಣ ಪಡೆದುಕೊಂಡನು ಪ್ರೇರಿ. ನನ್ನ ಸೋದರ, ನಿನ್ನ ಆತ್ಮವು ದೇವರಲ್ಲಿ ಯಾಕೆ ಕುಂದೋಗ್ಲತ್ತಿಲ್ಲ?
ನಿನ್ನ ಆತ್ಮದಲ್ಲಿ ಅನೇಕ ಒಂದು ಚಿಂತೆ, ಅನೇಕ ಒಂದು ಭಾರಗಳು, ಅನೇಕ ಒಂದು ಸಂಕಟಗಳು ತುಂಬಿಕೊಂಡು ಅವನಂಗೆ ಹಾಗಂದು, ಅಕ್ಕಿನಂಗೆ ಹಾಗಂದು, ಇವ ನನಗೆ ಹೀಗಂದ್ರು, ಇವ್ರು ನನಗೆ ಹಾಗಂದ್ರೆ ತಿಳ್ಕೊಂಡು ಎಷ್ಟು ಚಿಂತೆ ಭಾರಕ್ಕೆ ಒಳಗಾಗಿದ್ದು ಮತ್ತು ಎಷ್ಟು ನೀನು ಆಪತ್ಗಳು ತಂದುಕೊಳ್ಳುತ್ತಿದೆ. ದೇವ್ರ ಕಡೆ ಸಂಪೂರ್ಣ ಮನಪೂರ್ವಕವಾಗಿ ನೀನು ತಿರುಗಿಕೊಂಡಾಗ ನಿನ್ನ ಆತ್ಮ ಪ್ರಾಣ ಶರೀರ ದೇವರಿಗೆ ಒಪ್ಪಿಸಿಕೊಡು ಪ್ರೇರಣೆ. ಸ್ಪಷ್ಟವಾಗಿ ನಿನಗ ನಾಶನದಿಂದ ತಪ್ಪಿಸ್ತಕ್ಕಂಥವನು ಆತನೇ. ಮರಣಕರ ರೋಗದಲ್ಲಿಂದ ಕೂಡ ನೀನು ತಪ್ಪಿಸ್ತಕ್ಕಂಥವನು ಆತನೇ. ಭಯಂಕರವಾಗಿರ್ತಕ್ಕಂಥ ಶೋಧಿಸ್ತಕ್ಕಂಥ ಕಾರ್ಯಗಳಿಂದ ತಪ್ಪಿಸಿ ನಿನ್ನನ್ನು ಕಾಪಾಡ್ತಕ್ಕಂಥವನು ಆತನೇ. ಯೌವನನ ಒಂದು ವಿನಹವು ದೇವರ ಒಂದು ಪರಿಶುದ್ಧ ಆಲಯಕ್ಕೆ ಮುಟ್ಟದಂಥ ಪ್ರೇರೆ, ದೇವರ ಆಲಯಕ್ಕೆ ಆತನ ಸೇರಿದ ಪ್ರೇರೆ. ಇವತ್ತು ನಿಮ್ಮ ಈ ಒಂದು ಆಲಯದಲ್ಲಿ ನಿಮ್ಮ ಕಷ್ಟ ಭಾರ ಇವೆಲ್ಲ ದೇವರಿಗೆ ಹಚ್ಚಿಕೊಂಡು ಪ್ರಾರ್ಥನೆ ಮಾಡಿದ್ರೆ ಎಷ್ಟು ಜನ ಪ್ರಾರ್ಥನೆ ಮಾಡ್ತೀರಿ? ಜೋಲ್ ಬಿದ್ದ ಕೈಗಳು, ನಡುಗುವ ಮೊಣಕಾಲುಗಳು ಸುಧಾರಿಸ್ಬೇಕು. ಆಲಯದಲ್ಲಿ ಸ್ವಸ್ಥತೆ ಬಿಡುಗಡೆ ಆಯ್ತದ ಅಥವಾ ಆಲಯದಲ್ಲಿ ನಾವು ಕೂಡ್ಬಿಡ್ತೇವೆ ಹೆಚ್ಚಿಗೆ? ಏನಾಯ್ತದ? ಆಲಯದಲ್ಲಿ ಉಜ್ಜೀವನ ನೀವು ಒಳಗೆ ಬರಬೇಕು, ಆಲಯದಲ್ಲಿ ಸಂತೃಪ್ತಿ ನಿಮ್ಮ ಒಳಗಿರ್ಬೇಕು. ಆಲಯದಲ್ಲಿ ನಿಮ್ಮ ಆತ್ಮ ಒಂದು ವೇಳೆ ಕುಂದು ಹೋಗಿದಂದ್ರೆ ಈ ಆತ್ಮನೇ ಸರಿಯಾದಿಲ್ಲದ ಆತ್ಮನ ದೇವರಿಗೆ ಒಪ್ಪಿಸು. ನಿನ್ನ ಒಳಗಿರ್ತಕ್ಕಂಥ ಯಾವುದು ಸರಿಯಾಗಿಲ್ಲ, ಒಂದು ಕಾಲು ಬ್ಯಾನಿನೋ, ಒಂದು ಟೊಂಕ ಬ್ಯಾನಿನೋ, ಅಥವಾ ಮೊಳಕಾಲು ಅಥವಾ ಕೈಯೋ ಕಾಲೋ ತಲೆಯೋ ಏನೋ ಒಂದು ರೋಗ ವ್ಯಾಧಿ ನರಳುತ್ತಂದ್ರೆ ಈ ಆಲಯದಲ್ಲಿ ಬಂದು ಎದ್ದು ನಿಂತು ಝಾಡಿಸೋದಕ್ಕೆ ಸ್ಪಷ್ಟವಾಗಿ. ಕೆಲವರು ರೋಗದಲ್ಲಿ ವ್ಯಾಧಿಯಲ್ಲಿ ಪಲಂಗ್ ಮೇಲಿಂದು ಹೇಳೋಕ್ಕಾಗಲ್ಲ, ಯಾವುದರ ಒಂದು ಆಪತ್ತು ಬಂತಂದ್ರೆ ಏನು ಮಾಡ್ತಾರೆ? ಇವೊಂದು ಎಕ್ಸಾಂಪಲ್, ಕುಂಟನ ನಡಿಲಾಕ ಬರಲ್ಲ ಅನ್ಕೊಳ್ಳಿ, ವೀಲ್ ಚೇರ್ ಮೇಲೆ ಪರಿಸ್ಥಿತಿ ಖರಾಬ್ ಅದ, ಹೇಳಕ್ಕೆ ಬರಲ್ಲ, ಓಡ್ಲಕ್ಕೆ ಬರಲ್ಲ, ಕೂಡ್ಲಕ್ಕೆ ಬರೋ ಪರಿಸ್ಥಿತಿ ಎಲ್ಲ ಬ್ಯಾಡದ ಅನ್ಕೋರಿ. ಕುಂಟನ ಇಲ್ಲಂತಿಲ್ಲ, ಕಾಲುಗಳವ ಕುಂಟನ ಇಲ್ಲಂತಿಲ್ಲ. ಆದರೆ ಏನೋ ಒಂದು ಅವ್ನು ಬಲ್ ಬಂತಂದ್ರೆ ಆ ಕಾಲಿಗೆ ಜಾಡಿಸ್ತಾನೆ ಅಥವಾ ಇಲ್ಲ? ಸಾಧ್ಯವಾದೊಟ್ಟು ಹೆದರಿಸ್ತಾನೆ ಅಥವಾ ಇಲ್ಲ? ನಾವ್ಯಾಕೆ ಹೆದರಿಸ್ಬಾರ್ದು? ಕಾಲಾಗಿರ್ತಕ್ಕಂಥ ರೋಗನೇ ದೇವರು ನಮಗೆ ವಿರುದ್ಧವಾಗಿರ್ತಕ್ಕಂಥ ಕಾರ್ಯ ನಮ್ಮ ಒಳಗೆ ಅದಂದ್ರೆ ಅದಕ್ಕೆ ಯಾಕೆ ನಾವು ಝಾಡಿಸ್ಬಾರ್ದು? ಯಾಕೆ ಅದಕ್ಕೆ ನಾವು ಓಡಿಸ್ಬಾರ್ದು? ಯಾಕೆ ಅದಕ್ಕೆ ನಾವು ಕತ್ತರಿಸ್ಬಾರ್ದು? ಹಾವುಗಳು ತೇಳುಗಳನ್ನು ತುಳಿಯುವಂಥ ಶಕ್ತಿ ನನ್ನ ಸೋದರಿ ಸೋದರ ನಿನ್ನ ಕೊಟ್ಟನ, ನೀ ದೀಕ್ಷಿಸನ ತಕ್ಷಣ ಅಂಥ ಒಂದು ಶಕ್ತಿ ನಿನ್ನ ಕೊಟ್ಟನ. ಯಾವತ್ತೂ ಉಪಯೋಗ ಮಾಡ್ತೀನಿ ಸ್ಪಷ್ಟವಾಗಿ. ಯೌವನನು ಪ್ರಾರ್ಥನೆ ಮಾಡತನ, ನನ್ನ ಬಿನಹವು ನಿನಗೆ ಮುಟ್ಟಿತ್ತು, ನಿನ್ನ ಪರಿಶುದ್ಧ ಆಲಯಕ್ಕೆ ಸೇರುತ್ತೆ ಎಂಬುದಾಗಿ ಒಪ್ಪಿಸು. ನಿನ್ನ ಒಳಗಿರ್ತಕ್ಕಂಥ ಸಮಸ್ಯೆ ದೇವರಿಗೆ ಒಪ್ಪಿಸು. ನಿನ್ನ ಒಳಗಿರ್ತಕ್ಕಂಥ ರೋಗ, ನಿನಗೆ ಯಾವ ವಿಷಯಕ್ಕೆ ದೇವ್ರು ನಿಂಗೆ ದೂರ ಮಾಡತ್ತದೋ, ದೇವ್ರಲಿಂದ ಯಾವ ವಿಷಯ ನೀನು ದೂರ ಆಗಲತ್ತಿದ್ದೋ, ಆತನ ಆಲಯದಿಂದ ದೂರ ಆಗಲತ್ತಿದ್ದೋ, ದೇವ್ರ ಸೇವೆಯಿಂದ ದೂರ ಸಭೆದಿಂದ ದೂರ ಆಗಲತ್ತಿದ್ದೋ, ಕುಟುಂಬದಿಂದ ದೂರ ಆಗಲತ್ತಿದ್ದೋ, ಆರಾಧನೆಯಿಂದ ದೂರ ಆಗಲತ್ತಿದ್ದೋ, ಎದಕ್ಕೆ ನೀ ದೂರ ಆಗಲತ್ತಿದ್ದೋ ಆ ದೂರ ಮಾಡ್ತಕ್ಕಂಥ ಅಧಿಕಾರ ನೀ ದೇವ್ರಿಗೆ ಒಪ್ಪಿಸಿ ಸ್ಪಷ್ಟವಾಗಿ. ಅದಕ್ಕಿಂತ ಮುಂಚಿತವಾಗಿ ನಿನ್ನ ಆತ್ಮ ಪ್ರಾಣ ಶರೀರ ಒಪ್ಪಿಸಿ ದೇವರಿಗೆ. ಯಾವಾಗ ನಿನ್ನ ಆತ್ಮ ಪ್ರಾಣ ಶರೀರವನ್ನು ಸಂಪೂರ್ಣ ಮನಪೂರ್ವಕವನ್ನು ದೇವರಿಗೆ ಒಪ್ಪಿಸಿಕೊಟ್ಟು ಅವಾಗ ದೇವರು ನಿನ್ನ ಜೀವಿತದಲ್ಲಿ ದೊಡ್ಡದು ಅದ್ಭುತ ದೇವರು ಮಾಡ್ತಾನೆ. ಬೇರೆ ಮಾಡ್ತಕ್ಕಂಥ ದೇವ್ರಿಗೆ ಒಪ್ಪಿಸಿ ಸ್ಪಷ್ಟವಾಗಿ. ಡಾಕ್ಟರ್ಗೆ ಹೋಗಿ ಪದೇ ಪದೇ ಹೇಳಿದ ಶಬ್ದ ನೀ 10 ಸರ್ತಿ ಹೇಳಿದಂದ್ರೆ ಪ್ರಯೋಜನವೇನಿಲ್ಲ ಪ್ರೇಯರೇ. ಹಲ್ಲೆಲೂಯಾ. ಊರ್ ಸೈಡು ಡಾಕ್ಟರ್ಸ್ ಏನು ಮಾಡ್ತಾರೆ, ಯಾರ ಪೆಂಡ್ರಿಗಳು ಇಳ್ತವ, ಟೊಂಕ ನೋಯ್ಲತ್ತದ, ಮೈಕೈ ಭಾಳ ತೋರ್ಸ್ಲತ್ತದ, ಭಾಳ ಸಮಸ್ಯೆಗಳತ್ತದ, ನಿರ್ಶಕ್ತಿ ಅಂದ್ರೆ ಡಾಕ್ಟರ್ಸ್ ಮೊದಲನೇದು ಏನು ಮಾಡ್ತಾರೆ? ಏನು ಮಾಡ್ತಾರ? ನೀ ಕಮ್ಜೋರಾಗಿದ್ದಿ, ನಿನಗೆ 2 ಗ್ಲುಕೋಸ್ ಹಚ್ಚಬೇಕಂತಾರ. ಏನಂತಾರ? ಅಮ್ಮ ಅಯ್ಯ ನೀ ಕಮ್ಜೋರಾಗಿದ್ದಿ, ನಿನಗೆ ಪೈಲೆ 2 ಗ್ಲುಕೋಸ್ ಹಚ್ಚಬೇಕು. ಏನು ಮಾಡ್ತಾರೆ ಅವರು? 2 ಗ್ಲುಕೋಸ್ ನಮಗೆ ಕಂಪಲ್ಸರಿ ಹಚ್ತಾರೆ. ಯಾಕಂದರೆ ಅವ್ರು ನಮ್ಮ ಊರಿಗೆ ಬಂದ್ರಂದ್ರೆ ಅವ್ರದ್ದು ಗಿರಾಕ್ ಆಗಬೇಕಲ್ಲ. ಅದು ಹ್ಯಾಬಿಟ್ ಇಷ್ಟು ಜನರ ಒಳಗೆ ಅದು ಗೊತ್ತು ಸೇರಿದ ಆ ಜನ 2 ಗ್ಲುಕೋಸು ಆ ಕೆಂಪನ್ ಇಂಜೆಕ್ಷನ್ ಕೊಟ್ಟರೆ ಅನ್ಕೋರಿ ಟೀಕೆ ಆಗೋಯ್ತು ನೋಡ್ರಿ. ನಾ ಯಾವ ಇಂಜೆಕ್ಷನು? ಹಲ್ಲೆಲೂಯಾ. ಯಾವುದು? ಕೆಂಪನ್ ಇಂಜೆಕ್ಷನ್ ಗ್ಲುಕೋಸ ಹಾಕಿಲೆ. ಆ ಡಾಕ್ಟರು ಹಚ್ಬೇಕಂತ ಒಂದು ಗ್ಲುಕೋಸ್ ಹಚ್ಚಿದ್ರು ಕೂಡ ನಿಮ್ಗೆ ತಿಳೋ ಮುಂದಿನ ನಿಮ್ಮ ಮನಸ್ಸು ಎದುರಾಗಿರ್ತದ. ನಾನು ದವಾಖಾನೆ ತೋರಿಸ್ಕೊಂಡಿದ್ದ ಕಡೆಗೆ ಆ ಕೆಂಪಂದು 2 ಇಂಜೆಕ್ಷನ್ ಹಾಕಿದ್ರೆ ನನಗೆ ಗುಣ ಐತಿ, ಚಂದೇ ಆಗಿಲ್ಲ ಅಂದ್ರೆ ನಮ್ಮ ಮನಸ್ಸು ಎದುರಾಗದ, ನಮ್ಮ ವಹೇಮ್ ಅದು. ಹೈಡ್ರಿಬ್ದಾಗ ಕೆಲವೊಂದು ಡಾಕ್ಟ್ರು ಸರ ಗ್ಲುಕೋಸ್ ಅಂತಿಗ್ತಾಡ ನಿನಗೆ ಬೈತಾರೆ ಡಾಕ್ಟ್ರಲ್ಲಿ. ಯಾಕ? ನರಗಳ ಒಂದು ಬಲಹೀನತೆ ನಮ್ಮ ಸೇರ್ತದೆ ಮೊದಲನೇದು. 2ನೇದು ನಮ್ಮ ಶರೀರದಾಗ ನಿರ್ಶಕ್ತಿ ಸೇರ್ತು ಪ್ರಿಯ. ಅದು ಹಚ್ಕೊಂಡು ನಮಗೆ ತಾಕತ್ತು ಕಾಣಿಸೋ. ಯಾಕಂದ್ರೆ ಡಾಕ್ಟರ್ಸ್ ಹೇಳ್ತಾರಲ್ಲ ಇದನ್ನು ತಾಕತ್ತು ಬರ್ತದೆ ಅಂತೇಳಿ. ಇವತ್ತು ಡಾಕ್ಟರ್ಸ್ ಕೂಡ ಹಿಂಗೆ ಅದು ಬಿಸ್ನೆಸ್, ಒಂದು ವ್ಯಾಪಾರ ಆಗ್ಯದ. ಯಾಕೆ ಈ ವಿಷಯನ ನಿಮ್ಮನ್ನು ಎಚ್ಚರಿಸ್ತಂದರೆ ಇವತ್ತು ಅದ್ಭುತವಾಗಿ ನಿಮ್ಮನ್ನು ಎಚ್ಚರಿಸ್ತ ಪ್ರೇಯರೇ. ಇವತ್ತು ಒಂದೇ ಟ್ಯಾಬ್ಲೆಟ್ಸು 2 ಭಾಗ ಮಾಡ್ಯಾರ ಪ್ರೇಯರೇ.
ಬಿ ಕಾಂಪ್ಲೆಕ್ಸ್ ಟ್ಯಾಬ್ಲೆಟು ಆಗೋತ್ತಿನ ಹಿಂದೆ ಡಾಕ್ಟ್ರು ಒಂದು 30 ವರ್ಷದ ಕೆಳಗೆ ಬಿ ಕಾಂಪ್ಲೆಕ್ಸ್ ಮೆಡಿಸಿನ್ ಕೊಡ್ತಿದ್ರು. ಅದಕ್ಕೆ 2 ಭಾಗ ಮಾಡ್ಯಾರ. ಬಿಪ್ಲೆಕ್ಸ್ ಸ್ಪೋರ್ಟ್ ಅಂತ ಒಂದು ಮಾಡ್ಯಾರ, ಬಿಕಾಸುಲ್ಸ್ ಅಂತೇಳಿ ಒಂದು ಮಾಡ್ಯಾರ ಪ್ರಿಯ. ಅದಕ್ಕೆ 2 ಭಾಗ ಮಾಡ್ಯಾರ. ಒಂದೇ ಮೆಡಿಸಿನು 2 ಭಾಗವಾಗಿ ಮಾಡ್ಯಾರ ಪ್ರಿಯರಿ. ಆ ಮೆಡಿಸಿನ್ ಮನುಷ್ಯನ ಬಾಡಿದಾಗ ಇಷ್ಟು ಕೆಲಸ ಮಾಡ್ತಿತ್ತು, ಅಷ್ಟು ಕೆಲಸ ಮಾಡ್ತಿತ್ತು ಪ್ರಿಯರಿ. ಇವತ್ತು ಆ ಮೆಡಿಸಿನ್ ನಮ್ಗೆ ಸಿಗ್ಲತ್ತಿಲ್ಲ ಪ್ರಿಯರಿ. ಅವತ್ತು ನ್ಯೂರೋವಿನ್ ಫೋರ್ಟ್ ಅಂತೇಳಿ ಒಂದು ಟ್ಯಾಬ್ಲೆಟ್ ಬರ್ತಿತ್ತು. ಇವತ್ತು ಬೇದ ಟ್ಯಾಬ್ಲೆಟ್ಸ್ ಅವತ್ತು ಬಲಹೀನತೆ ಇದ್ದವರಿಗೆ, ಕೈಕಾಲು ಲೂಸ್ತಕ್ಕಂಥವ್ರಿಗೆ, ನಿಶಕ್ತಿ ಇದ್ದವರಿಗೆ ಆ ಟ್ಯಾಬ್ಲೆಟ್ಸ್ ಕೊಡ್ತಿದ್ರು ಡಾಕ್ಟರ್. ನ್ಯೂರೋವಿನ್ ಫೋರ್ಟ್ ಇವತ್ತು ನ್ಯೂರೋವಿನ್ ಫೋರ್ಟ್ ಕೊಡ್ತಿಲ್ಲ ಡಾಕ್ಟರ್. ಯಾಕಂದರೆ 20 ರೂಪಾಯಿ ಟ್ಯಾಬ್ಲೆಟ್ಸು, 30 ರೂಪಾಯಿಗೆ ಒಂದು ಟ್ಯಾಬ್ಲೆಟ್ ಸಿಕ್ಕಿದ್ದು ಬರಲೇತಾರೆ ಪ್ರಿಯರಿ. 30 ರೂಪಾಯಿಗೆ ಒಂದು ಸಿಟಿ ಸಿರಿ ಸಿಗುತ್ತೆ ನಿಮ್ಮ ನ್ಯೂರೋವಿನ್ ಫೋರ್ಟ್ ಟ್ಯಾಬ್ಲೆಟ್ ಸ್ಪಷ್ಟವಾಗಿ. ಅಂದ್ರೆ ನಾ ಯಾಕೆ ಈ ವಿಷಯ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರೆ, ನಿಮ್ಮ ಜೀವಿತದಲ್ಲಿ ಏನದಂದರೆ ಒಂದು ನೀವು ಅವಳಸ್ಕೊಂಡಿದ್ರಿ ಎದ್ರ ಮೇಲೆ, ಅಯ್ಯೋ ಗ್ಲುಕೋಸ್ದಾಗ 2 ಇಂಜೆಕ್ಷನ್ ಬಿಟ್ಟರೆ ನನಗೆ ಆರೋಗ್ಯ ಗುಣ ಐತಿತ್ತು. ಹಾಗೆ ದೇವರು ನಿಮ್ಮನ್ನು ಪ್ರತಿದಿನ ನಿರೀಕ್ಷಿಸ್ಲತ್ತಾನ ಪ್ರಿಯರಿ. ನನ್ನ ಮಕ್ಕಳಿಗೆ ಯಾವ ಆಶೀರ್ವಾದ ತುಂಬಿಸಿ ನಾ ರಕ್ಷಿಸಲಿ, ನನ್ನ ಮಕ್ಕಳಿಗೆ ಯಾವ ಫಲ ಕೊಟ್ಟು ನನ್ನ ಆಶೀರ್ವಾದ ಮಾಡಲಿ, ನನ್ನ ಮಕ್ಕಳ ಜೀವಿತದಲ್ಲಿ ಯಾವ ಅದ್ಭುತ ಕಾರ್ಯಗಳು ಮಾಡಿ ನನ್ನ ಮಕ್ಕಳು ನನ್ನ ಕಡೆ ತಿರುಗಿಸ್ಕೊಳ್ಳಿ ಎಂಬುದಾಗಿ ದೇವರು ಅನೇಕ ಒಂದು ಅದ್ಭುತಗಳು, ಅನೇಕ ಒಂದು ಸೂಚಕ ಕಾರ್ಯಗಳು ಪ್ರಾರ್ಥನೆ ಮಾಡಿದಾಗೆಲ್ಲ ಸ್ವಲ್ಪ ತಳಗಿರ್ಬೋದು, ಆದರೆ ದೇವರು ಒಂದೊಂದು ವಿಷಯವಾಗಿ ನಿನ್ನ ಜೀವಿತದಲ್ಲಿ ಅದ್ಭುತ ಮಾಡ್ಯಾನ. ಆದರೆ ನೀನು ದೇವರಿಂದ ನೀನು ದೂರ ಆಗ್ಲತ್ತೀವಿ ಸ್ಪಷ್ಟವಾಗಿ. ಯೌವನನು ಹೇಗೆ ದೇವರನ್ನು ತಪ್ಪಿಸ್ಕೊಂಡು ನೋಡೇನು, ಇವತ್ತು ನೀನು ಕೂಡ ದೇವರ ಒಂದು ಸುವಾರ್ತೆಯಿಂದ, ಸಭೆಯಿಂದ, ಆತನ ಆಲಯದಿಂದ ತಪ್ಪಿಸ್ಕೊಂಡು ಹೊಳ್ತಾ ಇದ್ರೆ, ಯೌವನನ ಒಂದು ಪ್ರಾರ್ಥನೆ ತನ್ನ ಆತ್ಮವನಿಗಂತ ಆತನಲ್ಲಿ ಕುಂದಿಸ್ಕೊಂಡನಂತ ದೇವರ ಕಡೆ ತಿರುಗಿಕೊಂಡಾಗ ದೇವರು ಅವನಿಗೆ ಸ್ಮರಿಸಿದನು ಪ್ರೇರಿ. ದೇವರನ್ನು ರಕ್ಷಿಸನ್, ದೇವರನ್ನು ಕೈ ಹಿಡ್ದಾರ, ದೇವರನ್ನು ಬಲಪಡಿಸನ್ ಪ್ರೇರಿ. ಇವತ್ತು ನಿನ್ನನ್ನು ಕೂಡ ದೇವರು ಬಲಪಡಿಸ್ತಾನೆ ಪ್ರೇರಿ. ಅದಕ್ಕೆ ಕೊನೆಯದಾಗಿ ಇದೇ ಇವರನ್ನು ಬರೆದ ಗ್ರಂಥ 2ನೇ ಅಧ್ಯಾಯ 10ನೇ ವಚನ ಓದ್ರಿ. ಯೆಹೋವನು ಮೀನಿಗೆ ಅಪ್ಪಣೆ ಮಾಡಲು ಅದು ಯೋನನನ್ನು ಒಣ ನೆಲದಲ್ಲಿ ಕಾರಿ ಬಿಟ್ಟಿತ್ತು. ಸಮುದ್ರದ ದಡದ ಕೊರೆ ಹಸಿ ಇರ್ತದ ಅಥವಾ ಒಣಗೋಗಿರ್ತದಲ್ಲಿ? ಹಸಿ ಇರ್ತಾವ, ಒಣಗೋಗ್ತದೆ ರೀ. ಸಮುದ್ರದ ದಡ ಈ ಸೈಡ್ ಅದಂದ್ರೂ ಕೂಡ ಅಲ್ಲಿ ಇನ್ನೂ ಹಸಿರು ಇರುತ್ತೆ. ಯಾಕಂದರೆ ಪಕ್ಕಕ್ಕೆ ನೀರು ಹೋಗ್ತಾ ಇರ್ತಾವ, ಪಕ್ಕಕ್ಕೆ ನೀರು ಹತ್ತಾ ಇರ್ತಾವ. ಈ ಸ್ಥಳ ಇನ್ನೂ ಹಸಿರ್ತವೆ ಪ್ರೇರ. ಆದರೆ ಯೌವನನಿಗೆ ಒಣನೆಲ್ಲ ಕಾರಿಬಿಟ್ಟದ ಪ್ರೇರೆ ಮೀನು. ಅಂದರೆ ಎಷ್ಟು ಎತ್ತರವಾಗಿ ಕಾರಿರ್ಬೇಕು ಅವನಿಗೆ. 3 ದಿನ ಹಗಲು ಇರುಳು ಅದ್ರೊಳಗೆ ಇಟ್ಕೊಂಡದ. 3ನೇ ದಿನ ಅದಕ್ಕೆ ಅಂದರೆ ಮೀನು ಯಾರ ಮಾತು ಕೇಳ್ಯದ? ಹಲ್ಲೆಲೂಯ. ಮೀನು ಯಾರ ಮಾತು ಕೇಳಿದ್ರಿ? ದೇವರ ಮಾತು ಮೀನು ಕೇಳದ ಪ್ರಿಯರೇ. ಇವತ್ತು ಆ ಒಂದು ಪ್ರಾಣಿನೇ ದೇವ್ರ ಮಾತು ಕೇಳ್ತದ. ನಾವು ದೇವ್ರ ಮಾತು ಕೇಳ್ತಿದ್ದೇವ? ಕೇಳ್ತೀವ್ರಿ? ದೇವ್ರ ಮಾತು ಕೇಳ್ತೇವ? ಈಗ ಇದೇ ಸಂದೇಶ ನಾ ಇನ್ನೊಂದು ಗಂಟೆ ತಗೊಳ್ಳಿ ಕೂಡ್ತೀರಿ ಇಲ್ಲಿ. ಒಬ್ಬರು ತಲೆ ಖರಾಬ್ ಆಗ್ಲತ್ತದ, ಯಾರಿಗೆ ದಿಮಾಗ್ ಖರಾಬ್ ಆಗೋಯ್ತದ, ಯಾರಿಗೆ ಕೈ ನೋಯ್ತವೆ, ಯಾರಿಗೆ ಟೊಂಕ ನೋಯ್ತದೆ, ಯಾರಿಗೆ ಮೊಳಕಾಲು ನೋಯ್ತದ, ಯಾರಿಗೆ ಹಾಗೆ ಪೂರ ಖಾಲಿ ಆಗೋದು ಪ್ರೇರಿ. ಇನ್ನೊಂದು ಗಂಟೆ ಹೇಳ್ತಾರೆ ಎಲ್ಲ ಯಾರ್ಯಾರು ಕೊಡ್ಲಕ್ಕೆ ಸಾಧ್ಯ ಇಲ್ಲ. ಅಂದರೆ ನಾ ಹೇಳ್ತಕ್ಕಂಥ ಸಾರಾಂಶ ಅನುಸಾರವಾಗಿ ಸಂದೇಶ ಏನಂದರೆ, ಮೀನು ಒಂದು ಜೀವನೇ ದೇವ್ರ ಮಾತು ಕೇಳ್ತದೆ. ಅದಕ್ಕೆ ನಾವು ಸೇವನೆ ಮಾಡ್ತೇವೆ. ಅದು ನಮ್ಮ ಮನುಷ್ಯನಿಗೆ ಆಹಾರವಾಗಿರ್ತಕ್ಕಂಥ ಒಂದು ಪದಾರ್ಥನೇ, ಅದು ದೇವರ ಮಾತುಗಳು ಸ್ಪಷ್ಟವಾಗಿ. ಯೌವನನಿಗೆ ಹೊಟ್ಟೆ ಒಳಗೆ ಇಟ್ಕೊಂಡಾದ್ರೆ ಯೌವನನ ಬಾಡಿ ಕರಗಿಸಿಲ್ಲ ಪ್ರೇರೆ. ಮೀನು ಇಷ್ಟು ಗರಂ ಇರ್ತವೆ ಗೊತ್ತದನ, ಅಷ್ಟು ಗರಂ ಇರ್ತವೆ ಪ್ರೇರೆ ಮೀನು. ಅದರ ಹೊಟ್ಟೆ ಒಳಗೆ ಸ್ಪಷ್ಟವಾಗಿ ಯೌವನನ್ನು ಕರಗೋಗಬೇಕಿತ್ತು. ಆದರೆ ಎಂಥ ಮೀನಿಗೆ ಅಪ್ಪಣೆ ಕೊಟ್ಟನ ದೇವರಂದರೆ, ಆ ಮೀನಿನ ಒಳಗೆ 3 ದಿನ ಮನುಷ್ಯನು ಬದುಕ್ತಾನ. ಆ ಬದುಕಿಸ್ತಕ್ಕಂಥ ಮೀನಿಗೆ ಅಪ್ಪಣೆ ಕೊಟ್ಟನ. ಮೀನು ಯೌವನನಿಗೆ ನುಂಗ್ಯದ. ಯೌವನನಿಗೆ ನುಂಗಿದ ತಕ್ಷಣ ಅವತ್ತು ಮಾತಾಡ್ಯಾನ. 3 ದಿನ ಪೈಲೇ ದೇವರು ಮಾತಾಡ್ಯಾನ ಯೌವನ ಇದಕ್ಕೆ ಮೀನಿಗೆ, ಹೋಗು ನನ್ನ ದಾಸನಾಗಿರ್ತಕ್ಕಂಥ ಯೌವನನಿಗೆ ಸಮುದ್ರ ಹಾಕ್ಲತ್ತರ, ಅವನಿಗೆ ನುಂಗಿ ತೆಗೆದುಕೊಂಡು ಬಾ ಅಂಥೇಳಿ. 3 ದಿನ ಬಾದ ಮತ್ತೆ ಅದೇ ಒಂದು ಮೀನಿಗೆ ದೇವರು ಅಪ್ಪಣೆ ಕೊಡತಾನ. ಮೀನು, ನನ್ನ ದಾಸನಾಗಿರ್ತಕ್ಕಂಥ ಯೌವನನಿಗೆ ನೀನು ಕಾರು ಬಿಡು. ಹಸಿ ನೆಲದಲ್ಲಿ ಬೇಡ, ಕೆಸರಿರ್ತಕ್ಕಂಥ ಜಾಗದಲ್ಲಿ ಬೇಡ, ಉಸುಬಿರ್ತಕ್ಕಂಥ ಜಾಗದಲ್ಲಿ ಬೇಡ, ಒಣಗಿರ್ತಕ್ಕಂಥ ಈ ಸ್ಥಳಕ್ಕೆ ನೀನು ಕಾರು ಬಿಡಂದಾಗ ಆ ಮೀನು ದೇವರ ಮಾತನ್ನು ಕೇಳಿ ಯೌವನನಿಗೆ ಒಣ ನೆಲದಲ್ಲಿ ಕಾರು ಬಿಟ್ಟದನ್ನು ಪ್ರೇಯರಿ. ಹಲ್ಲೆಲೂಯ. ಮೀನಿಗೆ ದೇವ್ರ ಮಾತು ಕೇಳೋದಿಲ್ಲ. ಎಲ್ಲಿ ಕಾರ್ಯದ? ಒಣ ನೆಲದ ಕಾರ್ಯದ ಪ್ರೇಯರಿ. ಯೌವನನ ಮೈಗೆ ಬಹುಶಃ ಹಸಿ ಹತ್ತಲ ಕೂಡ ಸಾಧ್ಯವಾಗಿಲ್ಲೇನು. ಯೌವನನ ಮೈ ಮೀನಿನ ಒಳಗೆ, ಹೊಟ್ಟೆ ಒಳಗೆ ಒಣ ಹೋಗಿರ್ಬೋದು ಅವನ ಶರೀರ ಪೂರ. ಅವನ ಬಟ್ಟೆಗಳು ಕೂಡ ಒಂದು ಇಸ್ತ್ರಿ ಮಾಡಿರ್ತಕ್ಕಂಥ ಬಟ್ಟೆಗಳು ಅದ್ಭುತವಾಗಿ ಚಮಕಿಸ್ತಿರ್ಬೋದು. ಅಂಥ ಒಂದು ಸ್ಥಿತಿ ಅವನಿಗೆ ಇದ್ದಿರ್ಬೋದು ಒಳಗೆ. ಯಾವ ಹೊಲಸು ಅವನಿಗೂ ಮೀನಿನ ಹೊಟ್ಟೆ ಒಳಗೆ ಹತ್ತಲಕ್ಕೆ ಸಾಧ್ಯ ಇಲ್ಲ. ಮೀನಿನ ವಾಸನ ಆ ತೊಳೆದಂಥ ವ್ಯಕ್ತಿಗಳಿಗೆ 1 ಗಂಟೆ 2 ಗಂಟೆ 3 ಗಂಟೆ ಕೂಡ ವಾಸನ ಹೋಗಲ್ಲ. 1 ಡೇ 1 ನೈಟ್ ಕೈದಾಗಿದ್ರು ಕೂಡ ನೀಚು ವಾಸನ
ಕೈದಾಗಿಂದ ಹೋಗಲ್ಲ ಪ್ರಿಯ, ತೊಳೆದಾಗ ಮಾತ್ರ ಹೋಗಲ್ಲ, ಮನೆಗಿನ ವಾಸನೆ ಹೋಗಲ್ಲ ಪ್ರಿಯ. ಮೀನಿಂದ ಒಂದು ವೇಳೆ ಅಡುಗೆ ಮಾಡಿದ್ರೆ ಅಂದ್ರೆ ಯೌವನನು ಅಂಥ ಒಂದು ಸ್ಥಳದಿಂದ ಹೊರಗೆ ಬಂದನು ಪ್ರಿಯರೇ. ಆದರೆ ಯೌವನನ ಶರೀರ ವಾಸನೆ ಬಂದಿಲ್ಲ, ಯೌವನನು ಶರೀರ ಹಾಳಾಗಿಲ್ಲ. ಯೌವನನು ಒಂದು ಅದ್ಭುತ ಒಂದು ಪಾತ್ರನಾಗಿ, ಒಂದು ಯುದ್ಧ ವೀರನಾಗಿ ಆ ಮೀನಿನ ಹೊಟ್ಟೆ ಒಳಗಿಂದ ಹೊರಗೆ ಬಂದನು ಪ್ರಿಯ. ಸ್ಪಷ್ಟವಾಗಿ ಯೌವನನು ಮೀನಿನ ಹೊಟ್ಟೆ ಒಳಗೆ ರೆಡಿ ಆಗ್ಯಾನ, ಸರ್ವ ಆಯುಧಗಳನ್ನು ಧರಿಸಿಕೊಂಡನ. ನಿನವೆ ಪಟ್ಟಣದಲ್ಲಿ ಸುವಾರ್ತೆಯನ್ನು ಪ್ರಕಟಿಸುವುದಕ್ಕೆ ದೇವರವನಿಗೆ ಒಳಗೆ ಮೀನಿನ ಹೊಟ್ಟೆ ಒಳಗೆ ರೆಡಿ ಮಾಡ್ಯಾನ ಪ್ರಿಯರೇ. ಅಂದ್ರೆ ಮೀನಿನ ಹೊಟ್ಟೆ ಒಳಗೆ ಯೌವನನ ಒಳಗಿರ್ತಕ್ಕಂಥ ಭಯವನ್ನು ತೆಗೆದಕ್ಕನ ಪ್ರಿಯ ದೇವರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಏನು ತೆಗೆದಕ್ಕೇನ? ಭಯವನ್ನು ತೆಗೆದಕ್ಕನ ಪ್ರಿಯರೇ. ಮೊದಲನೇದು ಯೌವನನು ಭಯಪಟ್ಟಿರ್ತಕ್ಕಂಥನಾಗಿದ್ದನು. ಆ ಭಯಪಡ್ತಕ್ಕಂಥ ಯೌವನನಿಗೆ ಮೀನು ನುಂಗಿದ ತಕ್ಷಣ ಆ ಭಯವನ್ನು ಹೋಗ್ಯದ ಪ್ರಿಯರೇ. ಯಾಕೆ ಭಯ ಹೋಗಂದರೆ ಅದರಲ್ಲಿ ದೇವರಿಗೆ ಪ್ರಾರ್ಥನೆ ಮಾಡತನ ಪ್ರಿಯ, ಆತನು ದೇವರಿಗೆ ಮೊರೆ ಇಡತನ ಪ್ರಿಯ. ಸ್ಪಷ್ಟವಾಗಿ ಕಷ್ಟಕರದಲ್ಲಿ ನನ್ನ ಸೋದರಿ ಸೋದರ, ನೀನು ಕೂಡ ಯೌವನನ ಹಾಗೆ ದೇವ್ರ ಕಡೆ ತಿರುಗಿಕೊಂಡು ನೀನು ಪ್ರಾರ್ಥನೆ ಮಾಡುವುದರೆ ಎಷ್ಟು ಉತ್ತಮ. ಕಷ್ಟಕರ ಸಮಯದಲ್ಲಿ ಉಪವಾಸ ವಿಜ್ಞಾಪನೆ ಮಾಡುತ್ತಾ ದೇವ್ರ ಕಡೆ ಸಂಪೂರ್ಣವಾಗಿ ಮನಪೂರ್ವಕವಾಗಿ ನೀ ತಿರುಗಿಕೊಂಡು ಉಪವಾಸ ಪ್ರಾರ್ಥನೆ ಮಾಡುವುದರೆ ಎಷ್ಟು ಉತ್ತಮ. ಹಲ್ಲೆಲೂಯಾ, ಹಲ್ಲೆಲೂಯಾ. ಏನು ಮಾಡ್ಬೇಕು ನಾವು ಗೊತ್ತು? ಯೌವನ ಏನು ಮಾಡ್ಯಾನ? ಮೀನಿನ ಹೊಟ್ಟೆ ಒಳಗೆ ಮಕ್ಕೊಂದನ ಪ್ರಾರ್ಥನೆ ಮಾಡ್ಯಾನ. ಏನು ಮಾಡ್ಯಾನ? ಏನು ಮಾಡ್ಯಾನ? ಪ್ರಾರ್ಥನೆ ಮಾಡ್ಯಾನ. ನಾವೇನು ಮಾಡಬೇಕು? ಪ್ರಾರ್ಥನೆ ಮಾಡಬೇಕಾ? ಕಷ್ಟ ಎಲ್ಲ 4 ಮನೆ ಮುಟ್ಟಿಸ್ಬೇಕಾ? ಏನು ಮಾಡಬೇಕು? ಪ್ರಾರ್ಥನೆ ಮಾಡಬೇಕು. ನಿಮ್ಮ ಕಷ್ಟ, ನಿಮ್ಮ ಭಾರ ಹೊತ್ತಕ್ಕಂತನೋ ದೇವರೇ. ಸುಂದರವಾಗಿರ್ತಕ್ಕಂಥ ಮಗಳಿಗೆ ಮನೆಗಿರ್ತಕ್ಕಂಥ ತಾಯಿ ತಂದೆ ಪೋಷಣೆ ಕೊಟ್ಟಾರು, ಬೆಳೆಯ ತನಕ ಪೋಷಣೆ ಕೊಟ್ಟಾರು. ಯಜಮಾನನ ಮನೆಗೆ ಹೋದಾಗ ಕೂಡ ಅಲ್ಪ ಸ್ವಲ್ಪ ಸಹಾಯ ಮಾಡ್ತಕ್ಕಂಥವ್ರಾಗಿದ್ದಾರೆ. ಯಜಮಾನನ ಮನೆಗೆ ಆಕೆಗೆ ಆ ಸೋದರಿ ಏನಾಗ್ಯದ? ಕಷ್ಟ ಆಗ್ಯದ ಪ್ರಿಯರೇ. ಸಮಸ್ಯೆಗಳು ಆ ಮನೇಲಿ ಬಂದವು, ಸಮಸ್ಯೆಗಳು ಮನೇಲಿ ಬಂದವ. ಯಜಮಾನ ಕೂಡ ಹೆಂಡತಿ ಮೇಲೆ ಬಿದ್ದು ಭಾರ ಹಾಕ್ತಕ್ಕಂಥ ವ್ಯಕ್ತಿ, ಹೆಂಡತಿ ತಂದಿರ್ತಕ್ಕಂಥ ಸೇವನೆ ಮಾಡ್ತಕ್ಕಂಥವನು. ಆಕೆ ಕೂಡ ಸಾಕಾಗಿ ಲಾಸ್ಟಿಗೆ ಮನೆಯಲ್ಲಿ ಸ್ವಲ್ಪ ಅಲ್ಪ ಸ್ವಲ್ಪ ಕಿರಿಕಿರಿ ಜಗಳ ಸಮಸ್ಯೆಗಳು ಬಂದವ. ಸಮಸ್ಯೆ ಜಗಳ ಕಿರಿಕಿರಿಗಳಾದಾಗ ಗಂಡನಿಗೆ ತಗೊಂಡು ಹೆಂಡತಿ ತನ್ನ ತಾಯಿ ತಂದೆ ಮನೆಗೆ ಬಂದಿರ್ತಾಳೆ. ಚೆಂದ ಬೇಕಾರೆ ಯಾರ ಮನೆಗೆ ಬಂದಿರ್ತಾಳೆ? ತನ್ನ ತಾಯಿ ತಂದೆ ಮನೆಗೆ ಬಂದಿರ್ತಾಳೆ. ಆ ಕಷ್ಟ ಭಾರವನ್ನು ಸಹಿಸಲಾರದೆ ಸ್ಥಿತಿರ್ತದೆ, ಪೋಷಣೆ ಕೂಡ ಆಗಲ್ಲ. ಆದರೆ ನನ್ನ ತಾಯಿ ತಂದೆ ನನ್ನ ಅಣ್ಣ ತಮ್ಮರು ಮಜಬೂತರ, ನಮಗೆ ಪೋಷಣೆ ಕೊಡ್ತಾರೆ ಎಂಬ ತಿಳ್ಕೊಂಡು ತನ್ನ ಮನೆಗೆ ತೆಗೆದುಕೊಂಡು ಬರ್ತಾಳೆ. ಮೊದಲು ಹೇಳ್ತಾರೆ ತಾಯಿ ತಂದೆ ಅಣ್ಣ ತಮ್ಮ ಹೇಳ್ತಾರೆ, ಏ ತಂಗಿ ನೀ ಬಾ, ನಾವು ಸಾಕು ಸಲತ್ತೀವಿ, ಏನು ಟೆನ್ಷನ್ ಮಾಡ್ಕೋಬಾರ್ದು, ನಮ್ಮ ಭಾವಗೂ ಭೀ ಯಾವ್ದಾರ ಕೆಲಸ ಕೊಡ್ತೀವಿ ಬಾ ಅಂಥೇಳಿ ಮನೆ ತೊಗೊಂಡ್ಬರ್ತಾರೆ. ಮನೆ ತೊಗೊಂಬಂದಾಗ ಎಷ್ಟು ದಿನ ಅಣ್ಣ ತಮ್ಮ ಅತ್ತಿಗೆದೇರು ತಾಯಿ ತಂದೆ ನಿನ್ನ ಮಗಳಿಗೆ ಎಷ್ಟು ದಿನ ಸುಖ ಸಂತೋಷ ನೋಡ್ತೀರಿ? ಎಷ್ಟು ದಿನ ಸಂತೋಷ ಇರ್ತದೆ ನಿಮ್ಮ ಮನ್ಯಾಗ? ಒಂದು ವಾರ ಚಿಕನ್ ಬರ್ತದೋ, ಒಂದು ವಾರದಾಗ ಮತ್ತೊಂದು ಸತಿ ಮಟನ್ ಬರ್ತದ, ತರಕಾರಿ ಬರ್ತದ. ಬೇರೆ ವಾರಗಳೆಲ್ಲ ಯಾವ್ದು ಬೇಳೆ ಇರ್ತದ? ನೀರಿಗೆ ನೀರು ಅಳಸನ ಬ್ಯಾಳಿ, ಲಾಸ್ಟಿಗೆ ಗಂಗಳ ತಂಗಿ ಡೊಕ್ಕು. ಡೈಲಿ ಮುಂಜಾನಿಲ್ಲ ಸಂಜೆಗೆ ಜಗಳ, ಸಂಜೆಗಿಲ್ಲ ಮುಂಜಾನೆ ಜಗಳ. ಅಕ್ಕಗೆ ನೋಡಿ ತಂಬಯ್ಯವ, ತಮ್ಮಗೆ ನೋಡಿ ಅಕ್ಕ ನಮ್ಮ ಅಣ್ಣ ಹಂಗನ ಅಂತ ಹೇಳವ. ಈ ಅಣ್ಣ ತಮ್ಮರು ಅಕ್ಕನ ತಂಗಿ ಮಧ್ಯದಾಗ ಇಬ್ಬರು ಜಗಳ. ಇಬ್ಬರು ಅತ್ತಿಗೆದವ್ರಿಗೆ ಪ್ರತಿದಿನ ಅಣ್ಣವರಿಗೆ ಇಂಜೆಕ್ಷನ್ ಕೊಡೋರು. ಅಲ್ಲಿ ಸುಖೋಗಿದ್ದಳ ತಾಯಿ ಅಥವಾ ತಾಯಿ ತಂದೆ ಮನೆ ಸುಖನಳ? ಒಲಿ ಅತ್ತಿ ಮಾವಂದೇ ಕಾಟ ಐತೇನೋ? ಇಲ್ಲಿ ಎಷ್ಟು ಮಂದಿ ಕಾಟ ಆಗ್ಲತ್ತದ? ತಾಯಿ ತಂದೆ ಕಾಟ ಕೂಡ ಆಚಿಗೆ ಸೇರ್ಲತ್ತದ ಸ್ಪಷ್ಟವಾಗಿ. ತಿರುಗಿ ಅಣ್ಣ ತಮ್ಮರು ಕಾಟ ಸೇರ್ಲತ್ತದ, ಅತ್ತಿಗೆದರ ಕಾಟ ಕೂಡ ಆಚಿಗೆ ಸೇರ್ಲತ್ತದ. ಸಹಿಸ್ಕೊಳಕ್ಕಾಗ್ಲಕ್ಕೆ ಸಾಧ್ಯ ಅದನಾ? ಹಲ್ಲೆಲೂಯಾ. ಇದು ಸಹಿಸ್ಕೊಳ್ಳೋಕೆ ಸಾಧ್ಯ ಅದ ರೀ? ಆಗ್ಲಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಿಮ್ಗೆ ಇದು ಒಂದು ಎಕ್ಸಾಂಪಲ್ ಮಾತು ತಗೊಂಡು ನಿಮ್ಗೆ ಯಾಕೆ ಹೇಳ್ತೆ ಅಂದರೆ, ನಿಮ್ಮ ಭಾರ ನಿಮಗೆ ಹೆತ್ತವರೇ ಹೊರ್ಲಕ್ಕಾಗಲ್ಲ ಪ್ರಿಯರೇ. ನಿಮ್ಮ ಕಷ್ಟ ನಿಮ್ಗೆ ಹೆತ್ತವರೇ ಹೊರ್ಲಕ್ಕಾಗಲ್ಲ. ನಿಮ್ಮ ಸಮಸ್ಯೆಗಳು ನಿಮ್ಗೆ ಹೆತ್ತವರೇ ಆ ಸಮಸ್ಯೆ ಪರಿಹಾರ ಮಾಡ್ಲಿಕ್ಕಾಗಲ್ಲ. ನಿಮ್ಗೆ ಬಂದಿರತಕ್ಕಂಥ ರೋಗ ವ್ಯಾಧಿ ನಿಮ್ಗೆ ಹೆತ್ತವರೇ ನಿಮಗೆ ಟ್ರೀಟ್ಮೆಂಟ್ ಕೊಡ್ಲಿಕ್ಕಾಗಲ್ಲ. ಆದರೆ ನಿಮ್ಗೆ ಹೆತ್ತವರು ಇನ್ನೊಬ್ಬರ ಪ್ರಿಯರೇ, ಆತನು ಪರಲೋಕದಲ್ಲಿರ್ತಕ್ಕಂಥ ನಜರೇತಿನ ಯೇಸು ಸ್ವಾಮಿ ಪ್ರಿಯರೇ. ಒಂದು ವೇಳೆ ಆತನಿಗೆ ನಿಮ್ಮ ಕಷ್ಟ, ನಿಮ್ಮ ಭಾರ, ನಿಮ್ಮ ಸಮಸ್ಯೆ ನೀವಿದ್ದಂಥ ಪ್ಲೇಸ್ನಲ್ಲಿ ಯಜಮಾನ ಹಿಡ್ಕೊಂಡು ಪ್ರಾರ್ಥನೆ ಮಾಡಿರಿ, ಹೆಂಡತಿ ಹಿಡ್ಕೊಂಡು ಪ್ರಾರ್ಥನೆ ಮಾಡಿರಿ, ಕುಟುಂಬಕ್ಕೆ ಹಿಡ್ಕೊಂಡು ಪ್ರಾರ್ಥನೆ ಮಾಡಿರಿ, ಅಣ್ಣ ತಮ್ಮರ ಅಕ್ಕತೆ ಹಿಡ್ಕೊಂಡು ಪ್ರಾರ್ಥನೆ ಮಾಡಿರಿ. ನಿಮ್ಮ ಕಷ್ಟ, ನಿಮ್ಮ ಭಾರವನ್ನು ಹೊರತಕ್ಕಂಥವನು ಯೇಸು ಸ್ವಾಮಿ. ಆತನ ಮೇಲೆ ಒಂದು ವೇಳೆ ನೀವು ಭಾರ ಹಾಕುವುದರೆ ಆತನೇ ನಿಮ್ಮನ್ನು ಬಿಡುಗಡೆ ಮಾಡ್ತಾನೆ ಪ್ರಿಯರೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ ಈ ಸ್ವಲ್ಪ ಸಂದೇಶ ದೇವರು ನಿಮ್ಮ ಮೇಲೆ ರುಚಿಬಿತ್ತಕ ಆಶೀರ್ವಾದಕರವಾಗಿ, ಲಾಭಕರವಾಗಿ, ಫಲಕರವಾಗಿ ಮಾರ್ಪಡಲಿ.
ಕಣ್ಮುಚ್ಚನ್ನು ಪ್ರಾರ್ಥನೆ ಮಾಡಿ ನಾವು ಕರ್ತನಿಗೆ ನಮ್ಮ ಆತ್ಮ ಪ್ರಾಣ ಶರೀರವನ್ನು ಒಪ್ಪಿಸಿಕೊಡೋಣ ಪ್ರಿಯರೇ. ಪ್ರಾರ್ಥಿಸಿ, ಯಾರು ಮೌನವಾಗಿರೋದು ಹೇಗೆ? ಯೌವನ ಜೀವಿತ ಹಣಿಕೆ ಹಾಕಿ ನೋಡಿ ಸ್ಪಷ್ಟವಾಗಿ. ಮೀನಿನ ಹೊಟ್ಟೆ ಒಳಗ ಯೌವನನ್ನು ಪ್ರಾರ್ಥನೆ ಮಾಡತಾನೆ ಪ್ರಿಯರೇ. ಪಾತಾಳ ಗರ್ಭದಿಂದ ನಿನ್ನನ್ನು ನಾನು ಮೊರೆ ಇಡ್ತಾ ದೇವರೆಂಬುದಾಗಿ ಅವನನ್ನು ಪ್ರಾರ್ಥನೆ ಮಾಡತಾನೆ ಪ್ರಿಯರೇ. ಇವತ್ತು ಅಷ್ಟು ಪಾತಾಳ ಗರ್ಭದಲ್ಲಿ ನೀನಿದ್ದೆ. ಇವತ್ತು ನೀನು ಯಾವ ಪರಿಸ್ಥಿತಿನ ಎದುರುಕೊಳ್ಳುತ್ತಾನೆ ಸೋದರ. ಒಂದು ವೇಳೆ ನೀನು ದೇವರ ಕಡೆ ತಿರುಗಿದವರಾಗಿದ್ದು, ಇವತ್ತು ನಿನ್ನ ಆತ್ಮ ಪ್ರಾಣ ಶರೀರವೆಲ್ಲ ನೀನು ದೇವರಿಗೆ ಒಪ್ಪಿಸಿಕೊಟ್ಟು ಪ್ರಾರ್ಥಿಸುವುದಾದರೆ, ಯೌವನನಿಗೆ ಬಂದಿರತಕ್ಕಂಥ ಕಷ್ಟ, ಯೌವನನಿಗೆ ಬಂದಿರತಕ್ಕಂಥ ಇಕ್ಕಟ್ಟು, ಯೌವನನಿಗೆ ಮರಣದ ಒಂದು ಭಯದಿಂದ ದೇವರು ತಪ್ಪಿಸ್ತಾನೆ ಸ್ಪಷ್ಟವಾಗಿ. ಇವತ್ತು ನಿನ್ನ ಕೂಡ ಅಂಥ ಒಂದು ಸ್ಥಿತಿನ ದೇವರು ತಪ್ಪಿಸ್ತಾನೆ ಪ್ರಿಯರೇ. ಇವತ್ತು ನೀ ದೇವ್ರ ಕಡೆ ತಿರುಗುತ್ತೆ, ಯೌವನನ್ನು ಜೀವಿತ ಹಣಿಕೆ ನೋಡಿದಾಗ ಇಕ್ಕಟ್ಟಿನಲ್ಲಿ ಬಿದ್ದೋಗ್ಯಾನ ಪ್ರಿಯರೇ. ಮೀನಿನ ಹೊಟ್ಟೆ ಒಳಗಂತೂ ಮನುಷ್ಯ ಬದುಕಲಾರನು. ಆದರೆ ಮೀನು ದೇವರ ಮಾತನ್ನು ಕೇಳಿ ಯೌವನನಿಗೆ 3 ದಿನ ಅದರ ಹೊಟ್ಟೆ ಒಳಗ ಸುರಕ್ಷಿತವಾಗಿ ದೇವರಿಟ್ಟನು ಪ್ರಿಯರೇ. ಮೀನು ದೇವರ ಮಾತು ಕೇಳೋದು, ಒಂದು ಜೀವಿನೇ ದೇವರ ಮಾತು ಕೇಳೋದು. ನನ್ನ ಸೋದರ, ನೀನು ದೇವರ ಸನ್ನಿಧಿಗೆ ತಿರುಗಿ ಬಾ, ದೇವರ ಪಾದವನ್ನು ಹಿಡ್ಕೋ. ದೇವರಿಗೆ ವಿರುದ್ಧವಾಗಿ ಮಾತಾಡಿರ್ಬೋದು, ದೇವರಿಗೆ ವಿರುದ್ಧವಾಗಿ ನೀನು ಕಾರ್ಯ ಮಾಡಿರ್ಬೋದು. ಮಗಳೇ ಬಾ, ಮಗನೇ ಬಾ ಎಂಬುದಾಗಿ ನಿನ್ನನ್ನು ನಾನೇ ರಕ್ಷಿಸ್ತಾ ಎಂಬುದಾಗಿ ದೇವರು ನೀನು ಪದೇ ನಿನ್ನ ಎಚ್ಚರಿಸುವಾಗ ನೀನು ದೇವರಿಂದನೇ ಪ್ರತಿದಿನ ಓಡ್ತಾ ಇದ್ದಿರ್ಬೋದು. ನೀನು ತಿರುಗಿ ಬಾ ದೇವರ ಸನ್ನಿಧಿಗೆ. ನಿನ್ನ ದೇವರ ಸನ್ನಿಧಿಗೆ ನೀನು ತಿರುಗಿ ಬರುವಾಗ ದೇವರು ನಿನ್ನ ಜೀವಿತದಲ್ಲಿ ಅದ್ಭುತ ಮಾಡ್ತಾನೆ. ಇವತ್ತು ನೀ ದೇವರು ನಿನ್ನ ಕೈ ದೇವ್ರ ಕೈಯಲ್ಲಿ ಕೊಡು. ಅಯ್ಯ, ನನ್ನ ಸನ್ನಿಧಿ ನಾನು ತಿರುಗಿ ಬಂದಿದ್ದೆ, ಅಯ್ಯ ನಾನು ರಕ್ಷಿಸು, ನನ್ನ ಬಲಪಡಿಸಿ ಇವು ನಾನು ತಿರುಗಿ ಬಂದೆ ಎಂಬುದಾಗಿ ಪ್ರಾರ್ಥನೆ ಮಾಡು. ಒಪ್ಪಿಸು ದೇವರಿನ ಆತ್ಮ ಬೇಡ ಶರೀರ, ನಿನ್ನ ಆತ್ಮ, ನಿನ್ನ ಒಂದು ಪ್ರಾಣ, ನಿನ್ನ ಒಂದು ಶರೀರ ನೀನು ದೇವರಿಗೆ ಒಪ್ಪಿಸುವುದಾದರೆ ದೇವರಿಂದ ನೀನು ಅದ್ಭುತ ಹೊಂದಿ ಸೋದರ. ಅಯ್ಯ, ನಿನ್ನ ಮಹಿಮೆ ಆಗಲಿಕ್ಕೆ ಆಗ್ತಾನೆ, ನಿನ್ನ ಮಹಿಮೆ ಆಗಲಿಕ್ಕೆ ಆಗ್ತಾನೆ. ನಿನ್ನ ಮಕ್ಕಳು ಪ್ರಾರ್ಥನೆ ಕೇಳಯ್ಯ. ನಿನ್ನ ಮಕ್ಕಳು ನಿನ್ನ ಕಡೆ ತಿರುಗಿಕೊಂಡಿದ್ದಾರಯ್ಯ. ಯೌವನನ ಹಾಗೆ ನಿನ್ನ ಮಕ್ಕಳು ಪ್ರಾರ್ಥನೆ ಮಾಡ್ತಾ ಇದ್ದಾರಯ್ಯ. ನಹುಮನ ಹೇಳ್ತಾನೆ ಸ್ಪಷ್ಟವಾಗಿ, ಇಕ್ಕಟ್ಟಿನಲ್ಲಿ ನಾನು ಯೆಹೋವನಿಗೆ ಮೊರೆಟ್ಟೆನು, ಆತನ ಆಶ್ರಯದಲ್ಲಿ ನಾನು ದುರ್ಗಸ್ಥಾನವಾಗಿದ್ದೇನೆ. ನನಗೆ ಅದ್ಭುತವಾಗಿ ದೇವರು ರಕ್ಷಿಸಿದ್ದಾನೆ, ಅದ್ಭುತವಾಗಿ ದೇವರು ನನ್ನನ್ನು ಕಾಪಾಡಿದ್ದೇನೆ ಎಂಬುದಾಗಿ ನಹುಮನ್ ಕೂಡ ಹೇಳ್ತಾನೆ ಪ್ರಿಯ ಸ್ಪಷ್ಟವಾಗಿ. ಕೀರ್ತನೆಗಾರನಲ್ಲಿ ಬಂದಾಗ ಸ್ಪಷ್ಟವಾಗಿ ಅಲ್ಲಿ ಕೂಡ ಇಕ್ಕಟ್ಟಿನಲ್ಲಿ ಮೊರೆ ಇಡುವಾಗ ದೇವರು ಅವನು ತಿಳಿದುಕೊಂಡ ನನ್ನ ಪ್ರಿಯ ಸ್ಪಷ್ಟವಾಗಿ. ಇವತ್ತು ನಿನ್ನ ಕೂಡ ದೇವರು ತಿಳ್ಕೊಂಡ ನನ್ನ ಸೋದರ. ಲೋಕದಾಗ ಯಾರೂ ತಿಳ್ಕೊಂಡಿಲ್ಲೇನೋ, ನಿನ್ನವರನ್ನು ತಿಳ್ಕೊಂಡಿಲ್ಲೇನೋ, ಆದರೆ ದೇವರು ನೀನು ಸಂಪೂರ್ಣ ಮನಪೂರ್ವಕವಾಗಿ ತಿಳಿದುಕೊಂಡಿದ್ದಾನೆ ಪ್ರಿಯರೇ. ನಿನ್ನನ್ನು ದೇವರು ತಿಳಿದುಕೊಂಡಿರುವಾಗ ಯಾಕೆ ನೀ ದೇವ್ರ ಸನ್ನಿಧಿ ಆಶ್ರಯಿಸ್ಬಾರ್ದು? ಯಾಕೆ ತಂದೆಗೆ ನಿನ್ನ ಆತ್ಮಪ್ರಾಣ ಶರೀರವನ್ನು ಒಪ್ಪಿಸ್ಕೊಡ್ಬಾರ್ದಿದ್ದೆ ನಾವು? ಅಯ್ಯ, ನಿನಗೆ ಸ್ತೋತ್ರ ಆಗಲಿ. ಹಲ್ಲೆಲೂಯಾ. ಅಯ್ಯ, ನಿನಗೆ ಸ್ತೋತ್ರವಾಗಲಿ. ಅಯ್ಯ, ನಿನಗೆ ಸ್ತೋತ್ರವಾಗಲಿ. ನಿನ್ನ ಮಕ್ಕಳ ಜೀವಿತ ಹೃದಯ ಕಟ್ಟಲ್ಪಡಬೇಕಯ್ಯ. ನಿನ್ನ ಮಕ್ಕಳ ಜೀವಿತ ಹೃದಯಗಳು ಕಟ್ಟಲ್ಪಡಬೇಕಾಯ್ತೇನ, ಅದ್ಭುತ ಶಕ್ತಿ ಒಡನೆ ಕಟ್ಟಲ್ಪಡಬೇಕಯ್ಯ. ಅಯ್ಯೋ, ಸಮಯದಲ್ಲಿ ನಿನ್ನ ಮಕ್ಕಳು ಆರಾಧನೆಯಲ್ಲಿ ಪಾಲ್ಗೊಳ್ತಾರೆ, ವಾಕ್ಯದಲ್ಲಿ ಪಾಲ್ಗೊಳ್ತಾರೆ, ತಮ್ಮ ಜೀವಿತಗಳನ್ನು ಮಾರ್ಪಡಿಸ್ಕೊಂಡಿದ್ದಾರೆ. ಇದನ್ನು ಪ್ರಾರ್ಥನೆ ಮಾಡ್ತಕ್ಕಂಥ ಪ್ರತಿಯೊಬ್ಬರು ಆತ್ಮಪ್ರಾಣ ಶರೀರ ತಗೊಪ್ಪಿಸ್ಕೊಡ್ತಯ್ಯ. ನೀನು ಬಲಪಡಿಸು. ಇವತ್ತು ಒಂದು ವೇಳೆ ಅಯ್ಯ ನನ್ನನ್ನು ಬಲಪಡಿಸು ಅಂತಕ್ಕಂಥ ಪ್ರತಿಯೊಂದು ವ್ಯಕ್ತಿಗಳು ಒಂದು ಕೈ ಆಕಾಶ ಕಡೆ ಎತ್ತಿ ನೀ ಪ್ರಾರ್ಥನೆ ಮಾಡುವುದರೆ ದೇವರನ್ನು ಸರಿ ಮಾಡ್ತಾನೆ. ಇದನ್ನು ದೇವರನ್ನು ಬಲಪಡಿಸ್ತಾನೆ ಸ್ಪಷ್ಟವಾಗಿ. ದೇವರ ಜೀವಿತದಲ್ಲಿ ದೊಡ್ಡೊಂದು ಅದ್ಭುತ ಮಾಡ್ತಾನೆ. ನನ್ನ ಸೋದರ, ನಿನ್ನ ಆಕಾಶ ಕಡೆ ಕೈ ಎತ್ತಿ, ಅಯ್ಯ ಈಗ ನನ್ನ ಕೈ ನಿನ್ನ ಕೈಲಿ ಕೊಡ್ತಾ, ದೇವ ನನ್ನ ಕೈ ನಿನ್ನ ಕೈಲಿ ಕೊಡ್ತಾ, ಕರ್ತನೆಗೋ ನನ್ನ ಆತ್ಮ ಪ್ರಾಣ ಶರೀರ ನಷ್ಟವನ್ನು ಒಪ್ಪಿಸ್ಕೊಡ್ತಾಯ, ನನ್ನ ಬಲಪಡಿಸಿ. ಸೋದರ ಮೌನವಾಗಿದ್ದು ದೇವರಿಗೆ ನಿನ್ನ ಆತ್ಮ ಪ್ರಾಣ ಶರೀರ ಕೈಗಳಿಂದ ನೀನು ಒಪ್ಪಿಸಿ ಸ್ಪಷ್ಟವಾಗಿ. ಗ್ಲೋರಿ 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 ಗ್ಲೋರಿ. ಶೇಖರ ಬರ 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 ಬ ಶಂದರ ಬರ 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 ಬ. ಆಕಾಶ ಕಡೆ ಕೈ ಎತ್ತಿ ಪ್ರಾರ್ಥನೆ ಮಾಡ್ತಕ್ಕಂಥ ಪ್ರತಿಯೊಬ್ಬರನ್ನ ಪ್ರಾರ್ಥಿಸ್ತಯ್ಯ. ಅವ್ರ ಕೈಯನ್ನು ಹಿಡಿದು ಸದಾ ಕಾಲಕ್ಕೂ ನಡೆಸಯ್ಯ. ಎಲ್ಲ ಥರ ಕೇಡುಗಳಿಂದ, ಸಂಕಟಗಳಿಂದ, ಶೋಧನೆಗಳಿಂದ, ವೇದನೆಗಳಿಂದ ಮಕ್ಕಳು ತಪ್ಪಿಸಯ್ಯ. ಎಷ್ಟು ಜನರು ಆಕಾಶ ಕಡೆ ಕೈ ಎತ್ತಿ ತನ್ನ ಒಂದು ಆತ್ಮ ಪ್ರಾಣ ಶರೀರವನ್ನು ಕೈಯಲ್ಲಿ ತೆಗೆದುಕೊಂಡು ಒಪ್ಪಿಸಿಕೊಟ್ಟಿದ್ದಾರೆ ದೇವರೇ. ಅವ್ರ ಜೀವಿತದಲ್ಲಿ ದೊಡ್ಡೊಂದು ಅದ್ಭುತ ನೋಡಬೇಕು, ಸಹಕರಿಸಿಕೊಳ್ತಾನೆ. ಸ್ವಸ್ಥತೆ ಬೇಕು ಅವ್ರಿಗೆ ಸ್ವಸ್ಥತೆ ಮಾಡಿ, ಬಿಡುಗಡೆ ಬೇಕು ಅವ್ರಿಗೆ ಬಿಡುಗಡೆ ಕೂಡ ಕಟ್ತಾನೆ. ಅಂಧಕಾರ ದುರತೆಯಿಂದ ಮುಳುಗಿದ್ರೆ ಕಟ್ತಾನೆ, ಅದರಿಂದ ಕೂಡ ಬಿಡುಗಡೆ ಮಾಡಯ್ಯ.
ಪಾತಾಳಕ್ಕೆ ಹತ್ತುವ ಹಾಗೆ ಕಷ್ಟ ಸಮಸ್ಯೆ ಶೋಧನೆ ಎದುರ್ಕೊಳ್ತದೆ. ಇದರಿಂದ ಕೂಡ ಬಿಡುಗಡೆ ಮಾಡಿ. ಇಲ್ಲದಂಥ ಸ್ಥಿತಿಯಲ್ಲಿದ್ದಾರಯ್ಯ, ಈಗೋ ಇದ್ದಂಥ ಸ್ಥಿತಿಗೆ ನೀನು ಮಾರ್ಪಡಿಸಿ. ಗ್ಲೌರಿ 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 ಗ್ಲೌರಿ. ಅದ್ಭುತ ಮಾಡಿದಕ್ಕಾಗಿ ನಿಮಗೆ ಸ್ತೋತ್ರ ಸಲ್ಲಿಸ್ತಾ. ಅಯ್ಯೋ ಗೊತ್ತಿನ ವಾಕ್ಯದ ಅನುಸಾರವಾಗಿ ನನಗೆ ನಮ್ಮೆಲ್ಲರಿಗೂ ಮಾತಾಡಿದೆ. ಈ ವಾಕ್ಯ ನಮ್ಮೆಲ್ಲರ ಜೀವಿತದಲ್ಲಿ ಆಶೀರ್ವಾದಕರವಾಗಿ, ಲಾಭಕರವಾಗಿ, ಫಲಕರವಾಗಿ ಮಾರ್ಪಡಬೇಕೆಂಬುದಾಗಿ ನಮ್ಮ ಒಡೆಯ ರಕ್ಷಕನಾಗಿರ್ತಕ್ಕಂಥ ನಜರೇತ ಯೇಸು ಕ್ರಿಸ್ತನಲ್ಲಿ ಪ್ರಾರ್ಥನೆ ಮಾಡಿ ನಾವು ಬೇಡಿ ಪಡ್ಕೊಂಡಿದ್ದೇವೆ ನಮ್ಮ ಪರಲೋಕ ತಂದೆ. ಆಮೇನ್ ಆಮೇನ್ ಆಮೇನ್.